ನಮಸ್ಕಾರ ಸ್ನೇಹಿತರೆ, ಇವತ್ತಿನ 18ನೇ ಸಂಚಿಕೆಯ ಮಧ್ಯಾಹ್ನದ ಸೆಷನ್ ಇವತ್ತು ಆರಂಭ ಮಾಡ್ತಾ ಇದೀವಿ. ಪ್ರಾರಂಭಕ್ಕೂ ಪುನಃ ಮೊದಲು ಬ್ರಹ್ಮರ್ಷಿ ಪಿತಾಮಹರಾಗಿರ್ತಕ್ಕಂಥ ಪತ್ರಿಜಿ ಗುರುಗಳಿಗೆ ನಮ್ಮೆಲ್ಲರ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಮಹಾವತಾರ್ ಫೌಂಡೇಶನ್ ನಮ್ಮೆಲ್ಲರನ್ನು ಸೇರಿಸಿ ನಮಗೆ ಜ್ಞಾನ ಧ್ಯಾನ ಮಾಡ್ತಕ್ಕಂಥ ವಿಧಾನವನ್ನು ಕೂಡ ಕಲಿಸಿಕೊಡ್ತಾ ಇದೆ. ಫೌಂಡೇಶನ್ಗೂ ಕೂಡ ಎಲ್ಲ ಇರ್ತಕ್ಕಂಥ ಮಾಸ್ಟರ್ಸ್ಗೂ ಕೂಡ ನಮ್ಮ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ಧ್ಯಾನ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡೋಣ ಸ್ನೇಹಿತರೆ. ಎಲ್ಲರೂ ಕೂಡ ಧ್ಯಾನಸ್ಥರಾಗೋಣ. ಇವಾಗ ಒಂದು ಗ್ಲಾಸ್ ನೀರ್ ಕುಡೀರಿ ಎಲ್ಲರೂ ಕೂಡ. ಜೊತೆಗೆ ಒಂದು ಗ್ಲಾಸ್ ನೀರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಪ್ರಶಾಂತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಕೂತ್ಕೊಳ್ಳಿ. ಜೊತೆಗೆ ನೆಟ್ವರ್ಕ್ ಕ್ಲಿಯರ್ ಆಗಿ ಬರ್ತಕ್ಕಂಥ ಪ್ರದೇಶದಲ್ಲಿ ಕೂತ್ಕೊಳ್ಳಿ. ಯಾಕಂದ್ರೆ ಮ್ಯೂಸಿಕ್ ಕ್ಲಿಯರ್ ಆಗಿ ಕೇಳುತ್ತೆ ನೆಟ್ವರ್ಕ್ ಸರಿಯಾಗಿ ಬರ್ತಾ ಇದ್ರೆ. ಕೆಳಗಡೆ ಕುಂಡ್ರಲಿಕ್ಕೆ ಆಗ್ತಕ್ಕಂಥವ್ರು ಕಾಲ್ಗಳನ್ನ ಮಡಚಿಕೊಂಡು ಕುಳಿತುಕೊಳ್ಳಿ ಸುಖಾಸನದಲ್ಲಿ. ಸುಖಾಸನದಲ್ಲಿ ಕೂಡ್ಲಿಕ್ಕೆ ಆಗದೆ ಇರತಕ್ಕಂಥವ್ರು ಚೇರ್ ಮೇಲೆ ಕುಳಿತುಕೊಳ್ಳಿ. ಕಾಲ್ಗಳು ಒಂದಕ್ಕೊಂದು ಕ್ರಾಸ್ ಆಗಿರ್ಲಿ ಕೆಳಗಡೆ. ಕೈಗಳನ್ನ ಎರಡನ್ನೂ ಲಾಕ್ ಮಾಡ್ಕೊಳ್ರಿ. ತೊಡೆಯ ಮೇಲೆ ಇಟ್ಕೊಳ್ರಿ. ಬೆನ್ನು ನೇರವಾಗಿರ್ಲಿ. ಕುಳಿತುಕೊಂಡು ನಿಧಾನವಾಗಿ ನಿಮ್ಮ ಕಣ್ಣೆದುರುಗಡೆಗೆ ಪ್ರಕೃತಿ ಮಾತೆ, ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳನ್ನ, ಹಾಗೆ ನಮ್ಮಲ್ಲಿರ್ತಕ್ಕಂಥ ಪ್ರಾಣ ಶಕ್ತಿ ಇರ್ತಕ್ಕಂಥ ಭಗವಂತನನ್ನ ಸ್ಮರಿಸುತ್ತಾ ನಗುಮುಖದಿಂದ ಮಂದಹಾಸ ನಗುವಿನಿಂದ ನಿಧಾನವಾಗಿ ಕಣ್ಣುಗಳನ್ನ ಕ್ಲೋಸ್ ಮಾಡಿ. ಮುಖದಲ್ಲಿ ಮಂದಹಾಸ ನಗು ಇರಲಿ. ಸಂತೋಷದಿಂದ ನಿಮ್ಮ ಒಂದು ಪಯಣ, ಧ್ಯಾನದ ಪಯಣ ಸಾಗಲಿ ಅಂತ ಆಶಿಸುತ್ತಾ ಸಂಗೀತದೊಂದಿಗೆ ನಿಧಾನವಾಗಿ ಧ್ಯಾನ ಪ್ರಕ್ರಿಯೆಗೆ ಪಾಲ್ಗೊಳ್ಳೋಣ ಸ್ನೇಹಿತರೆ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ದೀರ್ಘ ಶ್ವಾಸವನ್ನ ಹೊರಹಾಕಿ. ಪತ್ರಿಜಿ ಗುರುಗಳು ಹೇಳ್ದಂಗೆ ಆನ ಪಾನ ಸತಿ. ಆನ ಅಂತಂದ್ರೆ ಉಸಿರನ್ನು ತಗೊಳ್ತಕ್ಕಂಥದ್ದು, ಪಾನ ಅಂದ್ರೆ ಉಸಿರನ್ನು ಹೊರ ಹಾಕ್ತಕ್ಕಂಥದ್ದು, ಸತಿ ಅಂದ್ರೆ ಕೇವಲ ಉಸಿರನ್ನು ಗಮನಿಸ್ತಕ್ಕಂಥ ವಿಧಾನಕ್ಕೆ ಎರಡು ಉಸಿರನ್ನು ಗಮನಿಸ್ತಕ್ಕಂಥ ಪ್ರಕ್ರಿಯೆಗೆ ಸತಿ ಅಂತಕ್ಕಂಥ ಪದವನ್ನು ಹೇಳ್ತಾರ ಸ್ನೇಹಿತರೆ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಅದೇ ರೀತಿ ದೀರ್ಘವಾಗಿ ಉಸಿರನ್ನ ಹೊರಹಾಕಿ. ಲಾಂಗ್ ಬ್ರೀತ್. ಇನ್ಹೇಲ್, ಎಕ್ಸೇಲ್. ಇದೇ ಪ್ರಕ್ರಿಯೆಯನ್ನು ಮುಂದುವರಿಸಿ ಸ್ನೇಹಿತರೆ. ಗಮನ ಕೇವಲ ಉಸಿರಿನ ಕಡೆ ಇರಲಿ. ಆಲೋಚನೆಗಳು ಬರ್ತಾ ಇರ್ತವೆ. ಏನೇ ಆಲೋಚನೆಗಳು ಬಂದ್ರು ಕೂಡ ಅದನ್ನ ಮತ್ತೆ ಕತ್ತರಿಸಿ ಕಟ್ ಮಾಡಿ ಮತ್ತೆ ನೀವು ಗಮನವನ್ನ ಉಸಿರಿನ ಕಡೆ ತಗೊಂಬಂದು ಕೇಂದ್ರೀಕರಿಸಿ. ಇದೇ ಧ್ಯಾನ ಪ್ರಕ್ರಿಯೆಯಿಂದ ಎಷ್ಟೋ ಜನ ಮಹತ್ ಕಾರ್ಯಗಳನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗಿದ್ದು, ಮನಸ್ಸನ್ನು ಹಿಡಿದಿಟ್ಕೊಂಡು ಏಕಾಗ್ರತೆಗೆ ಹೋದಾಗ ಆ ಒಂದು ಪ್ರಕ್ರಿಯೆ ನಾವು ಮಾಡೋದ್ರಿಂದ ನಾವು ಕೂಡ ಏನೇನೋ 7 ಜನ್ಮಗಳ ಕರ್ಮಗಳನ್ನ ಅನುಭವಿಸ್ತಾ ಇದ್ದಾವೆ, ಅವುಗಳಿಂದ ಹೊರ ಬರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದೆಲ್ಲದಕ್ಕೂ ಕಾರಣ ಮುಖ್ಯವಾಗಿ ಪತ್ರಿಜಿ ಗುರುಗಳು ಹೇಳಿದಂಗೆ ಆನಪಾನ ಸತಿ. ಇದನ್ನ ನಾವು ನಿರಂತರ ಮಾಡ್ತಾ ಇದ್ರೆ, ಪ್ರತಿದಿನಾಲೂ ಕೂಡ ಗುರೂಜಿ ಹೇಳಿದಂಗೆ 3 ಗಂಟೆಗಳ ಕಾಲ ನಾವು ಧ್ಯಾನ ಮಾಡ್ತಾ ಇದ್ಬಿಟ್ರೆ ಅದ್ಭುತವಾದ ಒಂದು ಬೆಳವಣಿಗೆಯನ್ನ ನಾವು ಕಾಣ್ತೀವಿ. ಜೊತೆಗೆ ಮೋಕ್ಷಕ್ಕೆ ಹತ್ರ ಆಗ್ತೇವಿ. ನಾವೆಲ್ಲ ಮಹಾನ್ ಗುರುಗಳೇ, ಮಹಾನ್ ಚೇತನವೇ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನ ಪತ್ರಿಜಿ ಗುರುಗಳು ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಎಷ್ಟೋ ಮಾಸ್ಟರ್ಸ್ ಇವತ್ತು ಪಾಲನೆ ಮಾಡಿ ಅವರು ಕೂಡ ಉನ್ನತ ಮಟ್ಟವನ್ನು ತಲುಪಿದ್ದಾರೆ ಸ್ನೇಹಿತರೆ. ಹಾಗಿದ್ಮೇಲೆ ಎಲ್ಲರಿಗೂ ಆಗಿದೆ ಅಂದ್ಮೇಲೆ ನನಗೂ ಕೂಡ ಆಗುತ್ತೆ ಅಂತಕ್ಕಂಥ 100ಕ್ಕೆ 100ರಷ್ಟು ನಂಬಿಕೆ ಮೇಲೆ ಈ ಪ್ರಕ್ರಿಯೆಯನ್ನ ಮುಂದುವರ್ಸೋಣ ಸ್ನೇಹಿತರೆ. ಕೇವಲ ಆನಾಪಾನ ಸತಿ. ಉಸಿರು ತಗೊಳ್ಳೋದು, ಉಸಿರನ್ನು ಹೊರ ಹಾಕೋದು.
ಕುಂಭಕ ರೇಚಕ. ಇನ್ಹೇಲ್ ಎಕ್ಸೇಲ್. ಇದೇ ಪ್ರಕ್ರಿಯೆಯಲ್ಲಿ ಮುಂದುವರಿಸಿ ಸ್ನೇಹಿತರೆ. ಈಗ ಲೈಟ್ ಆಗಿ ಅಂದ್ರೆ ಸುಮಧುರವಾದ ಒಂದು ಸಂಗೀತದೊಂದಿಗೆ ನಮ್ಮ ಧ್ಯಾನವನ್ನ ಮುಂದುವರ್ಸೋಣ.
Thank you.
ಮಾತ್ರ ಸ್ನೇಹಿತರೆ. ಒಂದು ನಿಮಿಷ ಎಲ್ಲರೂ ನಿಧಾನವಾಗಿ ದೇಹ ಎತ್ತರ ಸ್ಥಿತಿಗೆ ಬನ್ನಿ. ಸ್ನೇಹಿತರೆ, ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಎರಡು ಕಣ್ಗಳ ಮೇಲೆ ನಿಧಾನವಾಗಿ ಇಟ್ಟುಕೊಂಡು ದೀರ್ಘ ಶ್ವಾಸ ಉಶ್ವಾಸ ಮಾಡ್ತಾ 5, 4, 3, 2, 1, 0. ಸ್ನೇಹಿತರೆ, ಈಗ ನಿಮ್ಮ ಎರಡು ಕೈಗಳನ್ನ ಕಣ್ಣೆದುರುಗಡೆ ಹಿಡ್ಕೊಂಡು ನಿಧಾನವಾಗಿ ನಗುಮುಖದಿಂದ ಮಂದಹಾಸ ನಗು ಬೀರುತ್ತಾ ನಿಮ್ಮ ಕಣ್ಣುಗಳನ್ನ ತೆರೆದು ನಿಮ್ಮ ಹಸ್ತಗಳನ್ನ ನೋಡ್ತಾ ಕಣ್ತೆರೆಯಿರಿ ಸ್ನೇಹಿತರೆ. ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸಿರಿ. ಎಸ್ ಸ್ನೇಹಿತರೆ, ಇವತ್ತಿನ ದಿವಸ ಈ ಪ್ರಕೃತಿಯು ನಮಗೆ ಅದ್ಭುತವಾದ ಒಂದು ಅನುಭವನ ಕೊಟ್ಟಿದ್ದಕ್ಕಾಗಿ ಮ್ಯೂಸಿಕ್ ಸಿಸ್ಟಮ್ಗೂ, ಪ್ರಕೃತಿ ಮಾತೆಗೂ ಹಾಗೂ ನಮ್ಮ ದೇಹಕ್ಕೆ ಒಂದು ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸೋಣ ಸ್ನೇಹಿತರೆ. ಎಸ್, ಈಗ ಮುಂದಿನ ಸೆಷನ್ ಪ್ರಾರಂಭವಾಗತಕ್ಕಂಥ ಬರೋದಲ್ಲಿ ಇಬ್ಬರು ಜ್ಞಾನಾರ್ಥಿಗಳಿಂದ ಅನುಭವವನ್ನ ಕೇಳ್ತೀನಿ. ಏನ್ ಅನಿಸ್ತು ಇವತ್ತಿನ ಧ್ಯಾನ ಅನ್ನೋದ್ರ ಬಗ್ಗೆ ಇಬ್ರು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಸ್ನೇಹಿತರೆ. ಯಾರಾದ್ರೂ ಇಬ್ರು ಹ್ಯಾಂಡ್ ರೈಸ್ ಮಾಡಿ. ಹೇಗ ಅನಿಸ್ತು ಇವತ್ತಿನ ಧ್ಯಾನ? ಯಾವ ತರ ಇತ್ತು ಹೇಳಬಹುದಾ ಯಾರಾದ್ರೂ? ಓಕೆ, ಮೋಸ್ಟ್ಲಿ ಮಾತಾಡ್ಲಿಕ್ಕೆ ಭಯ ಅನಿಸ್ತಾ ಇದೆ, ಹೊಸಬ್ರು ಇರ್ಬೋದು ಅನಿಸ್ತಿದೆ ಭಾವಿಸ್ತಾ ಇವತ್ತಿನ ಒಂದು ಜ್ಞಾನ ಹಂಚಿಕೆಯನ್ನ ಮಾಡ್ಲಿಕ್ಕೆ 3 ಮಾಸ್ಟರ್ಸ್ ರೆಡಿ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ಮೊದಲನೇ ಮಾಸ್ಟರ್ಸ್ ಅನ್ನು ಇವಾಗ ಕರಿತಕ್ಕಂತ ಸಮಯ ಬಂದಿದೆ. ಎಸ್, ಮೊದಲನೇದಾಗಿ ಗೀತಾ ನಾಯಕನಟ್ಟಿ ಮೇಡಮ್ ಅವರನ್ನ ಇವತ್ತಿನ ಒಂದು ಜ್ಞಾನ ಹಂಚಿಕೆಗಾಗಿ ಈ ಒಂದು ವೇದಿಕೆಗೆ ಇನ್ವೈಟ್ ಮಾಡ್ತಾ ಇದ್ದೇನೆ. ವೆಲ್ಕಮ್ ಮೇಡಮ್, ತಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್, ಅಂದಂಗೆ ಮೇಡಮ್ ಇವತ್ತು ತಮ್ಮ ಜ್ಞಾನ ಹಂಚಿಕೆಯನ್ನು ಮುಂದುವರಿಸಿ ಕ್ಲಾಸ್ ಅನ್ನು ಕೂಡ ಮುಂದುವರಿಸಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್. ಎಸ್, ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೂ ರಾಜಮಾತೆ ಆದಂತ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ, ಪ್ರಕೃತ ಮಾತಾ, ವಸುಂಧರ ಮಾತಾ, ಭೂಮಾತಾ ನಿಮ್ಗೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ, ನನ್ನ ಧ್ಯಾನ ಮಾರ್ಗಕ್ಕೆ ಕೊಂಡೊಯ್ದಂತಹ
ನನ್ನ ಪ್ರೀತಿಯ ಚಿಕ್ಕಮ್ಮ ವಿಜಯಲಕ್ಷ್ಮಿ ಅವ್ರಿಗೂ ಸಹ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ವಿಶೇಷವಾಗಿ ನನ್ನ ತಂದೆ ತಾಯಿಗೂ, ನನ್ನ ಅತ್ತೆ ಮಾವಂದ್ರಿಗೂ ಸಹ ನಾನು ಕೃತಜ್ಞತೆಯನ್ನು ತಿಳಿಸುತ್ತೇನೆ. ಅದೇ ರೀತಿ ಇವತ್ತು ಒಂದು ಪತ್ರಿಜಿಯವರ ವಾಣಿಯ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮಾಸ್ಟರ್ಸ್. ಶರೀರ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ದುಃಖವೇ, ನರಕವೇ. ಆತ್ಮ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ಸ್ವರ್ಗವೇ ಮತ್ತು ವೈಭವವೇ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದರಿಂದ ಎಲ್ಲರಿಗೂ ಆಧ್ಯಾತ್ಮಿಕ ದೃಷ್ಟಿ ಬೇಕು ಮತ್ತೆ ಆತ್ಮ ದೃಷ್ಟಿ ಬೇಕು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಾನು ಮೊದಲಿಗೆ ಧ್ಯಾನಕ್ಕೆ ಬಂದಾಗ ಧ್ಯಾನ ಕಸ್ತೂರಿ ಪುಸ್ತಕವನ್ನು ತಗೊಳ್ತಾ ಇದ್ದೆ. ಅದರಲ್ಲಿ ಪತ್ರಿಜಿ ಸರ್ ಪ್ರಥಮ ವಾರ್ಷಿಕ ಪುಣ್ಯಸ್ಮರಣೆ ಅಂತ ಹೇಳ್ಬಿಟ್ಟು ಮಾಸ್ಟರ್ಸ್ ಜುಲೈ 2023 ಭೂಲೋಕಕ್ಕೆ ಅವರ ಆಗಮನ ಮತ್ತೆ ಭೂಲೋಕದ ಒಂದು ನಿರ್ಗಮನ. ನಾನು 2022 ನಾನು ಧ್ಯಾನಕ್ಕೆ ಬಂದೆ 8ನೇ ತಿಂಗಳಲ್ಲಿ. ಬಟ್ ನಮ್ಮ ಪತ್ರಿಜಿ ಸರ್ 24ನೇ ತಾರೀಕು 7ನೇ ತಿಂಗಳು 2022 ಈ ಜಗತ್ತನ್ನು ಬಿಟ್ಟು ಹೋಗಿದ್ದಾರೆ. ಆದ್ರೆ ನಮ್ಮೆಲ್ಲರ ಜೊತೆಗೆ ಇದ್ದಾರೆ ಪ್ರತಿ ಕ್ಷಣದಲ್ಲಿ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ. ಅದೇ ರೀತಿ ನಮ್ಮ ಪತ್ರಿ ಸರ್ ಒಂದಷ್ಟು ಇಲ್ಲಿ ಧ್ಯಾನ ಜಗತ್ ಮತ್ತೆ ಧ್ಯಾಸ ಜಗತ್ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಾನು ಸ್ವಲ್ಪ ಇಚ್ಛಿಸೆ ಮಾಡ್ತೀನಿ. ಕೆಲಸದ ಮೇಲೆ ಗಮನ ಅಂದ್ರೆ ನಾವು ಯಾವ ರೀತಿ ಏನ್ ಕೆಲಸ ಮಾಡ್ತಿದ್ದೀವಿ ಆ ಕೆಲಸದ ಮೇಲೆ ಗಮನ ಅಂತ ಅನ್ಕೊಂಡ್ರೆ ಅಲ್ಲಿ ಕರ್ಮಯೋಗ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪತ್ರಿಸರು. ಕೆಲಸದ ಮೇಲೆ ಗಮನ ಇದ್ದಾಗ ಅದನ್ನ ಕರ್ಮಯೋಗ ಅಂತ ಹೇಳ್ತಾರೆ. ಶ್ವಾಸದ ಮೇಲೆ ಗಮನ ಅಂತ ಅಂದ್ರೆ ಧ್ಯಾನ ಯೋಗ. ಶ್ವಾಸದ ಮೇಲೆ ಗಮನ ಆಲ್ರೆಡಿ ಎಲ್ರು ನಾವ್ ಅನ್ಕೊಂತಿರ್ತೀವಿ ನಾನ್ ಧ್ಯಾನ ಮಾಡ್ತೀನಿ ಅಂತಂದೇಳಿ. ಬಟ್ ಏನೂ ಇಲ್ಲ, ಆಲ್ರೆಡಿ ಅದು ಸಹಜವಾಗಿ ಸರಳವಾಗಿ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ತಿದೀವಿ ಅಷ್ಟೇ. ಅದೇ ಶ್ವಾಸದ ಮೇಲೆ ಗಮನ ಅಂದ್ರೆ ಅದು ಧ್ಯಾನ ಯೋಗ. ಮಾತಿನ ಮೇಲೆ ಗಮನ ಅಂತಂದ್ರೆ ಅದು ಬುದ್ಧಿ ಯೋಗ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಎಲ್ಲ ಗೊತ್ತಿರಬಹುದು. ಬಹುಶಃ ನಮ್ಮ ಮಾತಿನ ಮೇಲೆ ಹಿಡಿತ ಇಲ್ದಿದ್ರೆ ಎಷ್ಟು ಅಪಾಯಕಾರಿ ಆಗುತ್ತೆ ಅಂತ ಇಲ್ಲಿ ಮಾತು ಹಿಡಿತ ಇದ್ರೆ ನಮ್ಮ ಯಾವ ವ್ಯಕ್ತಿ ಹೆಂಗೆ, ಆ ಮನುಷ್ಯ ಯಾವ ರೀತಿ ಅಂತೇಳಿ ಮಾತಿನಲ್ಲೇ ಅಳಿತಾರೆ ಅವರ ವ್ಯಕ್ತಿತ್ವವನ್ನ ಅಂತ ಇಲ್ಲಿ. ಅದೇ ರೀತಿ ಮಾತಿನ ಮೇಲೆ ಗಮನ ಅಂತ ಅಂದ್ರೆ ಅಲ್ಲಿ ಬುದ್ಧಿಯೋಗ ಅಂತ. ಅಹಿಂಸೆಯ ಮೇಲೆ ಗಮನ ಅದೇ ಕರುಣ ಯೋಗ. ಅಹಿಂಸೆ ಯಾವುದೇ ರೀತಿ ನಾವು ಯಾವುದಕ್ಕೆ ಆಗ್ಲಿ ಅಹಿಂಸೆಯನ್ನ ಮಾಡಬಾರದು. ಅದರ ಮೇಲೆ ಒಂದು ಗಮನ ಇದ್ರೆ ಅದು ಒಂದು ಕರುಣ ಯೋಗ ಅಂತ ಹೇಳ್ತಾ ಇದ್ದಾರೆ. ಆದರೆ ನೆಕ್ಸ್ಟ್ ಕರ್ತವ್ಯದ ಮೇಲೆ ಗಮನ ಅದು ಧರ್ಮ ಯೋಗ ಅಂತ ಹೇಳ್ತಾ ಇದ್ದಾರೆ. ಕರ್ತವ್ಯದ ಮೇಲೆ ಗಮನ ಯಾವ್ದಿದು ಕರ್ತವ್ಯ ಅಂದ್ರೆ ನಾನೊಬ್ಬ ಗೃಹಿಣಿಯಾಗಿ ಮನೆತನ ಅತ್ತೆ ಮಾವ ಆಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ಹೋಗು ಬರೋರನ್ನ ಸಹ ನಾನು ನೋಡ್ಕೊಂತ ಅವರ ಆಗು ಹೋಗುಗಳನ್ನ ನೋಡ್ಕೊಂತ ನನ್ನ ಕೆಲಸಗಳನ್ನೂ ಸಹ ನನಗೆ ಗಮನದಲ್ಲಿ ಇಟ್ಕೊಂಡು ಅದು ಒಂದು ಕರ್ತವ್ಯ. ಅದರ ಮೇಲೆ ಅದು ಗಮನ ಇದ್ದಂದ್ರೆ ಅದು ನನ್ನ ಧರ್ಮ, ಅದು ಧರ್ಮ ಯೋಗ ಅಂತ ಅನ್ಸಿಕೊಳ್ಳುತ್ತೆ. ಅದೇ ರೀತಿ ಸತ್ಯದ ಮೇಲೆ ಗಮನ. ನಾವು ಹಾಡುವ ಮಾತು ಯಾವ ರೀತಿ ಇರ್ಬೇಕು, ಸತ್ಯದ ಮೇಲೆ ಗಮನ. ಸುಳ್ಳು ಆತರ ಎಲ್ಲ ಮಾತಾಡೋದ್ರಿಂದ ನಮಗೆ ತುಂಬಾ ಅಪಾಯಕಾರಿಯಾಗುತ್ತೆ. ಏನೇ ಆಗ್ಲಿ, ಸಮಯ ಆಗ್ಲಿ, ಸಂದರ್ಭ ಏನೇ ಒಂದು ಪರಿಸ್ಥಿತಿ ಬಂದ್ರು ನಾವು ಹಾಡುವ ಮಾತು ಸತ್ಯದ ಮೇಲೆ ಗಮನ ಇರಬೇಕು. ಅದು ಏನ್ ತೋರ್ಸುತ್ತೆ ಅಂದ್ರೆ ಜ್ಞಾನ ಯೋಗವನ್ನು ತೋರ್ಸುತ್ತೆ. ಅದೇ ರೀತಿ ಶಾಸ್ತ್ರೀಯ ದೃಷ್ಟಿಕೋನದ ಮೇಲೆ ಗಮನ. ಒಂದು ಶಾಸ್ತ್ರ ಆಗಿರಬಹುದು, ಎಲ್ಲೋ ಏನೋ ಒಂದು ಮನೆ ಕಾರ್ಯಕ್ರಮದ ಬಗ್ಗೆ ಕೇಳುವುದಾಗಿರ್ಬೋದು, ಅದೇ ರೀತಿ ಮನೆ ಕಟ್ಲಿಕ್ಕಾಗಿರ್ಬೋದು, ಮದುವೆಗಳಲ್ಲಿ ಎಲ್ಲವನ್ನು ಶಾಸ್ತ್ರ ದೃಷ್ಟಿಕೋನದ ಮೇಲೆ ಗಮನ ಇದ್ರೆ ಅದು ಏನಂತ ಅನ್ಸ್ಕೊಳ್ಳುತ್ತೆ ಅಂದ್ರೆ ವಿಜ್ಞಾನ ಯೋಗ ಅಂತ ಅನ್ಸ್ಕೊಳ್ಳುತ್ತೆ. ಅದೇ ರೀತಿ ಆತ್ಮರ್ಪಣದ ಮೇಲೆ ಗಮನ ಅಂದ್ರೆ ಭಕ್ತಿ ಯೋಗ ಅಂತ ಕೇಳಿಸುತ್ತೆ. ನಾವೆಲ್ಲ ಮುಂಚೆ ಗೊತ್ತಿರ್ಲಿಲ್ಲ, ಪೂಜೆ ಪುನಸ್ಕಾರಗಳಲ್ಲಿ ತುಂಬಾ ತಲ್ಲೀನರಾಗ್ತಿದ್ವಿ. ಈಗಿನ ದಿನಗಳಲ್ಲಿ ಈ ಆಧ್ಯಾತ್ಮಿಕ
ಜೀವನಕ್ಕೆ ಬಂದಾಗ ಸ್ವಲ್ಪ ಸ್ವಲ್ಪನೇ ಈಗೆಲ್ಲ ನಾವೇ ದೇವರುಗಳು ಅಂತ ಗೊತ್ತಾಗ್ಬಿಟ್ಟಿದೆ. ಎಲ್ಲನೂ ನಮ್ಮಲ್ಲೇ ಇರುತ್ತೆ. ದೇವರನ್ನು ಸಹ ನಾವು ಪ್ರತ್ಯಕ್ಷವಾಗಿ ನೋಡಿಲ್ಲ, ಆದ್ರೂನು ನಮ್ಮಲ್ಲೇ ಇದ್ದಾನೆ. ಈ ಶಿವ ಅಂತ ಅನ್ಕಂಡ್ರೆ ಶಿವನ ರೂಪವನ್ನು ನೋಡ್ತೀವಿ, ಗಣಪತಿ ಅನ್ಕಂದ್ರೆ ಗಣಪತಿ ರೂಪವನ್ನು ನೋಡ್ತೀವಿ, ವಿಷ್ಣು ಅನ್ಕಂದ್ರೆ ವಿಷ್ಣುವಿನ ರೂಪವನ್ನು ನೋಡ್ತೀವಿ. ಎಲ್ಲವೂ ನಮ್ಮಲ್ಲೇ ಇದೆ. ಹಾಗಾಗಿ ಇದನ್ನ ಆತ್ಮಾರ್ಪಣದ ಮೇಲೆ ಗಮನ ಅಂತ ಅನ್ಕೊಂಡಾಗೆ ಇದನ್ನ ಭಕ್ತಿ ಯೋಗ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದೇ ರೀತಿ ಆತ್ಮವಿಶ್ವಾಸದ ಮೇಲೆ ಗಮನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಮೇಲೆ ನಮಗೆ ಇರ್ಬೇಕು ಗಮನ. ಆತ್ಮವಿಶ್ವಾಸದ ಮೇಲೆ ಗಮನ ಅಂತಂದ್ರೆ ಅಲ್ಲೇ ಪ್ರಗತಿ ಯೋಗ. ಆತ್ಮವಿಶ್ವಾಸದ ಮೇಲೆ ಗಮನ ಅಂತ ಹೇಳಿದ್ರೆ ಪ್ರಗತಿ ಯೋಗ. ಗುರು ವಾಕ್ಯದ ಮೇಲೆ ಗಮನ, ಅದನ್ನ ಶಿಷ್ಯ ಧರ್ಮ ಯೋಗ ಅಂತ ಹೇಳ್ತಾರೆ. ಗುರು ವಾಕ್ಯದ ಮೇಲೆ ಗಮನ ಅಂತ ಹೇಳಿದಾಗ ಇಲ್ಲಿ ನಾವೆಲ್ಲರೂ ನೆನ್ಪು ಮಾಡ್ಕೋಬೇಕಾಗಿರೋದು ನಮ್ಮ ಪತ್ರಿ ಸರ್ನ ಅಂತ ಹೇಳ್ಕೋಬಹುದು, ಮತ್ತೆ ನಮ್ಮ ರಂಗನಾಥ್ ಗುರುಜಿ ಅವ್ರನ್ನ ಅಂತ ಹೇಳ್ಕೋಬಹುದು. ಇಲ್ಲಿ ಯಾಕೆ ಅಂತಂದ್ರೆ ಆನಾಪಾನ ಸತಿ ಧ್ಯಾನ, ಉಸಿರಿನ ಮೇಲೆ ಗಮನ ಇಟ್ಟಾಗ ನಮಗೆಲ್ಲ ಏನ್ ಸಿಗ್ತಾ ಇದೆ, ನಾವ್ ಯಾವ ರೀತಿ ಇರ್ಬೇಕು, ವಾಸ್ತವದಲ್ಲಿ ಹೇಗ್ ಬದುಕ್ಬೇಕು ಅಂತವನ್ನೆಲ್ಲವನ್ನು ತಿಳಿತಾ ಇರ್ಬೇಕು ಅಂತ ಅಂದಾಗ ಗುರುವಾಕ್ಯದ ಮೇಲೆ ಗಮನ. ಅವರೆಲ್ಲ ಆನಾಪಾನ ಸತಿ ಧ್ಯಾನವನ್ನು ನಮ್ಗೆ ಪರಿಚಯಿಸದೇ ಇದ್ದರೆ ನಾವು ಯಾವ ರೀತಿ ಇರ್ತಿದ್ವೋ ಗೊತ್ತಿಲ್ಲ. ಅದೇ ರೀತಿ ನಮ್ಮ ರಂಗನಾಥ್ ಗುರುಜಿ ಆಗಿರ್ಬಹುದು, ಇಷ್ಟೊಂದು ವೇದಿಕೆಯನ್ನು ಕಲ್ಪಿಸಿಕೊಂಡಿದ್ದಾರೆ. ಅಲ್ಲಿ ಅವರು ಎಷ್ಟು ಕೃತಜ್ಞತೆ ಹೇಳಿದ್ರು ಸಹ ಕಡಿಮೆ. ಅವರೊಬ್ಬ ಗುರುಗಳಾಗಿ ಅವರ ಮೇಲೆ ಒಂದು ಗಮನ ಇಟ್ಟಾಗ ನಾವೆಲ್ಲರೂ ಶಿಷ್ಯ ಧರ್ಮ ಯೋಗವನ್ನು ಪಾಲಿಸಿದ ಹಾಗೆ ಅಂತ ಹೇಳ್ಬೋದು. ಅದೇ ರೀತಿ ಪ್ರತಿನಿತ್ಯದ ಶಿಕ್ಷಣದ ಮೇಲೆ ಗಮನ. ಶಿಕ್ಷಣ ಅಂತ ಹೇಳಿದ್ರೆ ಮಾಸ್ಟರ್ಸ್ ಪ್ರತಿ ಶಾಲಾ ಕಾಲೇಜಿಗೆ ಹೋಗುವಂತ ಪುಸ್ತಕ ಪಾಠ್ಯಗಳನ್ನೇ ತೆಗೆದುಕೊಂಡು ವಿದ್ಯಾರ್ಥಿಗಳೇ ಅಲ್ಲ. ಪ್ರತಿಯೊಬ್ಬ ಗೃಹಿಣಿನೂ ವಿದ್ಯಾರ್ಥಿನೇ. ಅತಿ ವಯಸ್ಕಾದರೂ ಒಬ್ಬ ಶಿಕ್ಷಣವನ್ನು ಪಡೆದುಕೊಳ್ಳಬಹುದು. ಯಾವ ರೀತಿ ಆದ್ರೂ ಒಂದು ಸಣ್ಣ ಮಕ್ಕಳಿಂದ ಆಗಿರ್ಬೋದು, ದೊಡ್ಡವರಿಂದ ಆಗಿರ್ಬೋದು, ಎಲ್ಲರಿಂದನೂ ಪಡೆಯುವಂತಹ ಇದು ಪ್ರತಿನಿತ್ಯನೂ ಸಹ ಶಿಕ್ಷಣ ಅದ ಮೇಲೆ ಗಮನ ಅದ ಅಂತ ಅನ್ಕೊಂಡಾಗೆ ಗುರು ಧರ್ಮ ಯೋಗ ಅಂತ ಅನ್ಸಿಕೊಳ್ಳುತ್ತೆ. ಅದೇ ರೀತಿ ಪರಸ್ಪರ ಸಹಕಾರದ ಮೇಲೆ ಗಮನ ಅಂತ ಹೇಳ್ತಾರೆ. ಪರಸ್ಪರ ಸಹಕಾರದ ಮೇಲೆ ಗಮನ ಅಂತಂದ್ರೆ ಇದನ್ನ ಸಂಘ ಧರ್ಮ ಅಂತ ಹೇಳ್ತಾರೆ ಮಾಸ್ಟರ್ಸ್. ಯಾವ ರೀತಿ ಇದು ಪರಸ್ಪರ ಸಹಕಾರ ಅಂತಂದಾಗ, ನಾನು ಒಬ್ಬ ಗೃಹಿಣಿ ಆಗಿದ್ರಿಂದ ನನ್ನ ನೇರವಾಗಿ ಯೋಚನೆ ಮಾಡ್ಬೇಕು ಅಂತಂದಾಗ ಅಕ್ಕಪಕ್ಕದ ಮನೆಯಲ್ಲಿ ಮಾಸ್ಟರ್ಸ್ ಏನಾದ್ರೂ ಒಂದು ಬೇಕಾ ಅಂತ ಅನ್ಸಿದ್ರೆ, ಎಲ್ಲರ ಮನೆಯಲ್ಲೂ ಎಲ್ಲದೂ ಸಹ ಇರುತ್ತೆ ಅಂತ ಅಲ್ಲ, ಇರುತ್ತೆ. ಬಟ್ ಇಲ್ಲದೆ ಇದ್ರೂ ಸಹ ಅಕ್ಕಪಕ್ಕದವರ ಮನೆಯ ಸಹಾಯದಿಂದ ಆಗಿರಬಹುದು, ಕೊಡುಕೊಳ್ಳುವಿಕೆ ಆಗಿರ್ಬೋದು, ನಾವು ಅವರಿಗೆ ಕೊಡುವುದರ ಮೂಲಕ ಅವರು ನಮಗೆ ಕೊಡುವುದರ ಮೂಲಕ ಇದು ಒಂದು ಪರಸ್ಪರ ಸಹಕಾರದ ಮೇಲೆ ಗಮನ. ಅದು ಏನನ್ಸುತ್ತೆ, ಸಂಘ ಧರ್ಮ ಯೋಗ ಅಂತ ಅನಿಸಿಕೊಳ್ಳುತ್ತೆ ಮಾಸ್ಟರ್ಸ್. ಅದೇ ರೀತಿ ಪರಿಸರಗಳ ಪರಿಶುದ್ಧತೆ ಮೇಲೆ ಗಮನ. ಪರಿಸರದ ಮೇಲೆ ನಮ್ಮ ಮನೆ ಅಥವಾ ನಮ್ಮ ಮನೆ ನೇರವಾಗಿ ಅಷ್ಟೇ ಸ್ವಚ್ಛತವಾಗಿ ಇಟ್ಕೊಳ್ಳೋದು. ಅದೇ ರೀತಿ ನಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತವಾಗಿ ಇಟ್ಕೊಳ್ಳೋದು. ಹಾಗೆ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಎಲ್ಲೇ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ದೇವಸ್ಥಾನಕ್ಕೆ ಹೋದಾಗ ಒಂದು ಬಾಳೆಹಣ್ಣು ಸಿಪ್ಪೆ ತಿಂದು ಯಾರಾದ್ರೂ ಅಲ್ಲೇ ಹಾಕಿರ್ಬಹುದು, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತೆಗೆದು ಪಕ್ಕಕ್ಕೆ, ಯಾರಿಗೂ ತೊಂದರೆ ಆಗದೆ ಪಕ್ಕಕ್ಕೆ ಎತ್ತಿಡಬಹುದರಲ್ಲಿ ಸಹ ನಾವು ಒಂದು ಹೆಲ್ಪ್ ಮಾಡಬಹುದು. ಅದೇ ರೀತಿ ಎಲ್ಲೋ ರೋಡಲ್ಲಿ ಹೋಗ್ತಿರ್ತೀವಿ, ಕಲ್ಲು ಮುಳ್ಳುಗಳಿಂದನೂ ಸಹ ಎಲ್ಲೋ ಒಂದು ಇರುತ್ತೆ, ಅದನ್ನು ಸಹ ನೋಡದೆ ಬರಬಾರದು. ಅದನ್ನ ಸಹ ಪಕ್ಕದಲ್ಲಿ ಇಡುವಂತ ಕೆಲಸವನ್ನು ನಾವು ಮಾಡಬೇಕು. ಅದನ್ನ ನಾವು ಪರಿಸರಗಳ ಪರಿಶುದ್ಧತೆ ಮೇಲೆ ಗಮನ ಅಂತ ಅನ್ಸ್ಕೊಂಡಾಗ ಇದನ್ನ ಏನಂತ ಹೇಳ್ತಾರೆ ಅಂದ್ರೆ ಮಾಸ್ಟರ್ಸ್, ಪೌರ ಧರ್ಮ ಯೋಗ ಅಂತ ಹೇಳ್ತಾರೆ. ಅದೇ ರೀತಿ ವ್ಯಕ್ತಿ ನ್ಯಾಯದ ಮೇಲೆ ಗಮನ. ವ್ಯಕ್ತಿ ನ್ಯಾಯದ ಮೇಲೆ ಗಮನ ಅಂತ ಹೇಳಿದ್ರೆ ಇದು ರಾಜಧರ್ಮ ಯೋಗ ಅಂತ ಹೇಳ್ತಾರೆ. ವ್ಯಕ್ತಿ ನ್ಯಾಯದ ಮೇಲೆ ಗಮನ. ಯಾವಾಗ್ಲೂ ಒಬ್ರು ಏನಾದ್ರು ತಪ್ಪು ಕೆಲಸ ಮಾಡಿರ್ತಾರೆ ಅಂತಂದ್ರೆ ಅವರು ತಪ್ಪಿನ ಅರಿವನ್ನು ಮೂಡಿಸ್ಬೇಕು. ಎಲ್ಲಿ ತಪ್ಪಾಗಿದೆ, ನೀನಿಂತ ತಪ್ಪು ಮಾಡಿದೀಯಾ ಅಂತ ಹೇಳಿ ತಿದ್ದಿ ಬುದ್ಧಿ ಹೇಳ್ಬೇಕು. ಅವ್ರನ್ನ ತಪ್ಪು ಮಾಡಿದ್ರು ಸಹ ಪ್ರೋತ್ಸಾಹ ಮಾಡಬಾರ್ದು. ಅಲ್ಲಿ ನ್ಯಾಯಯುತವಾಗಿ ನಾವು ಮಾತನಾಡಬೇಕು. ಅದೇ ರೀತಿ ವ್ಯಕ್ತಿ
ನ್ಯಾಯದ ಮೇಲೆ ಗಮನ ಇದ್ದಾಗ ಅದನ್ನ ರಾಜಧರ್ಮ ಯೋಗ ಅಂತ ಹೇಳ್ತಾರೆ. ಅನುಭವಗಳ ಪರಂಪರೆಯ ಮೇಲೆ ಗಮನ, ಅದನ್ನ ಆತ್ಮಧರ್ಮ ಯೋಗ ಅಂತ ಹೇಳ್ತಾರೆ. ನಾನು ಧ್ಯಾನಕ್ಕೆ ಬಂದ ಮೇಲೆ ನನಗೆ ಯಾವ ರೀತಿ ಅನುಭವ ಆಗಿದೆ, ಆ ಅನುಭವನ ಯಾವ ರೀತಿ ನಾನು ಯೋಚನೆ ಮಾಡ್ತಾ ಇರ್ತೀನಿ, ಆ ಅನುಭವನ ಯಾರಿಗೆ ಯಾವ ರೀತಿ ನಾನು ಹೇಳ್ತಾ ಇರ್ತೀನಿ, ಇದನ್ನ ಪರಂಪರೆಯಾಗಿ ಹೇಳ್ತಾ ಬರೋದ್ರಿಂದ ಆ ಅನುಭವಗಳ ಪರಂಪರೆಯ ಮೇಲೆ ಅದರ ಮೇಲೆ ಗಮನ ಇದ್ದಾಗ ಅದಕ್ಕೆ ನಾವು ಆತ್ಮಧರ್ಮ ಯೋಗ ಅಂತ ಹೇಳ್ತೀವಿ ಮಾಸ್ಟರ್ಸ್. ಅದೇ ರೀತಿ ಸಕಲ ಪ್ರಾಣಿ ಕೋಟಿ ಜೊತೆ ಮಿತ್ರತ್ವದ ಮೇಲೆ ಗಮನ. ಸಕಲ ಪ್ರಾಣಿ ಪಕ್ಷಿಗಳು ಎಲ್ಲವನ್ನು ದಾಟಿ ನಾವು ಒಂದು ಮನುಷ್ಯರ ಜನ್ಮವನ್ನು ಪಡೆದಿದ್ದೇವೆ. ಈ ಮನುಷ್ಯನ ಜನ್ಮ ಅನ್ನೋದು ಸಿಗುವುದೇ ಒಂದು ದುರ್ಲಾಭ. ಅದೇ ರೀತಿ ಒಂದು ಗಿಡ ಮರಗಳಾಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು, ಒಂದು ನಾಯಿ ಬೆಕ್ಕು, ಈ ತರ ಎಲ್ಲದರಲ್ಲೂ ಸಕಲ ಪ್ರಾಣಿ ಕೋಟಿ ಜೊತೆ ಮಿತ್ರತ್ವದ ಮೇಲೆ ಗಮನ. ಅವರಲ್ಲೂ ಸಹ ನಾನಿದ್ದೇನೆ, ನನ್ನಲ್ಲೂ ಸಹ ಅವರಿದ್ದಾರೆ, ಎಲ್ಲರಲ್ಲೂ ಇರುವುದು ಉಸಿರು ಅಂತ ಹೇಳಿ ಈ ತರ ಅದ್ರ ಮೇಲೆ ಆ ತರ ಗಮನ ಇದ್ದಾಗ ಅದನ್ನ ಮೈತ್ರಿಯ ಬುದ್ಧ ಯೋಗ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇಷ್ಟು ಪತ್ರಿಜಿಯವರ ಧ್ಯಾಸ ಜಗತ್ ಮತ್ತೆ ಧ್ಯಾನ ಜಗತ್ತು ಯಾವುದರ ಮೇಲೆ ಗಮನ ಇದ್ದಾಗ ಅದನ್ನ ಯಾವ ರೀತಿ ಧ್ಯಾನ ಜಗತ್ ಧ್ಯಾಸ ಜಗತ್ ಅಂತೇಳಿ ಒಂದಷ್ಟು ಮಾತುಗಳನ್ನ ಸರ್ ಹೇಳಿದ್ದಾರೆ. ಆ ಮಾತುಗಳನ್ನ ನಿಮ್ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ನನಗೆ ತಿಳಿದಿರೋ ಹಾಗೆ ಸರ್ ಹೇಳಿರೋದನ್ನ ನನಗೆ ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಂಡಿದ್ದೀನೋ ಅದನ್ನ ನಿಮ್ ಮುಂದೆ ಪ್ರಸ್ತುತ ಮಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು 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 ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕಾರ್ಯಕ್ರಮ ಈಗ ಉಮಾ ಕುಲಕರ್ಣಿ ಮೇಡಮ್ ಅವರು ನಮ್ ಜೊತೆ ಇದ್ದಾರೆ. ನಮ್ಮ ವೇದಿಕೆಯಲ್ಲಿ ಸತತವಾಗಿ ಬೆಳಗ್ಗೆ ಮಧ್ಯಾಹ್ನ ತರಗತಿಯಲ್ಲಿ ಭಾಗಿಯಾಗ್ತಾರೆ. ಪ್ರತಿಯೊಂದ್ರ ಮೇಲೂ ಅವರು ಗಮನ ಅನ್ನೋದು ತುಂಬಾ ಅದ್ಭುತವಾಗಿದ್ದು, ಅವರು ಸಹ ಶಿಕ್ಷಕ ವೃತ್ತಿಯಲ್ಲಿದ್ದವರು ಸಹ ಅವರು ಒಂದು ಮಾತುಗಳು ಸಹ ತುಂಬಾನೇ ಅದ್ಭುತ ಅಂತಾನೆ ಹೇಳ್ಬೋದು. ಉಮಾ ಕುಲಕರ್ಣಿ ಮೇಡಮ್ ಅಂತ ಅನ್ಕೊಂಡ್ರೆ ನಮ್ಗೆ ಪಟ್ ಅಂತ ನೆನಪಾಗೋದು ಅವರು ಪ್ರತಿಯೊಂದನು ಸಂಗ್ರಹ ಮಾಡ್ತಾರೆ ಎಲ್ಲ ಮಾತುಗಳನ್ನು. ಇದೇ ಕ್ಲಾಸು ಹೀಗೆ ಆಯ್ತು ಅಂತಂದೇಳಿ ಅವ್ರನ್ನ ನಮ್ಮ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಇವತ್ತಿನ ವಿಷಯವನ್ನ ಯಾವ ವಿಷಯವನ್ನ ಹೇಳ್ತಾರೆ ಅಂತ ಹೇಳಿ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಮ್ಮ. ಓಟು ಅಮ್ಮ. ಪತ್ರಿಜಿ ಗುರುಗಳು ಹಾಗೂ ರಾಜಮಾತೆಯಾದಂತಹ ಸುವರ್ಣಮಾಲಾ ಅಮ್ಮನವರಿಗೂ ನಮಸ್ಕಾರಗಳು, ಮತ್ತು ನನ್ನ ತಂದೆ ತಾಯಿಗಳಿಗೂ ಕೂಡ ನಮಸ್ಕಾರ. ಯೋಗ ಮತ್ತು ವ್ಯಾಯಾಮ ಹೇಳಿಕೊಡುವಂತಹ ನಮ್ಮ ನಾಗರಾಜ್ ಗುರುಗಳಿಗೂ ಮತ್ತು ಸಮಗ್ರ ಜೀವನ ಶೈಲಿಯನ್ನು ಹೇಳಿಕೊಡುವಂತಹ ನಮ್ಮ ಲಕ್ಷ್ಮೀ ರಂಗನಾಥ್ ಗುರುಜಿಯವರಿಗೂ ನಮಸ್ಕಾರ. ಹಾಗೂ ಎಲ್ಲಾ ಧ್ಯಾನ ಮಿತ್ರ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ನನಗೇನೋ ತಿಳಿದ ಮಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದರಲ್ಲಿ ಏನಾದ್ರೂ ತಪ್ಪಾದ್ರೆ ನನ್ನ ದಯವಿಟ್ಟು ಕ್ಷಮಿಸಬೇಕಂತ ಕೇಳ್ಕೊಳ್ತೀನಿ. ತಿಳಿದ ಮಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದ್ದದ್ದು. ಪ್ರತಿ ವರ್ಷ ನಾವೆಲ್ಲರೂ ಆಚರಣೆಯನ್ನು ಮಾಡ್ತೀವಿ. ಈ ವರ್ಷ ಕೂಡ ಈಗಾಗಲೇ ಆಚರಣೆ ಮಾಡಿದ್ದೀವಿ. ಮತ್ತೆ ಇವತ್ತು ಇನ್ನೊಂದು ಸಲ ಆಚರಣೆಯನ್ನು ಮಾಡೋಣ. ಶಿವರಾತ್ರಿ ಮಹಾತ್ಮೆ, ಶಿವೋಪಾಸನೆ ವೈಶಿಷ್ಟ್ಯ, ಮಹತ್ವ ಮತ್ತು ವ್ರತ ಹೇಗೆ ಮಾಡಬೇಕು, ಉಪವಾಸ ಯಾವ ರೀತಿಯಿಂದ ಮಾಡಬೇಕು, ಜಾಗರಣೆ ಯಾವ ರೀತಿಯಿಂದ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಹೇಳ್ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಈ ಶಿವರಾತ್ರಿ ಮಹಿಮೆ ಓಂ ಅನ್ನುವಂತಹ ಸೃಷ್ಟಿ ಜಗತ್ತಾದಾಗ್ಲಿಂದನೂ ಬಂದಂಥದ್ದು. ಬಹು ಪ್ರಾಚೀನ ಕಾಲದಲ್ಲಿ ಭರತ ಖಂಡದೊಳಗೆ ನೇಮಿಷಾರಣ್ಯ ಎಂಬ ಅರಣ್ಯ ಇತ್ತು. ಆ ನೇಮಿಷಾರಣ್ಯದಲ್ಲಿ ಎಲ್ಲೆಲ್ಲೆಡೆಗೂ ಕೂಡ ಬರೀ ತಪೋಭೂಮಿ, ಬರೀ ಪತ್ರಿ ಗಿಡಗಳೇ ಇದ್ದು. ಅಂತಹ ಒಂದು ತಪೋವಂಗದಲ್ಲಿ
ರಂಗದಲ್ಲಿ ಸಾಕಷ್ಟು ಮುನಿಗಳು ವಾಸವಾಗಿದ್ರು. ಬೆರಳು ಎಣಿಕೆಯಲ್ಲಿ ಮುನಿಗಳು ವಾಸವಾಗಿದ್ರು. ಬರೀ ಪತ್ರಿ ಗಿಡಗಳೇ ಇದ್ವು. ಕೇತಕಿ ಮತ್ತು ಕೇದಿಗೆ ಅಂತ ಹೇಳ್ತೀವಲ್ಲ ನಾವು, ಆ ಗಿಡಗಳೇ ಇತ್ತು. ಅವರಲ್ಲಿ ಒಬ್ರು ಪ್ರಸಿದ್ಧಿಯಾದಂತಹ ಶೌನಕ ಮುನಿಗಳಿತ್ತು. ಆ ಮುನಿಗಳು ಬಹಳಷ್ಟು ಬಲಿಷ್ಠ. ಹೇಗೆ ನಮ್ಮ ಪತ್ರಿಜಿ ಗುರುಗಳು ಬಲಿಷ್ಠರ ಇದ್ದಾರಲ್ಲ ಧ್ಯಾನದಲ್ಲಿ, ಆಗ ಇವ್ರು ಕೂಡ ಅಷ್ಟು ಬಲಿಷ್ಠವಾದಂತ ಋಷಿಗಳು. ಅವರು ಒಂದು ಪೌರಾಣಿಕವಾದಂತಹ ಸೂತ ಮುನಿಗಳು ಕೂಡ ಅವ್ರ ಜೊತೆಗಿದ್ರು. ಅವಾಗ ಕೇಳ್ತಾರ, ಹೇ ಮುನಿ ಪುಂಗವರೇ, ಹೇ ಋಷಿ ಶ್ರೇಷ್ಠವರೇ, ನೀವು ಎಲ್ಲವನ್ನ ಬಲ್ಲವರಾಗಿದ್ದೀರಿ. ಆದ್ರೆ ಅದಕ್ಕೆ ನನ್ಗೊಂದು ಪ್ರಶ್ನೆ, ನಾನು ಅದನ್ನ ನಿಮ್ಮನ್ನ ಕೇಳ್ಬೇಕಂತೀನಿ. ಅದನ್ನ ಶಿವರಾತ್ರಿ ವ್ರತ ಯಾಕೆ ಮಾಡಬೇಕು? ಅದರಿಂದ ಏನ್ ಲಾಭ? ಯಾರ್ಯಾರು ಮಾಡ್ಬೇಕು? ಹೇಗ್ ಮಾಡ್ಬೇಕು? ಅದಕ್ಕ ದಯವಿಟ್ಟು ಸ್ವಲ್ಪ ತಿಳುವಳಿಕೆ ಕೊಡ್ತೀರಾ? ಅದನ್ನ ಹೇಳ್ತೀರಾ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಪ್ರತಿ ಮಾಸದಲ್ಲಿಯೂ ಪ್ರತಿ ತಿಂಗಳಿಗೆ ಒಂದ್ಸಲ ಶಿವರಾತ್ರಿ ಬರುತ್ತೆ. ಆ ದಿವಸ ಎಲ್ಲರೂ ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತಾರೆ. ಆ ವ್ರತದ ಮಹಿಮೆ ಹೇಳ್ಬೇಕಂದ್ರ ಬಹಳಷ್ಟು ಅದ್ಭುತವಾದಂತಹ ವ್ರತ. ಆಗ ಪೌರಾಣಿಕವಾಗಿ ಹೇಳ್ಬೇಕನ್ನೋದಾದ್ರೆ, ಸೂತ ಮುನಿಯು ಶೌನಕ ಹಾಗೂ ಎಲ್ಲರನ್ನ ಉದ್ದೇಶಿಸಿ ಈ ಮಾತುಗಳನ್ನು ಹೇಳ್ತಾರೆ. ಹೇ ಮುನಿ ಶ್ರೇಷ್ಠರೇ, ಹೇ ಮುನಿ ಪುರುಷರೇ, ಇದು ಶ್ವೇತ ಇನ್ನಿತರ ಶಿವಭಕ್ತ ಶಿವ ಸಂಪನ್ನರು ಕೂಡ ಈ ವ್ರತವನ್ನ ಆಚರಣೆ ಮಾಡಬೇಕು. ಎಲ್ಲರೂ ಮಾಡುವಂತಹ ವಿಷಯ ಇದು. ಯಾಕಂದ್ರೆ ಶಿವನನ್ನು ಒಲಿಸಿಕೊಳ್ಳಬೇಕು. ಶಿವನಿಗೆ ಭುಲೇ ಶಂಕರನಾಥ ಅಂತ ಕೂಡ ಹೇಳ್ತಾರೆ. ಅವನು ಸುಮ್ಮನೆ ಅವನ ಬಗ್ಗೆ ಜಪ ಮಾಡಿದ್ರು ಸಾಕು, ಅವನನ್ನ ಸ್ಮರಣೆ ಮಾಡಿದ್ರು ಸಾಕು, ಆತ ಎಲ್ಲರನ್ನೂ ಒಲಿದುಕೊಳ್ತಾನೆ. ಶಿವರಾತ್ರಿ ಇದು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಬೆಳಗಿನಿಂದಲೇ ಎದ್ದು ಸ್ನಾನ ಮಾಡಿ ಶುಚಿರ್ಭೂತನಾಗಿ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಹಗಲು ರಾತ್ರಿ ನಿರಹಾರಿಯಾಗಿ ನಿಯಮದಿಂದ ಶಿವಪೂಜೆ ದೀಕ್ಷೆಯನ್ನು ಕೈಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನೆಲ್ಲಿಕಾಯಿಯಷ್ಟು ಚಿಕ್ಕದಾದಂತ ಲಿಂಗವನ್ನು ಮಾಡಬೇಕು. ಆ ಗಾತ್ರದ ಲಿಂಗವನ್ನು ಮಾಡಿ ಪ್ರತಿಷ್ಠೆಯನ್ನು ಮಾಡಿ ವಿಧಿವತ್ತವಾಗಿ ವ್ರತೋಪಚಾರಣೆಗಳನ್ನು ಮಾಡಬೇಕು. ಸಂಜೆಯ ಸಮಯದಲ್ಲಿ ಮರಳಿ ಸ್ನಾನ ಮಾಡಿ ಮತ್ತು ಸಂಧ್ಯಾಕ್ರಿಯೆಗಳನ್ನು ಮಾಡಿಕೊಂಡು ಶಿವನ ಪೂಜೆಯನ್ನು ಮಾಡಿ ಆ ಕ್ರಮದಿಂದ ಪ್ರತಿ ಸದಾ ಶಿವನ ಮೂರ್ತಿಯನ್ನು ಪೂಜೆ ಮಾಡುತ್ತಾ ಪುರಾಣ ಶ್ರವಣ ಮಾಡುತ್ತಾ ತತ್ಪರರಾಗಿ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಬೆಳಗಾಗುತ್ತಲೇ ಎದ್ದು ಮತ್ತೆ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮಾಡಿ ಶಿವನ ಲಿಂಗಕ್ಕೆ ಪೂಜೆ ಅರ್ಚನೆಯನ್ನು ಮಾಡಬೇಕು. ಇದರಲ್ಲಿ ಹೆಣ್ಣುಮಕ್ಕಳು ಕೂಡ ಮಾಡಬಹುದು. ಎಲ್ಲ ಸುಮಂಗಲಿಯರು ಕೂಡ ಇದನ್ನು ಮಾಡಬಹುದು. ಸುಮಂಗಲಿಯರು ಮದುವೆ ಆದವರು ಗಂಡನ ಆಯುಷು ಹೆಚ್ಚಾಗ್ಲಿ ಅಂತ ಈ ಪೂಜೆಯನ್ನು ಮಾಡ್ತಾರೆ. ಮತ್ತು ಕುಮಾರಿಕೆಯರು ಕನ್ಯೆಯರಾದಂಥವ್ರು ನನಗೆ ಒಳ್ಳೆಯ ವರ ಸಿಗಲಿ ಅನ್ನುವಂತ ಉದ್ದೇಶದಿಂದ ಈ ಪೂಜೆಯನ್ನು ಮಾಡ್ತಾರಂತ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಇದು ಪ್ರತಿ ವರ್ಷ ಫೆಬ್ರವರಿ 26ರಂದು ಮಹಾಪರ್ವ ಅಂದ್ರೆ ದೊಡ್ಡದಾದಂತ ಹಬ್ಬ. ಅನ್ಯ ಪರ್ವತಗಳಿಗಿಂತಲೂ ವಿಶೇಷ ಎಲ್ಲಾ ಹಬ್ಬಗಳಿಗಿಂತಲೂ ಈ ಹಬ್ಬ ವಿಶೇಷವಾದಂತಹ ಹಬ್ಬ. ಮತ್ತು ಇದು ಯಾಕೆ ಮಾಡ್ಬೇಕು? ಈ ವಿಷಯ ಪೂಜೆ ಮಾಡೋದ್ರಿಂದ ಎಲ್ಲಾ ನಮ್ಮ ಮಿತ್ರಗಳು, ಧ್ಯಾನ ಬಂದಿಗಳು, ಸಂಬಂಧಿಕರು ಎಲ್ಲರೂ ಒಂದು ಕಡೆ ಕೊಡುವಂತ ಹಬ್ಬ. ಇಲ್ಲಿ 4 ಶಿವರಾತ್ರಿಗಳ ಹಬ್ಬಗಳು ಬರುತ್ತೆ, ಮಹಾರಾತ್ರಿಗಳು ಬರುತ್ತೆ. ಒಂದು ಹೋಳಿ ಹಬ್ಬ, ಕೃಷ್ಣಾಷ್ಟಮಿ, ನರಕ ಚತುರ್ದಶಿ, ದೀಪಾವಳಿ, ಮಹಾಶಿವರಾತ್ರಿ, ಹೀಗೆ 4 ಮಹಾಶಿವರಾತ್ರಿಗಳು ಬರುತ್ತೆ. ಅಂದ್ರೆ ಅಲ್ಲಿ ಏನಂದ್ರೆ ತತ್ವ ಸತ್ ತತ್ವ ಸದಾಶಿವ, ಸತ್ ತತ್ವ ಅಂದ್ರೆ ಸದಾಶಿವ ಪ್ರತಿಷ್ಠಿತನಾಗತ್ತೆ. ಹಾಗಾಗಿ ಎಲ್ಲ ಧರ್ಮದವರು ಯಾರೇ ಆಗ್ಲಿ ಇಲ್ಲಿ ಶಿವನಿಗೆ ಆ ಧರ್ಮ ಈ ಧರ್ಮ, ಚಿಕ್ಕವರು ದೊಡ್ಡವರು ವಯಸ್ಸಾದವರು ಅನ್ನೋಂತ ಭಾವನೆ ಇಲ್ಲ. ಎಲ್ಲಾ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಹಬ್ಬ ತಪಸ್ಸಿನ ಹಬ್ಬ. ಶಿವನನ್ನ
ಆಚರಣೆ ಮಾಡುವಂತಹ ಹಬ್ಬ. ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ನೋಡಿದ್ರೆ ಏನಂದ್ರೆ ಏನ್ ಹೇಳ್ತಾರಂದ್ರೆ, ಒಂದ್ ದಿವ್ಸ ಪೂರ್ತಿ ನಿರಾಹಾರವಾಗಿರ್ಬೇಕು, ಹೊಟ್ಟೆಗೆ ಬರೀ ನೀರ್ ತಗೊಳ್ಬೇಕು, ಅಥವಾ ಒಂದು ಹಣ್ಣಾದ್ರೂ ತಗೊಳ್ಬೇಕು ಅಂತ ಹೇಳ್ತಾರೆ. ಹಾಗ ಈ ತಪಸ್ಸಿನ ಹಬ್ಬ ಮಹಾಶಿವರಾತ್ರಿಯ ಹಬ್ಬ. ಹೀಗಾಗಿ ಮಹಾಶಿವರಾತ್ರಿ ಹಬ್ಬ ಎಲ್ಲಾ ಹಬ್ಬಗಳಲ್ಲಿ ಅತಿ ಶ್ರೇಷ್ಠವಾದಂತ ಹಬ್ಬ. ಇದು ಗ್ರಹ ನಕ್ಷತ್ರಗಳಿಗೂ ಕೂಡ ಪ್ರಭಾವ ಇರುವಂತಹ ಒಂದು ವೈವಿಧ್ಯತೆಯಿಂದ ಕೂಡಿದಂತ ಹಬ್ಬ. ಎಲ್ಲಾ ನಕ್ಷತ್ರ ಪುಂಜಗಳು ಕೂಡ ಮಹಾಶಿವರಾತ್ರಿ ದಿವಸ ರಾತ್ರಿಯ ಹೊತ್ತಿನಲ್ಲಿ ಒಂದೇ ಕಡೆ ಕೂಡುವಂತ ಹಬ್ಬ. ಜಾಗರಣೆ ಮಾಡಿ ಮನುಷ್ಯನು ತನ್ನ ಮನಸ್ಸನ್ನು ಶಾಂತ ರೀತಿಯಿಂದ, ಚಿತ್ತತೆಯಿಂದ, ಎಲ್ಲಾ ರೀತಿಯ ಮನುಷ್ಯನು ಮಾಡಿದಂತ ಕೆಟ್ಟ ಗುಣಗಳು, ಅವಗುಣಗಳು ಹೋಗಿ, ಹೇ ಪರಮಾತ್ಮ, ಹೇ ಶಿವ ಸ್ವರೂಪಿ, ನಮ್ಮ ಮನಸ್ಸನ್ನು ಒಂದುಗೂಡಿಸು, ನಾವು ಬಯಸಿದಂತ ಫಲಗಳನ್ನು ನೀನು ನೀಡು. ಆ ಫಲಗಳನ್ನು ನಾವು ನೀಡಿದ್ದು ಹೇಗಿರ್ಬೇಕಂದ್ರೆ ನಿಸ್ವಾರ್ಥ ಭಾವನೆಯಾದಂತ ನಮ್ಮ ಫಲಗಳಿಗೆ ನೀನು ಮನ್ನಣೆಯನ್ನು ಕೊಡು ಅಂತ ಶಿವನಲ್ಲಿ ಪ್ರಾರ್ಥನೆ ಮಾಡೋದು. ಹೀಗಾಗಿ ಇದು ಎಲ್ಲಾ ಕಾಲಗಳಲ್ಲಿ ಕೂಡ, ಪುರಾಣ ಕಾಲದಲ್ಲಿ ಕೂಡ ಏನಾಯ್ತಂದ್ರೆ, ಶಿವ ಅಂದರೆ ಕಲ್ಯಾಣ ಸ್ವರೂಪ. ಶಿವ ಅಂದ್ರೆ ಕಲ್ಯಾಣ ಸ್ವರೂಪ. ಪಾಂಡವರು ತಮ್ಮ ಆತ್ಮ ಕಲ್ಯಾಣಕ್ಕಾಗಿ ಈ ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡಿದ್ರು ಮತ್ತು ಮಹಾಶಿವರಾತ್ರಿ ಮಹೋತ್ಸವವನ್ನು ಆಯೋಜಿಸಿದ್ರು. ಅಷ್ಟೇ ಅಲ್ಲದೆ ಶ್ರೀರಾಮಚಂದ್ರನು ಕೂಡ ಸೇತು ಬಂದ, ಆ ಸೇತುವೆಯನ್ನು ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ಕೂಡಬೇಕಾದ್ರೂ ಕೂಡ ಈ ಶ್ರೀರಾಮಚಂದ್ರನು ಕೂಡ ರಾಮೇಶ್ವರ ಅಲ್ಲಿ ಮಹಾಶಿವರಾತ್ರಿಯನ್ನ ಆಚರಣೆ ಮಾಡಿದರಂತ. ಇಲ್ಲಿ ಏನಂದ್ರೆ, ನಮ್ಮ ಜೀವನದಲ್ಲಿ ಭಗೀರಥ ಮಹಾರಥ ಅವರು ಕೂಡ ನಮ್ಮ ಜೀವನ ಸಾಕಾರ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಅವರು ಕೂಡ ಉಪಾಸನೆ ಮಾಡಿದ್ರು, ಆರಾಧನೆ ಮಾಡಿದ್ರು, ಶಿವನನ್ನು ಆಚರಣೆ ಮಾಡಿದ್ರು. ಯಾಕೆಂದ್ರೆ ಶಿವ ಭೋಳೆ ಶಂಕರ, ಬೇಡಿದನ್ನು ಎಲ್ಲವನ್ನೂ ಕೊಡುವನ. ಶ್ರೀ ರಾವಣಾಸುರನಿಗೆ ಬರೀ ಅವನು ತಾಯಿಯ ಸಲುವಾಗಿ ತಪಸ್ಸು ಮಾಡಿದ ಕಾರಣ ಆತ್ಮಲಿಂಗವನ್ನೇ ಕೊಟ್ಟಂತ ಶಿವ ಪರಮಾತ್ಮ. ಅದಕ್ಕಾಗಿ ಅವನಿಗೆ ಪ್ರತಿಯೊಬ್ಬರು ಕೂಡ ಆರಾಧನೆ ಮಾಡಬೇಕು. ಪರಬ್ರಹ್ಮ ಪರಮಾತ್ಮನಲ್ಲಿ ಅನಂತ ಸಾಮರ್ಥ್ಯ ಇರುತ್ತೆ ಅವನಲ್ಲಿ. ಆ ಕಾರಣ ಚೈತನ್ಯ ಸ್ವರೂಪಿಯಾಗಿರ್ತಾನೆ, ಶಕ್ತಿ ಸ್ವರೂಪಿಯಾಗಿರ್ತಾನೆ. ಮನಸ್ಸಿನಲ್ಲಿ ಯಾವುದೇ ರೀತಿಯಿಂದ ಕಲ್ಮಶ ಇಲ್ಲ, ನಿರಹಂಕಾರ ಇಲ್ಲ, ಗರ್ವ ಇಲ್ಲ. ಎಲ್ಲರೂ ಕೂಡ ನಮ್ಮವರೇ ಅನ್ನುವಂತ ಭಾವನೆ ಶಿವನಲ್ಲಿದೆ, ಚೈತನ್ಯ ರೂಪಿಯಾಗಿದ್ದಾನೆ. ಹಾಗಾಗಿ ನಾವು ಅಂತರ್ಮುಖವಾಗಿ ಆಗ್ಲಿ ಬಹಿರ್ಮುಖವಾಗಿ ಶಿವನನ್ನ ಧ್ಯಾನ ಮಾಡಲೇಬೇಕು. ಅಂತರ್ಮುಖಿಯಾಗಿ ಶಿವನನ್ನ ನಾವು ಧ್ಯಾನ ಮಾಡಿದ್ರೆ ನಮ್ಮಲ್ಲಿರುವ ಆತ್ಮಶಕ್ತಿ ಹೆಚ್ಚಾಗತ್ತೆ. ಬಹಿರ್ಮುಖವಾಗಿ ಆದ್ರೆ ಏನಾಗತ್ತೆ, ಅದು ಶಕ್ತಿ, ನಮ್ಮಲ್ಲಿರುವಂತ ಶಕ್ತಿ ಎಲ್ಲರಿಗೂ ಕೂಡ ಪ್ರಸಾರವಾಗುತ್ತೆ. ಅದಕ್ಕೆ ಇದರಲ್ಲಿ ಕೂಡ ಅಂತರ್ಮುಖಿ ಮತ್ತು ಬಹಿರ್ಮುಖಿ ಧ್ಯಾನ ಮಾಡೋದು ಇದೆ. ಯಾವಾಗ್ಲೂ ಮೇಲ್ನೋಟಕ್ಕೆ ನಾವು ಜಪ, ಇನ್ನೊಬ್ಬರ ಜೊತೆಗೆ ಮಾತಾಡೋದು, ಜಪ ಹೀಗೆ ಮಾಡೋದು ಅದಲ್ಲ. ನಮ್ಮ ಮನಸ್ಸಿನಲ್ಲೇ ಜಪ ಮಾಡ್ಬೇಕು. ಪೂರ್ತಿ ತುಟಿ ಕೂಡ ಪಿಳಕಿಸ್ಲಾರ್ದೆ ಮನಸ್ಸಿನಲ್ಲೇ ಈ ತರ ಮಾಡೋದಲ್ಲ. ಅದನ್ನ ಮಾತಾಡ್ತಾ ಜಪ ಮಾಡಬಾರ್ದು. ಏಕಾಗ್ರತೆ ಒಂದು ಕಡೆ ಕೂತ್ಕೊಂಡು 108 ಒಂದೇ ಮಾಲಿ ಮಾಡಿದ್ರು ಕೂಡ ಆ ಶಿವನಿಗೆ ಅರ್ಪಣೆ ಆಗತ್ತೆ ಅಂತ ಈ ಪುರಾಣದಲ್ಲಿ ಹೇಳಾಗತ್ತೆ. ಅಂದ್ರೆ ಈ ಹಬ್ಬ ಸಂದೇಶ ಏನ್ ಕೊಡತ್ತೆ ಅಂದ್ರೆ, ದೀಪಾವಳಿ ಉತ್ತರಾಯಣದಲ್ಲಿ ಇದನ್ನ ಮಾಡಲಾಗತ್ತೆ. ಇಲ್ಲಿ ಏನ್ ಮಾಡ್ತೇನೆ, ದೀಪಾವಳಿ ಹಬ್ಬದಲ್ಲಿ ಬರೀ ತಿನ್ನುವುದು, ಮಾಡುವುದು, ಇನ್ನೊಬ್ಬರನ್ನ ಕರೆದು ನಮ್ಮನಿಗೆ ಸ್ವಾಗತ ಮಾಡುದು, ನಾವು ಅವ್ರ ಮನೆಗೆ ಹೋಗುವಂಥದ್ದು. ಆದ್ರೆ ಈ ಶಿವರಾತ್ರಿ ಹಬ್ಬ ಏನಿದೆ ಅಂದ್ರ ಬರೀ ಶಿವನನ್ನ ತಪಸ್ಸು ಮಾಡುದು, ಶಿವನನ್ನ ಆಚರಣೆ ಮಾಡುದು. ಬೇಡರ ಕಣ್ಣಪ್ಪದ್ದು ಗೊತ್ತು ಹೌದಲ್ಲ, ಆತ ಬರೀ ಮೇಲೆ ಕುತ್ಕೊಂಡು ಮಾಡ್ತಾ ಇದ್ದಾಗ ಅಲ್ಲಿ ಒಂದು ತನಗೆ ಏನಾದ್ರೂ ತಿನ್ಲಿಕ್ಕೆ ಸಿಗತ್ತೇನೋ ಅಂತ ನೋಡ್ತಾನೆ. ಆ ಎಲೆಗಳನ್ನ ಹರಿದು ಹಾಕ್ತಿರ್ತಾನೆ. ಅಲ್ಲಿ ತಳಗಡೆ ಶಿವ ಪಾನ್ ಬಟ್ಲಿರುತ್ತೆ. ಅವನಿಗೆ ಕೂಡ ಅಷ್ಟು ವೈರಾಗ್ಯ ಬಂದ್ಬಿಡಂತ. ಈ ರೀತಿಯಿಂದ ಹೀಗೆ ಮಾಡೋದು ಬಹಳಷ್ಟು ಅತ್ಯುತ್ತಮವಾದಂತಹ ರಾತ್ರಿ ಆಗಿರ್ತದೆ ಶಿವರಾತ್ರಿ ಹಬ್ಬ. ಆಮೇಲೆ ಇನ್ನೇನಂದ್ರೆ, ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಯಾವಾಗ್ಲೂ ಕೂಡ ನಮ್ಮಲ್ಲಿ ಏತಕ್ಕೆ ಶಿವ ಹೀಗ್ಯಾಕಿರ್ತಾನೆ, ಏನ್ ಕಾರಣ? ವಿಷ್ಣು ಆಭರಣ ಭೂಷಿತ,
ಬ್ರಹ್ಮ ಆಭರಣಭೂಷಿತ. ಆದ್ರೆ ಶಿವನ ಯಾಕೆ? ರೇ, ಯಾರಾದ್ರೂ ಶಿವನ ಸ್ವರೂಪವನ್ನು ನೋಡಿದರ? ಇಲ್ಲ. ಶಿವ ಏನಂತಿರ್ತಾನೆ? ಬರೀ ಚರ್ಮ, ಹುಲಿಯ ಚರ್ಮ, ಕೊರಳಲ್ಲಿ ರುಂಡಮಾಲೆ, ತಲೆಗೆ ಒಂದು ನಾಗಲೀಲೆ, ನಾಗಲೀಲೆ ಅಂದ್ರೆ ಸರ್ಪ, ಇದನ್ನೆಲ್ಲ ಸುತ್ಕೊಂಡಿರ್ತಾನೆ. ಬರೀ ಮೈಗೆ ವಿಭೂತಿಯನ್ನು ಬಡ್ಕೊಂಡಿರ್ತಾನೆ. ಇಡೀ ದೇಹ ಎಲ್ಲ ನಾನು ಏನಾಗೋದು ಅಲ್ಲ. ಬರೀ ಅವನಿಗೆ ಸಂತೋಷವಾದಾಗ ಭರತನಾಟ್ಯವನ್ನು ಮಾಡ್ತಾನೆ. ಡಮರುಗವನ್ನು ತೆಗೆದುಕೊಳ್ತಾನೆ, ಕೈಯಲ್ಲಿ ತೆಗೆದುಕೊಂಡು ನಾಟ್ಯವನ್ನು ಮಾಡ್ತಿರ್ತಾನೆ ಅವನು. ಅವಾಗ ಆ ಶಿವ ತಕ್ಷಣ ಒಲಿತಾನೆ. ತಕ್ಷಣ ಒಲಿದು ತಾನು ಕೂಡ ಭಕ್ತರ ಜೊತೆಯಲ್ಲಿ ಭಕ್ತನಾಗಿ ಕುಣಿತಾ ಇರ್ತಾನೆ. ಅಷ್ಟು ಶಿವನ ಭೋಳೆ ಶಂಕರ ಅಂತ ಕರೀತಾರೆ. ಶಿವನು ಪ್ರಸನ್ನವಾಗಬೇಕಾದ್ರೆ ಕೈಯಲ್ಲಿ ಡಮರು ತಗೊಂಡು ತಾನು ಕೂಡ ಅವರ ಜೊತೆಯಲ್ಲಿ ಕುಣಿತಾ ಇರ್ತಾನೆ. ಆಮೇಲೆ ಅವನ್ಗೇನಾದ್ರೆ ಇಲ್ಲಿ ಏನಾಯ್ತು ಅಂದ್ರೆ ನೋಡ್ರಿ, ಶಿವನ ವಾಹನ ನಂದಿ, ಪಾರ್ವತಿ ವಾಹನ ಸಿಂಹ, ಆಮೇಲೆ ಗಣೇಶನ ವಾಹನ ಇಲಿ, ಮತ್ತು ಶಿವನು ತನ್ನ ಕೊರಳಲ್ಲಿ ಸರ್ಪ ಮತ್ತು ತಲೆಯಲ್ಲಿ ಕೂಡ ಸರ್ಪ, ಒಂದಕ್ಕೊಂದು ವಿರುದ್ಧ ದಿಕ್ಕಿಗಳು. ಆದ್ರೆ ಇಲ್ಲಿ ಏನಂದ್ರೆ ಸಮಾನತ್ವ ಕೊಟ್ಟಿದ್ದಾರೆ. ತಾಯಿ ಸ್ವರೂಪಿ ತಂದೆ ಶಿವ ಮತ್ತು ಇಲಿ ಒಂದಕ್ಕೊಂದು, ಹಾವು ಮತ್ತು ಇಲಿ ಒಂದಕ್ಕೊಂದು ಹಾವು ಮುಂಗ್ಲಿ ಕಚ್ಚಾಡೋದು, ಇದನ್ನೆಲ್ಲ ನೋಡ್ತೀವಿ. ಆದ್ರೆ ಇಲ್ಲಿ ಏನಂದ್ರೆ ಶಾಂತ ಸ್ವರೂಪ ಶಿವ, ಶಾಂತ ಸ್ವರೂಪದ ಮಾತೆ ಅನ್ನೋದು ಕೂಡ ನಾವಿಲ್ಲಿ ಕರೀಲಿಕ್ಕೆ ಸಾಧ್ಯತೆ ಇದೆ, ಪಾರ್ವತಿ. ಹೀಗಾಗಿ ತಾನು ಆಭೂಷಣ ಪೂರ್ತಿಯಾಗಿ ಅಲಂಕಾರ ಪ್ರಿಯಳು. ಆದ್ರೆ ಶಿವ ಮಾತ್ರ ಭಸ್ಮಧಾರಿ, ವಿಭೂತಿಯನ್ನು ಯಾವಾಗ್ಲೂ ಒಂದು ಚರ್ಮಾಂಬರಧಾರಿಯಾಗಿರ್ತಾನೆ. ಹಾಗಾಗಿ ಶಿವ ಭೋಳೆ ಶಂಕರ ಅಂತ ಕರೀಲಿಕ್ಕೆ ಸಾಧ್ಯತೆ. ಇಲ್ಲಿ ಮಹಾಶಿವರಾತ್ರಿ ಒಂದು 10 ಊಟ ಮಾಡೋದು, ಚತುರ್ದಶಿಯ ದಿನ ಬೆಳಿಗ್ಗೆ ನಕ್ಷತ್ರ ಸಂಕಲ್ಪವನ್ನು ನೋಡಿಕೊಂಡು ಶಿವ ದೇವಸ್ಥಾನಕ್ಕೆ ಹೋಗೋದು, ನಮ್ಮ ಭಕ್ತಿ ಎಷ್ಟಿದೆಯೋ ಅಷ್ಟನ್ನ ಆತನ ಪೂಜನೆಯನ್ನು ಮಾಡೋದು, ಮತ್ತು ಪುಷ್ಪಗಳನ್ನು ಅರ್ಪಿಸುದು, ಬಿಲವು ಪತ್ರೆಯನ್ನು ಏರಿಸುವುದು, ಮತ್ತು ತಿಲಾಕ್ಷತೆ ಅಂದ್ರೆ ಎಳ್ಳು ಕಾಳು, ಅಕ್ಷತೆ, ಗೋಧಿ ಅಥವಾ ಬಿಳಿ ಉದ್ದಿನ ಕಾಳು, ಇವನ್ನ ಹಾಲಿನಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ತಿಲಾಕ್ಷತೆ ಅಂತಾರೆ. ಆಮೇಲೆ ಗೆಜ್ಜಿ ವಸ್ತ್ರ ಅಂತ ಹತ್ತಿಯಿಂದನೇ ಮಾಡ್ತಾರೆ, ಅರಳಿ ಅದರಿಂದನೇ ಮಾಡ್ತಾರೆ, ಅದನ್ನು ಕೂಡ ಆತನಿಗೆ ಪ್ರಿಯವಾದದ್ದು. ಆಮೇಲೆ ಇನ್ನೊಂದೇನಂದ್ರೆ ಎಕ್ಕಿ ಗಿಡ ಅಂತ ಹೇಳ್ತೀವಿ ನಾವು. ಎಕ್ಕಿ ಗಿಡನಲ್ಲಿ 2 ಕಲರ್ ಬರುತ್ತೆ, ಒಂದು ಬಿಳಿ ಹೂ ಬರುತ್ತೆ, ಇನ್ನೊಂದು ನೀಲಿ ಕಲರ್ ಬರುತ್ತೆ. ನೀಲಿ ಕಲರ್ ಬಂದಿದ್ದು ಶನಿ ಮಹಾತ್ಮನಿಗೆ ಅಂತ ಹೇಳ್ತಾರೆ. ಬಿಳಿ ಎಕ್ಕಿ ಹೂ ಅದನ್ನು ಕೂಡ ಆತನಿಗೆ ಅರ್ಪಣೆ ಮಾಡ್ಲಿಕ್ಕೆ ಶಿವನಿಗೆ ಶಿವ ಪ್ರಿಯ ಅಂತ ಹೇಳ್ತಾನೆ. ಹೀಗಾಗಿ ಏನು ಇದು ಮಾಡೋದ್ರಿಂದ ಏನು, ಇಷ್ಟೆಲ್ಲ ಆತನ ಮಾಡಿಕೊಳ್ತಾನೆ. ಶಿವನ ಮಸ್ತಕದ ಮೇಲೆ ಇಷ್ಟೆಲ್ಲ ಪೂಜೆ ಆದ್ಮೇಲೆ ಅವನ ಮಸ್ತಕದ ಮೇಲಿಂದ ಒಂದೇ ಒಂದು ಪತ್ರಿದಳ ತಮ್ಮ ತಲೆಯ ಮೇಲೆ ಇಟ್ಕೊಂಡು ನಾವೇನು ತಪ್ಪು ಮಾಡಿದ್ರು ಕೂಡ ನಮ್ಮನ್ನು ಹೇ ಪರಮಾತ್ಮ, ಹೇ ಶಿವ ಸ್ವರೂಪ, ನಮ್ಮನ್ನು ಕ್ಷಮೆ ಮಾಡು ಅಂತ ಕೇಳ್ಕೊಳ್ತೀವಿ. ಇನ್ನು ಆಶೀರ್ವಾಚ ನಮಗ ಕೊಡ್ಬೇಕಾದ್ರು ಶಿವ. ಮಹಾಶಿವರಾತ್ರಿ ನನ್ನ ವ್ರತ ಮಾಡಿದ ಪುರುಷನೇ ಆಗ್ಲಿ ಸ್ತ್ರೀಯರಾಗ್ಲಿ ಪರಿಪೂರ್ತಿಯಾಗಿ ಮನಸ್ಸಿಟ್ಟು ಶಿವನನ್ನ ಧ್ಯಾನಿಸುತ್ತಾ ಎಲ್ಲವನ್ನ ಶಾಂತ ರೀತಿಯಿಂದ ಕೇಳಿಕೊಳ್ಳೋದು. ಇನ್ನು ಭಸ್ಮವನ್ನು ಯಾವ ರೀತಿಯಿಂದ ಧಾರಣೆ ಮಾಡಬೇಕು? ಭಸ್ಮ ಧಾರಣೆ ಮಾಡ್ಬೇಕಾದ್ರೆ ಎಲ್ಲರೂ ಕೂಡ ಭಸ್ಮ ಧಾರಣೆ ಮಾಡಬಹುದು. ಯಾವಾಗ? ಬೆಳಗಿನ ಅವಧಿಯಲ್ಲಿ ಸ್ನಾನ ಸಂಧ್ಯಾ ವಂದನೆಗಳು ಮಾಡಿಕೊಂಡು ಸ್ತ್ರೀಯರು ಹಚ್ಚಬಹುದು, ಪುರುಷರು ಕೂಡ ಇದನ್ನ ಹಚ್ಚಬಹುದು. ಈ ಹಚ್ಚೋದ್ರಿಂದ ಏನಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಆತ್ಮಶಕ್ತಿ ಜಾಗೃತಗೊಳ್ಳುತ್ತ. ಸತತವಾಗಿ ಅವನನ್ನ ನಾವು ಪ್ರೇರಣೆ ಆತನಿಗೆ ಪೂಜೆ ಪಾಠ ಉಪಚರಣೆಯಲ್ಲಿ ಇದ್ದಂತ ಪ್ರತೀಕವಾಗತ್ತೆ ಭಸ್ಮ. ಇನ್ನು ರುದ್ರಾಕ್ಷಿ, ರುದ್ರಾಕ್ಷಿ ಅತಿ ಆತ್ಮದ ಪ್ರತೀಕ. ರುದ್ರಾಕ್ಷಿ ಮಾಲೆ ನಮ್ಮ ಆತ್ಮದ ಪ್ರತೀಕವಾಗಿದೆ. ಆ ರುದ್ರಾಕ್ಷಿ ಮಾಲೆ, ಒಂದೇ ರುದ್ರಾಕ್ಷಿ ಆಗ್ಲಿ 108 ರುದ್ರಾಕ್ಷಿ ಮಾಲೆಯನ್ನ ನಾವು ಹಾಕಿಕೊಳ್ಳುವುದರಿಂದ ಎಂದಿಗೂ ಕ್ಷೀಣೆ ಆಗೋದಿಲ್ಲ. ನಮ್ಮ ಪ್ರಕೃತಿ ಇನ್ನೂ ಉತ್ತಮ ಆಗತ್ತೆ, ಉನ್ನತ ಮಟ್ಟಕ್ಕೆ ಬರುತ್ತೆ. ಎಂತ ಈಗ ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನಂದ್ರು ಕೂಡ ರುದ್ರಾಕ್ಷಿಯನ್ನ ಅವನ ಕೊರಳಲ್ಲಿ ಕಟ್ತಾರೆ ಮತ್ತು ಅವನಿಗೆ ಕಿವಿಯಲ್ಲಿ ಧಾರಣೆ ಹೀಗೆ ಈ ರೀತಿಯಿಂದ ಧಾರಣೆ ಮಾಡ್ತಾರೆ. ಕೊರಳಲ್ಲಿ ಕೂಡ ಕೈಯಲ್ಲಿ ಇಲ್ಲಿ ಮಣಿಕಂಠ ಅಂತ ಹೇಳ್ತಾರಲ್ಲ, ಇಲ್ಲಿ
ರುದ್ರಾಕ್ಷಿ ಮಾಲೆಯ ಅದನ್ನು ಕೂಡ ಹಾಕೊಳ್ತಾರೆ. ಅಷ್ಟು ರುದ್ರಾಕ್ಷಿಯ ಮಹತ್ವ. ಇನ್ನು ಶಿವಲಿಂಗ ನಾವು ದರ್ಶನ ಪಡಿಬೇಕಾಗತ್ತೆ. ದರ್ಶನ ಪಡಿಬೇಕಾದ್ರೆ ಮೇಲೆ ಲಿಂಗು, ಕೆಳಗಡೆ ಪಾನ್ ಬಟ್ಲ, ಈಗ ಸೋಮಸೂತ್ರ ಅಂತ ಹೇಳ್ತಾರೆ, ಸೋಮ ಸೂತ್ರ ಅಂತ ಕರೀತಾರೆ. ಈಗ ಪ್ರದಕ್ಷಿಣೆ ಆಕಾರವಾಗಿ ನಾವು ಪ್ರದಕ್ಷಿಣೆ ಹಾಕಬೇಕು. ಲಿಂಗ ದರ್ಶನ ಪಡೆದ ಮೇಲೆ, ಶಿವನ ದರ್ಶನ ಪಡೆದ ಮೇಲೆ ಆತನಿಗೆ ನಾವು ನಮಸ್ಕಾರ ಮಾಡ್ಬೇಕಾಗ್ತದೆ. ಆತನ ನಮ್ಮ ಬಲಬದಿಯಿಂದ ನಮಸ್ಕಾರವನ್ನು ಮಾಡ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರ ಆ ಸೋಮ ಲಿಂಗ ಬಟ್ಲು ಅಂತ ಏನ್ ಹೇಳ್ತೀವಲ್ಲ, ಆ ಲಿಂಗ ಬಟ್ಲು ಪೂರ್ತಿಯಾಗಿ ಸುತ್ತಬಾರ್ದು. ಬಲದಿಂದ ಸುತ್ತಿ ಅಲ್ಲಿಗೆ ಕೊನೆಗೂ ಸ್ಟಾಪ್ ಮಾಡ್ಬೇಕು. ಮತ್ತೆ ತಿರುಗಿ ಇಲ್ಲಿಗೆ ಹೊಳ್ಳಿ ಬರ್ಬೇಕು. ಹೀಗೆ ಎಡದಿಂದ ಬಲ, ಎಡದಿಂದ ಬಲಕ್ಕೆ ಹೀಗೆ ಬರ್ಬೇಕು. ಒಂದು ವೇಳೆ ನಾವು ಬಲದಿಂದ ಎಡಕ್ಕೆ ಪೂರ್ತಿಯಾಗಿ ಸುತ್ತಿದ್ರೆ ಆ ಶಿವಲಿಂಗನ ಪಾನ್ಬಟ್ಲವನ್ನು ದಾಟಿದ್ರೆ, ಸೋಮಸೂತ್ರವನ್ನು ದಾಟಿದ್ರೆ ಆತನ ಶಕ್ತಿ, ನಮಗೆ ಕೊಟ್ಟಂತಹ ಒಂದು ಶಕ್ತಿಯನ್ನು ಭಗವಂತನಿಂದ ನಮಗೆ ಶಕ್ತಿ ಬಂದಿರ್ತದೆ, ಅದೇನಾಗತ್ತೆ ತರ್ಜನ್ಯ ಆಗತ್ತೆ, ಅದು ವೇಸ್ಟ್ ಆಗತ್ತೆ. ಯಾಕಂದ್ರೆ ನಮಗೆ ಶಿವ ಶಕ್ತಿಯನ್ನು ಕೊಟ್ಟಿರ್ತಾನೆ, ಆ ಶಕ್ತಿ ಅಡಿಗೆ ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಅದಕ್ಕೆ ನಾವು ಶಿವನಿಗೆ ಪೂರ್ತಿಯಾಗಿ ಪ್ರದಕ್ಷಿಣೆಯನ್ನ ಹಾಕ್ಬಾರ್ದು ಅಂತ ಅದನ್ನ ಹೇಳ್ತಾರೆ. ಹಾಗಾಗಿ ಈ ರೀತಿಯಿಂದ ನಾವು ದರ್ಶನ ಮಾಡ್ಬೇಕು. ಈ ಲಿಂಗು ಇರತ್ತೆ, ಆ ಲಿಂಗುಗೆ ನಾವೇನ್ ಮಾಡ್ತೀವಿ ಅಂದ್ರ, ಈ ಲಿಂಗು ಏನಿರತ್ತಲ್ಲ, ನಂದಿಯ 2 ಕೋಡುಗಳ ಮಧ್ಯದಿಂದಲೇ ಶಿವನ ದರ್ಶನ ಮಾಡ್ಬೇಕು ಅಂತ ಪುರಾಣ ಕಾಲದಿಂದಲೂ ಕೂಡ ಪ್ರತೀತಿ ಇದೆ. ನಂದಿಯ ಕೋಡುಗಳ ಮಧ್ಯದಿಂದಲೇ ಶಿವನ ದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ಪುರಾಣ ಕಾಲದಿಂದಲೇ ಅದು ಬಂದದ್ದಾಯ್ತು, ಹೀಗೆ ಹೇಳಲಾಗುತ್ತೆ. ಇನ್ನು ಬಿಲ್ಪತ್ರೆ ಮತ್ತು ಹೇಗೆ ಅರ್ಪಿಸಬೇಕು. ಬಿಲ್ಪತ್ರೆ 3 ಎಲೆಗಳು ಇದ್ದಿದ್ದು ಅದನ್ನು ತೆಗೆದುಕೊಳ್ಬೇಕು. ಆಮೇಲೆ ಆ 3 ಕೆಲವು ಕಡೆ ಬಿಲ್ಪತ್ರೆ ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ಮಲ್ಲಿಗೆ ಗಿಡದ 3 ಎಲೆ ಕೂಡಿದ್ದಿರ್ಬೇಕು, ಬಿಡಿ ಬಿಡಿಯಾಗಿರ್ಬಾರ್ದು, 3 ಎಲೆಗಳೇ ಕೂಡಿದ್ದಾಗಿರ್ಬೇಕು. ಇಲ್ಲ ಅಂದ್ರೆ ಗುಲಾಬಿ ಗಿಡದ ಎಲೆಗಳು ಹೇಗೆ ಪತ್ರಿ ಗಿಡಕ್ಕೆ 3 ಎಲೆಗಳಿಂದ ಕೂಡಿದ ಒಂದು ದಳ ಅಂತ ಕರಿತೀವಿ ನಾವು, ಅಂತದ್ದಿರ್ಬೇಕು. ಅದನ್ನ ಶಿವನಿಗೆ ಅರ್ಪಣೆ ಮಾಡ್ಬೇಕು. ಅದರ ತೊಟ್ಟು ಕೆಳಗಿರುವಂತ ದೇಟು ತಳಗ್ ಬಂದಿರ್ಬೇಕು, ಮೇಲೆ ಇರುವಂತ ಒಂದೇ ಒಂದು ಎಲೆ ಏನಿರ್ತ ಆ ರೀತಿಯಿಂದ ಶಿವನಿಗೆ ಬಿಲ್ವಪತ್ರೆಯನ್ನ ನಾವು ಅರ್ಪಣೆ ಮಾಡಬೇಕು. ಬಿಲ್ವಪತ್ರೆ ಅರ್ಪಣೆ ಮಾಡಿದ ಮೇಲೆ ತಿಲಾಕ್ಷತ ಅಂತ ಕರಿತೀವಿ ನಾವು. ಈಗಲೇ ಹೇಳಿದ್ದೆ ನಾನು, ಅಕ್ಕಿ, ಎಳ್ಳು ಮತ್ತು ಗೋಧಿ. ಅಕಸ್ಮಾತ್ ಗೋಧಿ ಸಿಗ್ಲಿಲ್ಲ ಅಂದ್ರೆ ಉದ್ದಿನ ಕಾಳು, ಬಿಳಿ ಎಳ್ಳು ಸಿಗ್ಲಿಲ್ಲ ಅಂದ್ರೆ ಕರಿ ಎಳ್ಳು, ಇವು 3ಗಳನ್ನ ಹಾಲಿನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನ ದೇವರಿಗೆ ಅರ್ಪಣೆ ಮಾಡ್ಬೇಕು. ತಿಲಾಕ್ಷತ ಅಂತ ಕರೀತಾರೆ. ಹೀಗೆ ಶಿವನಿಗೆ ಅರ್ಪಣೆಯನ್ನು ಮಾಡಬೇಕು. ಇನ್ನು ಅಖಂಡವಾಗಿ ನಾವು ಬಿಳಿ ಹೂ ಮತ್ತು ತಿಲಾಕ್ಷತ ಈಶ್ವರನಿಗೆ ಅರ್ಚನೆ ಮಾಡ್ತಾ ಇರೋದ್ರಿಂದ ನಮ್ಮ ಮನಸ್ಸಿಗೆ ಶಿವಸತ್ವ, ಈಶ್ವರಿ ತತ್ವ, ಶಿವತತ್ವ ಮತ್ತೆ ನಮ್ಮ ವೇದನೆ, ನಮ್ಮಲ್ಲಿರುವಂತಹ ಭಾವನೆಗಳೇನಲ್ಲ, ಉಚ್ಚ ಭಾವನೆಗಳು ಬರ್ತವೆ. ನಮ್ಮಲ್ಲಿ ಸಮುದ್ರದ ನೀರಿನ ತೆರೆಗಳು ಹೇಗ್ ಬರ್ತಾವಲ್ಲ, ಲಹರಿಗಳು ಅಂತ ಕರಿತೀವಿ ನಾವು, ಅಲೆಗಳು ಹೇಗ್ ಬರ್ತಿರ್ತಾವಲ್ಲ, ಹಾಗ ನಮ್ಮಲ್ಲಿರುವಂತಹ ಭಾವನೆಗಳು ಕೂಡ ಅಷ್ಟು ಪವಿತ್ರವಾದಂತಹ ಉಚ್ಚ ತತ್ವಗಳ ನಾವು ಕೂಡ ಕೂಡ್ಕೊಂಡಿರ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯತೆ ಆಗಿದೆ. ಈಗ ಇನ್ನು ದೇವರಿಗೆ ಊದುಕಡ್ಡಿ, ಸುಗಂಧ ದ್ರವ್ಯ ಅಂತ ಕರಿತೀವಿ, ಸುಗಂಧದ ಬತ್ತಿ ಅಂತ ಕರಿತೀವಿ. ಆಮೇಲೆ ಈ ಸುಗಂಧದ ಬತ್ತಿ, ಊದಿನ ಕಡ್ಡಿ, ಇಲ್ಲ ಅಂದ್ರ ತುಪ್ಪದಲ್ಲಿ ತೊಯಿಸಿದಂತಹ ಬತ್ತಿ, ಇವುಗಳನ್ನ ನಾವು ಆತನಿಗೆ ಅರ್ಪಣೆಯನ್ನು ಮಾಡಲಿಕ್ಕೆ ಅದು ಕೂಡ ಒಳ್ಳೆಯದು. ಹೀಗಾಗಿ ಶಿವ ಪೂಜೆಯನ್ನ ನಾವು ಮಾಡ್ಬೇಕಾದ್ರೆ ಬಿಳಿ ಹೂ, ಕೇದಿಗೆ ಹೂ, ಚೆಂಬೇಲಿ ಅಂದ್ರೆ ಮಲ್ಲಿಗೆ ಹೂವು, ಅಥವಾ ಸಂಪಿಗೆ ಹೂ ಅಂತ ಕರಿತೀವಿ. ಸಂಪಿಗೆ ಹೂನಲ್ಲಿ ಕೂಡ ಹಳದಿ ಮತ್ತು ಕೆಂಪು ಮಿಶ್ರಿತ, ಇನ್ನೂ ಒಂಚೂರು ಗುಲಾಬಿ ದಳದ ಆ ಥರದ ಈ ಹೂಗಳನ್ನು ಕೂಡ ನಾವು ಶಿವನಿಗೆ ಅರ್ಪಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ. ಹೀಗಾಗಿ ಇದನ್ನ ನಾವು ಅರ್ಪಣೆ ಮಾಡಲಿಕ್ಕೆ ಸಾಧ್ಯತೆ. ಇನ್ನು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಇದರ ಆಧ್ಯಾತ್ಮಿಕದ ಅರ್ಥ ಏನು? ನಮ
ಸಮಸ್ತ ಜನರು ಆದಿದೇವ, ಈ ಜಗತ್ತಿನ ದೇವರಾದಂತಹ ಎಲ್ಲರ ದೇವರ ದೇವ ಆದಿದೇವ. ನಮಃ ಮಹ ಪರಮ ಜ್ಞಾನ ನೀಡುವಂತಹ ಏ ಭಗವಂತ, ನಾವು ಮಾಡಿದಂತಹ ಎಲ್ಲಾ ಪಾಪಗಳು ನಾಶವಾಗಲಿ, ಆ ನಾಶವಾಗುವಂತಹ ಪ್ರೇರಣೆಯಿಂದ ನಮ್ಗೆ ಕೊಡು ನಮಃ. ಶಿ ಕಲ್ಯಾಣಕಾರಿ, ಎಲ್ಲಿ ಕೂಡ ಕೆಟ್ಟದಾಗ್ತಾ ಇದ್ರೆ ಅದನ್ನು ನಾನು ಒಳ್ಳೇದನ್ನು ಮಾಡಬೇಕು, ಇನ್ನೊಬ್ಬರಿಗೆ ಕೂಡ ಒಳ್ಳೇದ ಆಗಲಿ ಅಂತ ಆತನಲ್ಲಿ ನಾವು ಬೇಡಿಕೊಳ್ಳಬೇಕು. ಶಿವನ ಅನುಗ್ರಹ ನಮಗ್ ಬೇಕು. ಶಿವನು ಯಾವುದೇ ಒಂದು ಕಲ್ಯಾಣ ಕಾರ್ಯದಲ್ಲಿ ಕಾರಣೀಭೂತನಾಗಿರ್ತಾನೆ. ಶಿವ ವಾ ವೃಷಭ ವಾಹನ, ಶಿವನ ವಾಹನ ನಂದಿ ವಾಹನ, ವೃಷಭ ವಾಹನ ಅಂತ ಕೇಳಿ. ಇನ್ನು ವಾಸುಕಿ ಅಂದ್ರೆ ಸರ್ಪ ಮತ್ತು ವಾಮಾಂಗಿ ಶಕ್ತಿಗಳ ಸೂಚಕ. ವಾಮಾಂಗಿ ಸೂಚಕ ವಾಮಾಂಗಿ ಇವರು ವೃಷಭ ಮತ್ತು ಸರ್ಪ ಇವೆರಡು ಕೂಡ ಒಂದಕ್ಕೊಂದು ತಾಳ್ಮೆಯಿಂದ ಬಾಳ್ವೆಯಿಂದ ಕೂಡಿಕೊಂಡು ಇರುವಂತವುಗಳು. ಹಾಗೆ ಯಹ್ ನಮಃ ಶಿವಾಯ, ಯ ಪರಮಾತ್ಮ ಸ್ವರೂಪಿ, ಪರಮಾನಂದ ರೂಪ. ನಮಗೆ ಯಾವಾಗ್ಲೂ ಶುಭವಾದಂತಹ ವಿಷಯಗಳನ್ನೇ ಶಿವನ ವಾಸಸ್ಥಾನದಲ್ಲಿ ಎಲ್ಲಿ ಹೋಗ್ಲಿ ಕೂಡ ನಮ್ಗೆ ಈ ರೀತಿಯಿಂದ ನಮಃ ಶಿವಾಯ ಅನ್ನುವ ಅರ್ಥವನ್ನ ಕೂಡ ನಮಗೆ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಕೂಡ ಗೊತ್ತಾಗಬೇಕು ಅನ್ನುವಂಥದ್ದೇ ಈ ನಮಃ ಶಿವಾಯದ ಮೂಲ ಅರ್ಥವಾಗಿದೆ. ಇನ್ನು ನಾವು ಯಾವಾಗ್ಲೂ ಈ ಬರೀ ಒಂದೇ ಅಲ್ಲ, ಯಾವಾಗ್ಲೂ ನಾವೇನ್ ಮಾಡ್ತೀವಂದ್ರೆ ಈ ವ್ರತಗಳ ಹಿಂದೆ ಇರುವಂತಹ ಉದ್ದೇಶ ಏನು ಅಂತ ತಿಳ್ಕೊಳ್ಬೇಕಲ್ಲ. ಇದು ಚಳಿಗಾಲದಲ್ಲಿ ನಾವು ತಿಂದಿರುವಂತಹ ಕರೆದಂತಹ ಜಿಡ್ಡಿನ ಪದಾರ್ಥಗಳನ್ನು ತಿಂತೀವಿ, ಅದು ಒಳಗಡೆನೆ ಕೂತ್ಕೊಂಡಿರ್ತದೆ, ಕಫ ಕೆಮ್ಮು ನೆಗಡಿ ಬರ್ತಾ ಇರ್ತದೆ. ಮತ್ತು ಬೇಸಿಗೆ ಬಂದಾಗ ಸೂರ್ಯನ ಶಕ್ತಿ ಕಿರಣದಿಂದ ಅದು ಕರಗಬೇಕು, ಅದು ಕರಗಿ ನಮ್ಮ ಜಠರಕ್ಕೆ ಹೋಗ್ಬೇಕು. ಯಾವಾಗ್ಲೂ ವ್ರತ ನೀರಿನಿಂದ ಸ್ನಾನ ಮಾಡುದು, ತಣ್ಣೀರಿನಿಂದ ಸ್ನಾನ ಮಾಡುದು, ಹೀಗೆ ಮಾಡೋದ್ರಿಂದ ಎಲ್ಲಂದ್ರಲ್ಲೇ ತಿನ್ನೋದು, ಏನಂದ್ರೆ ಅದನ್ನ ತಿನ್ನೋದ್ರಿಂದ ನಮ್ಮ ಜೀರ್ಣಾಂಗ ಕ್ರಿಯೆ ಕೂಡ ಏನಾಗತ್ತೆ, ಕುಂಠಿತವಾಗತ್ತ. ಹಾಗಾಗಿ ಇದೆಲ್ಲನೂ ನಾವು ಈ ವ್ರತ ನಿಯಮ ಮಾಡೋದ್ರಿಂದ ಇದು ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಆಗತ್ತ. ಅದಕ್ಕ ನಮಗೆ ಈ ಜೀರ್ಣಕ್ರಿಯೆ ಕಡಿಮೆ ಆಗ್ಬೇಕಾದ್ರೂ ಕೂಡ ಇಂತಹ ಚಳಿಗಾಲದಲ್ಲಿ ಕೂಡ ಹಾಗಾಗ್ತಾ ಇದೆ. ಹಾಗಾಗಿ ನಾವು ಇದನ್ನ ಮಾಡ್ತಾ ಇರಬೇಕು. ಹೀಗಾಗಿ ನಾವು ಶಿವನ ಮಹತ್ವೆಯನ್ನು ಯಾವಾಗ್ಲೂ ತಿಳ್ಕೊಬೇಕು. ಈ ಶಿವರಾತ್ರಿ ವ್ರತ ಎಲ್ಲರೂ ಇಟ್ಕೊಳ್ಬೇಕು. ಇದರಲ್ಲಿ ಶ್ರೀಮಂತರು ಬಡವರು ಅನ್ನುವಂತ ಯಾವ ಭೇದ ಭಾವನೆ ಇಲ್ಲ. ಎಲ್ಲರಿಗೂ ಶಿವನ ಕೃಪಾದೃಷ್ಟಿ ಸರಿ ಸಮಾನವಾಗಿ ಸಿಗ್ಬೇಕು ಅನ್ನುವಂಥದ್ದೇ ಈ ಶಿವರಾತ್ರಿಯ ಮಹತ್ವದ ಮಹಿತಿಮೆಯಾಗಿದೆ. ಇಲ್ಲಿ ಯಾವಾಗ್ಲೂ ಒಂದು ಮಂತ್ರವನ್ನು ಜಪನ ಮಾಡ್ಬೇಕಂತೆ. ಅಧಿಕಸ್ಯ ಅಧಿಕಂ ಫಲಂ, ಅಧಿಕಸ್ಯ ಅಧಿಕಂ ಫಲಂ. ಯಾವಾಗ್ಲೂ ಈ ಶಿವನ ಮಂತ್ರವನ್ನ ಓಂ ನಮಃ ಶಿವಾಯ ಜೊತೆಗೆ ಜಪಿಸಬೇಕು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಇಲ್ಲಿವರೆಗೂ ನನಗೆ 4 ತೊದಲು ನುಡಿಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರಂಗನಾಥ್ ಗುರುಜಿಯವರಿಗೂ ಮತ್ತು ನಾಗರಾಜ್ ಗುರೂಜಿಯವರಿಗೂ ಹಾಗೂ ಇವತ್ತು ಗೀತಾ ಮೇಡಮ್ ಅವರಿಗೂ ಸಣ್ಣಗೌಡ್ರಿಗೂ ಎಲ್ಲರಿಗೂ ನನ್ನ ಅನಂತ ಕೋಟಿ ನಮನಗಳು. ಇದರಲ್ಲಿ ಏನಾದ್ರೂ ತಪ್ಪಾದ್ರೆ ಕ್ಷಮೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಷಯ ಎಲ್ಲರಿಗೂ ಗೊತ್ತು. ಇದು ಮೊದಲೇ ನಾನು ಕೊಟ್ಟಿದಂತಹ ಟಾಪಿಕ್ ಆಗಿತ್ತು. ಆ ಕಾರಣ ಇವತ್ತು ನನಗೆ ಮತ್ತೊಮ್ಮೆ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಗೀತಾ ಮೇಡಮ್ ಅವರಿಗೆ ಅನಂತ ಕೋಟಿ ಧನ್ಯವಾದಗಳು ತಿಳಿಸ್ಲಿಕ್ಕೆ ಹೇಳ್ತೀನಿ. ಇಲ್ಲಿ ಯೂಟ್ಯೂಬ್ನಲ್ಲಿ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಕೇಳ್ತಿರುವಂತ ಎಲ್ಲರಿಗೂ ಕೂಡ ನಮಸ್ಕಾರಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾ. ಶಿವರಾತ್ರಿಯ ಮಹಿಮೆ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಇವತ್ತು ನೋಡ್ಬೇಕಂದ್ರೆ ಸಿದ್ದರ ಬೆಟ್ಟಕ್ಕೆ ಹೋಗುವಂತ ಪ್ಲಾನ್ ಇರೋದ್ರಿಂದ ಎಲ್ಲರ ಮಾಸ್ಟರ್ಸ್ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಆದ್ರೂ ನಮ್ ಕೆಲಸವನ್ನು ನಾವು ನಿರಂತರವಾಗಿ ಮುಂದುವರಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರನ ಇವತ್ತಿನ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಶಿವರಾತ್ರಿ ಮಹಿಮೆ ಬಗ್ಗೆ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬಂತು.
ತುಂಬಾ ಧನ್ಯವಾದಗಳಮ್ಮ ನಿಮಗೆ. ಅದೇ ರೀತಿ ಮುಂದಿನ ಕಾರ್ಯಕ್ರಮವನ್ನ ಮಧುರಾ ಮ್ಯಾಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸಿದ್ದೇನೆ. ಇವರು ಮಧುರಾ ಮ್ಯಾಮ್ ಅಂತಂದ್ರೆ ನಮ್ಗೆಲ್ಲರಿಗೂ ಚಿರಪರಿಚಿತರಂತಾನೆ ಹೇಳಕ್ಕೆ ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ಈ ತಿಂಗಳಿಂದ ಈ 2 ತಿಂಗಳಿಂದ ಒಂದು ಹೊಸ ರೂಪದಲ್ಲಿ ನಮಗೆ ಮನೆ ಮದ್ದುಗಳ ಬಗ್ಗೆ ಆಗಿರ್ಬಹುದು, ಜ್ಯೂಸ್ ಬಗ್ಗೆ ಆಗಿರ್ಬೋದು, ಹೊಸ ಹೊಸ ರೂಪದಲ್ಲಿ ನಮಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಒಂದಕ್ಕೆ ನಾವು ಕೇಳಿದ್ರೆ ಅದಕ್ಕೆ 4-5 ಮನೆಮದ್ದುಗಳನ್ನ ಹೇಳ್ತಾರೆ. ಅವರು ನಿಮ್ಮೆಲ್ಲರ ಪ್ರೀತಿಯ ಮಧುರಾ ಮೇಡಮ್ ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇವತ್ತು ಯಾವ ವಿಚಾರದ ಬಗ್ಗೆ ನಮಗೆ ಇಲ್ಲಿ ತಿಳಿಸಲು ಇಚ್ಛೆ ಪಡಿಸ್ತಾರೆ, ನಾವು ಸಹ ಅವ್ರನ್ನ ಮಾತುಗಳನ್ನ ಕೇಳಕ್ಕೆ ಕಾತುರದಿಂದ ಇದ್ದೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್ ಮ್ಯಾಮ್, ಓವರ್ ಟು ಮ್ಯಾಮ್. ಗೀತಾ ಅವ್ರೆ, ಒಂದ್ ವಿಷಯ ಗೀತಾ ಅವ್ರೆ, ಈ ಧ್ಯಾನ ಕಸ್ತೂರಿ ಯಾವ ಡೇಟಿಗೆ ಬರುತ್ತೆ ಅಮ್ಮ? ಅದು 10ನೇ ತಾರೀಕು ಒಳಗಂತೂ ಖಂಡಿತ ಬರುತ್ತೆ ಅಮ್ಮ. ಹೌದಾ? ಯಾಕಂದ್ರೆ ಮೊದ್ಲು ಮಾಡ್ತಿದ್ದೆ ನಾನು, ಅದು ಡಿಸ್ಕಂಟಿನ್ಯೂ ಆಗಿತ್ತು, ಮತ್ತೆ ಕಂಟಿನ್ಯೂ ಮಾಡಿದೀನಿ. 10ನೇ ತಾರೀಕು ಒಳಗಂತೂ ಖಂಡಿತ ಬರುತ್ತೆ ಅಮ್ಮ. ಧನ್ಯವಾದ, ಧನ್ಯವಾದ. ನಮಸ್ತೆ ನಮಸ್ತೆ ನಮಸ್ತೆ. ಥ್ಯಾಂಕ್ ಯು ಗೀತಾ ಮೇಡಮ್. ಉಮಾ ಅಮ್ಮ, ಅದ್ಭುತವಾದ ಒಂದು ಇವತ್ತು ನಿಮ್ಗೆ ಅಂದ್ರೆ ಜ್ಞಾನ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಶಿವನ ಮಹಿಮೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಉಮಾ ಮೇಡಮ್. ಅಂದ್ರೆ ಕೇಳಿಕ್ಕೆ ಎಷ್ಟು ಸೊಗಸಾಗಿತ್ತು. ಅದೇ ಇವತ್ತು ಗೀತಾ ಮೇಡಮ್ ಹೇಳ್ದಂಗೆ ಜನರು ಸ್ವಲ್ಪ ಸಿದ್ಧರ ಬಿಟ್ಟು ಹೋಗೋ ಕಾರಣ ನಮ್ಗೆ ಇಲ್ಲಿ ಜನಸಂಖ್ಯೆನೂ ಕಡಿಮೆ ಇದೆ. ಆದ್ರೆ ನಮ್ಮ ಡ್ಯೂಟಿಯನ್ನು ನಾವು ಮಾಡ್ಲೇಬೇಕು. ಎಷ್ಟು ಜನ ಇದ್ರು ನಮ್ಮ ಇದೆಲ್ಲ ಮಾಡ್ಲೇಬೇಕು. ಅದಕ್ಕೆ ನಾನು ಇವತ್ತೊಂದು ಚಿಕ್ಕದಾಗಿ ಒಂದ್ 10-15 ನಿಮಿಷದೊಳಗೆ ಒಂದ್ ಸಣ್ಣದು ಏನಾಯ್ತು ಅಂದ್ರೆ, ಇವತ್ತು ನಮ್ಮ ಮಾವನವರ ವೈದಿಕ ಓಕೆ ಎಲ್ಲಿ ತಪ್ಪಿ ಬಿಡತ್ತೋ ಏನೋ ಅನ್ಕೊಂಡಿದ್ದೆ. ನಾನು 3:10ಕ್ಕೆ ಜಾಯ್ನ್ ಆದೆ ನಾನು. ಯಾಕಂದ್ರೆ ಅವರೆಲ್ಲ ಭಟ್ರು ಎಲ್ಲಾರ್ದು ಊಟ ಅದೆಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕಲ್ಲ, ತಪ್ಪತ್ತೆ ಅನ್ಕೊಂಡಿದ್ದೆ ನಾನು. ಆದ್ರೂ ಪರವಾಗಿಲ್ಲ, ಆ ಟೈಮಿಗೆ ಸರಿಯಾದಂತ ಟೈಮ್ ನನಗೆ ಒದಗಿ ಬಂತು. ಧನ್ಯವಾದಪ್ಪ ನಿಮ್ಗೆಲ್ಲರಿಗೂ. ಧನ್ಯವಾದ. ಥ್ಯಾಂಕ್ ಯು. ನಾನಿವತ್ತು ತಗೊಂಡಿರೋ ಅಂತ ಟಾಪಿಕ್ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಹಾಗೆ ನನ್ನ ಎಲ್ಲ ಗುರು ವೃಂದದವರಿಗೂ ಪ್ರಣಾಮಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇವತ್ತು ನಾ ತಗೊಂಡ್ಕೊಂಡಿರೋದು ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಸುವ ಉಪಾಯಗಳು ಅಂತ. ಯಾಕಂದ್ರೆ ಬೇಸಿಗೆ ಬಂದೋಗಿದೆ, ಏನು ಮಾಡಕ್ಕಾಗಲ್ಲ. ಬಿಸಿಲು ದಗ ಅಂತ ಉರಿತಾ ಇದೆ. ಹೇಗೆ ನಮ್ಮ ದೇಹವನ್ನು ನಾವು ಕಾಪಾಡ್ಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿರುತ್ತೆ. ಅಂದ್ರೆ ಅದನ್ನ ಕಾಡು ಸಮಸ್ಯೆ, ಅದನ್ನ ಪರಿಹಾರ, ನಾವು ತಗೊಳ್ಳೋ ಆಹಾರ ಹೇಗೆ ಇರ್ಬೇಕು ಅನ್ನೋದು ಒಂದು ಸ್ವಲ್ಪ ಚಿಕ್ಕದಾಗಿ ಹೇಳ್ತೀನಿ. ಟೈಮಿನ ಅಭಾವ ಇದೆ, ಅದಕ್ಕೋಸ್ಕರ. ಸಾಮಾನ್ಯವಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಬೇಸಿಗೆಗಾಲ ನಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ಮಾತ್ರ ನಾವು ಬದಲಾವಣೆ ಮಾಡ್ಕೊಳ್ತಾ ಇರ್ತೀವಿ. ಅಂದ್ರೆ ತೆಳುವಾದ ಬಟ್ಟೆ ಹಾಕೊಳ್ತೀವಿ, ಹತ್ತಿಯಿಂದ ನಿರ್ಮಾಣ ಮಾಡಿರುವಂತ ಬಟ್ಟೆಗಳನ್ನ ಅದ್ರ ಬಗ್ಗೆನೇ ನಾವು ಇಂಟ್ರೆಸ್ಟ್ ತೋರ್ತಾ ಅದ್ರ ಬಗ್ಗೆನೇ ಮೊರೆ ಹೋಗ್ತಾ ಇರ್ತೀವಿ. ಕೇವಲ ಬಟ್ಟೆ ಶೈಲಿ ಬದಲಾದ್ರೆ ಏನು ಉಪಯೋಗ ಇಲ್ಲ. ಖಂಡಿತವಾಗಿ ನಮ್ಗೆ ಬೇಸಿಗೆಯಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲೂ ಕೂಡ ನಮ್ಗೆ ಬದಲಾವಣೆ ಬೇಕಾಗುತ್ತೆ. ಯಾಕಂದ್ರೆ ಆಹಾರನೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ನಮ್ ದೇಹಕ್ಕೆ. ನಾವು ಬಟ್ಟೆ ಹಾಕೊಂಡು ಬಿಸಿಲಿಗೆ ಹೋದ್ರೂ ಕೂಡ ಒಂದ್ ಹಂತದಲ್ಲಿ ನಾವು ಅದನ್ನ ತಂಪಾಗಿಸ್ಕೋಬಹುದು. ಬಟ್ ಒಳಗಡೆ ದೇಹಕ್ಕೆ ಏನಾದ್ರೂ ನಮ್ಗೆ ತಂಪಾಗಿರೋ ವಸ್ತು ಬೇಕು. ಅದಕ್ಕೆ ಆಹಾರದಲ್ಲೂ ನಾವು ಪಥ್ಯಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಪಥ್ಯ ಅಂತ ಅಲ್ಲ, ತಗೊಳ್ಳೋ ಆಹಾರ ಶೈಲಿನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಅದೇ ಯಾವ ತರ ನಾವೀಗ ಹೊರಗಡೆ ಹೋಗ್ತೀವಿ, ಸೂರ್ಯನ ಕಿರಣಗಳನ್ನ ಹೊರಹೊಮ್ಮೋ ಶಾಖ ಅತಿಯಾಗಿರುತ್ತೆ. ಈಗ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಒಂದ್ಸತಿ ಬಿಸಿಲಿಗೆ ಹೋಗಿ ಬಂದ್ರೆ ಸಾಕು, ಎಷ್ಟು ಆ ಕಿರಣಗಳು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ನಿರ್ಜಲೀಕರಣ ಆಗುತ್ತೆ. ಅಂದ್ರೆ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಅದು ಅತಿಯಾಗ ಕಾಡುವ ಸಮಸ್ಯೆ ನಮ್ಗೆ. ಬೇಸಿಗೆಯಲ್ಲಿ ಮೇನ್ ಕಾಡುದು ಅದರಿಂದನೇ ಸುಸ್ತು, ವಾಂತಿ ಬರೋದು, ಡಿಸೆಂಟ್ರಿ ಆಗೋದು, ಆಮೇಲೆ ದೇಹದಲ್ಲಿ ಲವಲವಿಕೆ ಇಲ್ಲದು, ಯಾವಾಗ ನೋಡಿದ್ರು ನಿದ್ದೆ ಮಾಡ್ಬೇಕು ಅಂತ ಅನ್ನೋದು, ರಾತ್ರಿ ನಿದ್ದೆ ಬರ್ತಾ ಇರೋ ಕಾರಣ, ಆಮೇಲೆ ಬಾಡಿ ಎಲ್ಲ ಸ್ಕಿನ್ ಎಲ್ಲ ಒಂಥರ ಗೊತ್ತಾಗುತ್ತೆ ನಮ್ಗೆ ಏನೋ ಒಂದ್ ಕಡಿಮೆ ಆಗಿದೆ ನಮ್ಮ ದೇಹದಲ್ಲಿ ಅಂತ. ಸ್ಕಿನ್ ಎಲ್ಲ ಒಂಥರ ಹಾಡಾಗಿರುತ್ತೆ. ಅದಕ್ಕೆಲ್ಲ ಕಾರಣ ಅಂದ್ರೆ ನಿರ್ಜಲೀಕರಣ. ಅಂದ್ರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ ಆ ಬಿಸಿಲಿನ ಶಾಖಕ್ಕೆ. ಅಂದ್ರೆ ಸೂರ್ಯನ ಕಿರಣ ತಾಪ ಅಷ್ಟಿರುತ್ತೆ. ಅದಕ್ಕೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಆದಷ್ಟು ಛತ್ರಿಗಳನ್ನ ಬಳಸೋದು, ಕಾಟನ್ ಬಟ್ಟೆಗಳನ್ನ ಹಾಕೊಳ್ಳೋದು. ಛತ್ರಿ ಅಂದ್ರೆ ಹೆಚ್ಚಾಗಿ ಬ್ಲಾಕ್ ಬಟ್ಟೆಗಳನ್ನೆಲ್ಲ ಹಾಕೋದು, ತೆಳುವಾದ ಸ್ವಲ್ಪ ವೈಟ್ ಬಟ್ಟೆಗಳನ್ನ ಹಾಕೊಳ್ಳೋದು ತುಂಬಾ ಒಳ್ಳೇದು. ಸ್ವಲ್ಪ ಕಣ್ಣಿಗೆ ಕನ್ನಡಕ, ಹ್ಯಾಟ್ ಗೀಟು ಹಾಕೊಳ್ಳೋದು. ಆದ್ರೆ ಒಂದೊಂದ್ಸತಿ ಏನಾಗಿರುತ್ತೆ, ಅನಿವಾರ್ಯ ಕಾರಣ, ನಾವು ಹೊರಗಡೆ ಮನೇಲೇ ಇದ್ದು ಕೆಲಸ ಮಾಡ್ತೀನಿ ಅಂತ ಹೇಳಿಕ್ಕಾಗಲ್ಲ, ಹೊರಗಡೆ ಹೋಗ್ಲೇಬೇಕಾಗುತ್ತೆ. ಅಂದ್ರೆ ಎಷ್ಟೋ ಜನ ಕೆಲ್ಸಕ್ಕೆ ಹೋಗಿ ಬಂದಿರುತ್ತೆ. ಆದ್ರೆ ಅಲ್ಲಿ ಹೋದಾಗೂ ನಮ್ ದೇಹವನ್ನು ನಾವು ತಂಪಾಗಿಟ್ಸ್ಕೋಬಹುದು. ಅಂದ್ರೆ ಆಫೀಸಿಗೆ ಹೋದಾಗೂ ಇಟ್ಕೋಬಹುದು. ಅಕಸ್ಮಾತ್ ಮನೆಯಲ್ಲಿದ್ದವರು ಮನೆಯಲ್ಲೂ ಕೂಡ ನಮ್ಮ ಹೊರಗಿನ ಶಾಖ ಎಷ್ಟಿದ್ರು ಮನೆ ಒಳಗಿದ್ದು ನಾವು ಒಳಗಿನ ದೇಹವನ್ನು ಕೂಡ ತಂಪಾಗಿಟ್ಕೋಬಹುದು ಅಂತ ಹೇಳಿಕ್ ಇಷ್ಟ ಆಗ್ತೀನಿ.
ಅದರಿಂದ ಅನೇಕ ರೋಗಗಳು ಬರುತ್ತೆ. ಚರ್ಮ ರೋಗ ಸಮಸ್ಯೆ, ಕಣ್ಣಿನ ಅಂದ್ರೆ ಕಣ್ಣು ಉರಿ ಬರೋದು, ಪಾದ ಉರಿ, ತಲೆ ಉರಿ, ವಾಂತಿ, ಪಿತ್ತ ಆಗೋದು, ಪಿತ್ತದಿಂದ ವಾಂತಿ, ಆಮೇಲೆ ಫುಡ್ ಡೈಜೆಷನ್ ಆಗಲ್ಲ. ಯಾವುದೇ ಫುಡ್ ತಗೊಂಡ್ರು ಡೈಜೆಷನ್ ಆಗಲ್ಲ. ಅದು ಇವಾಗ ಅಂದ್ರೆ ಅತಿಯಾಗಿ ತಿಂದ್ರಂತೂ ಯಾವ ತರ ಅಂದ್ರೆ ಗರಂ ಮಸಾಲೆ ಹಾಕಿರೋಂಥದ್ದು ಮಸಾಲೆ ಯುಕ್ತ ಪದಾರ್ಥ ನಾವ್ ಯಾವತ್ ತಗೊಳ್ತೀವ ಅದು ನಮ್ಮ ದೇಹಕ್ಕೆ ಹಾನಿನೇ ಇವಾಗ ಬೇಸಿಗೆಯಲ್ಲಿ. ಆದಷ್ಟು ನಾವು ಅಂದ್ರೆ ತಂಪು ಪದಾರ್ಥಗಳನ್ನು ತಗೋಬೇಕು. ಅಂದ್ರೆ ಸಾತ್ವಿಕ ಆಹಾರ ಅಂತ ನಾವ್ ಏನ್ ಹೇಳ್ತೀವ ಅದನ್ನ ತಗೊಳ್ಳೋದು ತುಂಬಾ ಒಳ್ಳೇದು. ಇದರಿಂದ ನಿದ್ರಾಹೀನತೆ ಉಂಟಾಗುತ್ತೆ, ಸುಸ್ತು, ನಾವೆಲ್ಲಕ್ಕೆ ಅಂದ್ರೆ ಆಕ್ಟಿವ್ ಆಗಿರ್ಲಿಕ್ಕಾಗಲ್ಲ. ಯಾವಾಗ ನೋಡಿದ್ರು ಏನೋ ಒಂಥರ ಬಳಲ್ ತರ ಇರ್ತೀವಿ, ಕಣ್ಣೂರಿ ಬಂದಿರುತ್ತೆ, ತಲೆ ಅಂತೂ ಸಿಡಿತಾ ಇರುತ್ತೆ, ನಾನ್ ಅಷ್ಟು ಪ್ರಭಾವ ಬೀರುತ್ತೆ. ಅದಕ್ಕೆಲ್ಲ ನಾವು ಪಾರಾಗ್ಬೇಕಂದ್ರೆ ನಾವು ಆಹಾರಗಳಲ್ಲಿ ನಾವು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಮೊದ್ಲು ತಿಂದಿರೋ ಮಳೆಗಾಲದಲ್ಲಿ ತಿಂದಿದ್ದ ಆಹಾರನೇ ಇವಾಗ ತಿಂತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಅದೇ ಬೇಸಿಗೆಗೆ ಆಹಾರ ಉದಾಹರಣೆಗೆ ನಾವು ಅತಿಯಾದ ಶುಂಠಿ ಬಳಸೋದು, ಆಮೇಲೆ ಲವಂಗ ಬಳಸೋದು, ಆಮೇಲೆ ಚಕ್ಕೆ, ಅದೆಲ್ಲ ಮಿತ ಪ್ರಮಾಣದಲ್ಲಿ ಬಳಸ್ಬೇಕು. ಇವಾಗ ಅತಿಯಾಗಿ ಬಳಸಿದ್ರೆ ಅದು ನಮ್ಮ ದೇಹಕ್ಕೆ ಹಾನಿ ಆಗುತ್ತೆ. ಅದು ಬೇಕು, ಅದೆಲ್ಲ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅಂದ್ರೆ ಅದು ಬೇಕಾಗುತ್ತೆ, ಅದನ್ನ ಮಿತವಾಗಿ ಬಳಸ್ಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು, ಹುಳಿ, ಖಾರ ಅದನ್ನ ಸೇವನೆಯಿಂದ ಪ್ರಮಾಣ ಕಡಿಮೆ ಮಾಡ್ಬೇಕು. ಯಾಕಂದ್ರೆ ದೇಹಕ್ಕೆ ಉಪ್ಪು, ಹುಳಿ, ಖಾರ, ಒಗರು, ಆಮೇಲೆ ಕಹಿ ಎಲ್ಲದೂ ಬೇಕು ನಮ್ ದೇಹಕ್ಕೆ. ಅದಿಲ್ಲ ಅಂದ್ರೆ ನಮ್ ದೇಹ ನಡೆಯೋದೇ ಇಲ್ಲ, ಯಂತ್ರ ನಡೆಯೋದಿಲ್ಲ. ಹೊರಗಡೆಯಿಂದ ನಾವು ಹೇಗೆ ಪೆಟ್ರೋಲು ಗಾಡಿಗೆ ಹಾಕ್ತಿವೋ ಅದೇ ತರ ಮನುಷ್ಯನ ದೇಹಕ್ಕೆ ಇದಷ್ಟು 6 ಸತ್ವಯುತ ಆಹಾರ ಹಾಕ್ಲೇಬೇಕಾಗುತ್ತೆ. ಪ್ರತಿದಿನ ನಾವು 6 ಇದು ಏನ್ ಹೇಳ್ತೀವಿ ಹುಳಿ, ಉಪ್ಪು, ಖಾರ, ಆಮೇಲೆ ಸಿಹಿ, ಕಹಿ ಇಷ್ಟು ತಗೊಳ್ಳೇಬೇಕಾಗತ್ತೆ ದೇಹಕ್ಕೆ. ಅದು ತಗೊಂಡಿಲ್ಲ ಅಂದ್ರೆ ದೇಹ ಯಾವುದೋ ಒಂದು ಅಂಶ ಕಡಿಮೆ ಆಗಿರುತ್ತೆ, ಅದು ಯಾವುದೋ ಒಂದು ರೋಗಕ್ಕೆ ಇದಾಗುತ್ತೆ. ಪ್ರತಿದಿನ ಇದಿಷ್ಟು ತಗೊಳ್ಳೇಬೇಕು, ಅದನ್ನ ಮಿತವಾಗಿ ತಗೋಬೇಕು. ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಒಂಥರ ಆಗುತ್ತೆ, ಆಮೇಲೆ ಚಳಿಗಾಲದಲ್ಲಿ ಒಂಥರ ಆಹಾರ ತಗೊಳ್ಬೇಕಾಗುತ್ತೆ. ಅದಕ್ಕೆ ನಮ್ಮ ದೇಹವನ್ನ ನಾವು ಹೇಗ್ ತಂಪಾಗಿಸ್ಕೊಳ್ದು ಅಂತ ನಾವು ಯಾವ್ಯಾವ ಆಹಾರಗಳನ್ನು ತಗೋಬಹುದು. ಕಡ್ದಿರೋಂತ ಮಜ್ಜಿಗೆ ಅಂದ್ರೆ ಕೆನೆ ಇರಬಾರ್ದು, ಶುದ್ಧವಾಗಿ ಕಡ್ದಿರೋಂತ ಮಜ್ಜಿಗೆ, ಮೊಸರುನು ಉಪಯೋಗಿಸೋದು ತುಂಬಾ ಒಳ್ಳೇದು. ಆದ್ರೆ ಕಡ್ದಿರೋ ಮಜ್ಜಿಗೆ ತುಂಬಾ ಒಳ್ಳೇದು. ಆಮೇಲೆ ಜ್ಯೂಸ್ಗಳು ಅಂದ್ರೆ ಈಗ ಬೂದುಗುಂಬಳಕಾಯಿ ಜ್ಯೂಸ್ ಮಾಡ್ಕೊಳ್ಳೋದು, ಆಮೇಲೆ ಹಾಲು ಗುಂಬಳಕಾಯಿ ಜ್ಯೂಸ್ ಮಾಡ್ಕೊಳ್ಳೋದು, ನೆಲ್ಲಿಕಾಯಿ ಜ್ಯೂಸ್ ಅಂತೂ ಈ ಬೇಸಿಗೆಗಾಲದಲ್ಲಿ ಅತ್ಯುತ್ತಮ. ಅದ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಮತ್ತೆ ತುಂಬಾ ರುಚಿಕರವಾಗಿರುತ್ತೆ ಕುಡಿಲಿಕ್ಕೆ. ಅದನ್ನು ಉಪಯೋಗಿಸ್ಕೊಳ್ಳೋದು. ಆಮೇಲೆ ಅಂದ್ರೆ ಕೊತ್ತಂಬರಿ ಕಷಾಯ ಮಾಡ್ಕೊಳ್ಳೋದು. ಒಂದ್ 5-6 ಲೀಟರ್ ಬೆಳಿಗ್ಗೆ ನೀರ್ ಕುದಿಸೋದು, ಒಂದಿಷ್ಟು ಕೊತ್ತಂಬರಿ ಕಾಳದ್ರಲ್ಲಿ ಹಾಕಿಟ್ಬಿಟ್ರೆ ಅದು ನೆಂದು ಅದರಲ್ಲಿ ಬಿಡ್ತಾ ಇರುತ್ತೆ. ಅದು ಸುಸ್ತುನು ಕಡಿಮೆ ಮಾಡುತ್ತೆ ಮತ್ತು ದೇಹವನ್ನು ತಂಪಾಗಿರಿಸುತ್ತೆ. ಇಡೀ ದಿನ ಆ ನೀರ್ ಕುಡಿಯೋದು, ಬೇರೆ ನೀರ್ ಕುಡಿಯೋದ್ ಬದಲು ಅದೇ ನೀರ್ ಕುಡಿಯೋದು. ಅದೇ ರೀತಿ ಲಾವಂಚ, ಸೊಗದೆ ಬೇರು, ಅದೆಲ್ಲ ಒಂದು 5-6 ಲೀಟರ್ಗೆ ಕುದಿಸಿಟ್ಕೊಳ್ಳೋದು. ತಣ್ಣಗಾದ್ಮೇಲೆ ಆ ನೀರನ್ನೇ ಕುಡಿತಾ ಇರ್ಬೇಕು. ಯಥೇಚ್ಛವಾಗಿ ಆ ನೀರ್ ಕುಡಿದಾಗ ನಮ್ಮ ದೇಹ ತಂಪಾಗಿರುತ್ತೆ, ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಅದರಿಂದ ಹೆಚ್ಚಾಗುತ್ತೆ, ಮತ್ತೆ ಡಿಹೈಡ್ರೇಷನ್ ಆಗಲ್ಲ ಅದರಿಂದ. ಆ ತರದ್ ಬಳಸ್ತಾ ಹೋಗ್ಬೇಕು. ಮತ್ತೆ ಸ್ವಲ್ಪ ತುಪ್ಪ, ಬೆಣ್ಣೆ, ಮೊಸರು ಈ ಟೈಮಲ್ಲಿ ತಗೊಳ್ಬೇಕು. ನಮ್ಗೆ ಆಯಿಲಿ ಅಂಶನೂ ಬೇಕಾಗತ್ತೆ ಈ ಬೇಸಿಗೆಯಲ್ಲಿ. ಅದನ್ನ ನಾವು ತಗೊಳ್ದೇ ಇರೋದು, ಅಯ್ಯೋ ಇವತ್ತು ತುಪ್ಪ ತಿಂದ್ಬಿಟ್ರೆ ಏನಾಗುತ್ತೋ, ಬೇಸಿಗೆಯಲ್ಲಿ ಕೆಮ್ಮು ಅದೆಲ್ಲ ಏನು ಅನ್ಕೋಬಾರ್ದು. ನಮ್ಮ ದೇಹಕ್ಕೆ ಅದು ಕೂಡ ಬೇಕಾಗುತ್ತೆ. ನಿತ್ಯವೂ ಅಂದ್ರೆ ಅದ್ರ ಸೇವನೆ ಸ್ವಲ್ಪ ಅಂದ್ರೆ ಪ್ರಮಾಣಗಳನ್ನ ಕಡಿಮೆ ಮಾಡ್ಕೊಂಡು ತಗೊಳ್ಳೇಬೇಕಾಗತ್ತೆ. ಆಮೇಲೆ ನಾವು ನಿತ್ಯ ಏನ್ ಮಾಡ್ಬೇಕು, ಭ್ರಾಮರಿ ಮತ್ತೆ ಶೀತಲಿ, ಚಿನ್ಮುದ್ರೆ, ವರ್ಣ ಮುದ್ರೆ ಇವುಗಳನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಇವು ದೇಹವನ್ನು ತಂಪಾಗಿಡುವಂತ ಪ್ರಾಣಾಯಾಮಗಳು, ಮುದ್ರೆಗಳು ಅಂತ ಹೇಳ್ತೀವಿ. ಇದನ್ನೆಲ್ಲ ನಿತ್ಯ ಮಾಡ್ಕೊಳ್ಬೇಕು. ಮತ್ತೆ ಒಂದು ಪ್ರಶಾಂತವಾದ ವಾತಾವರಣ ಅಂದ್ರೆ ಈಗ ಗಿಡ ಮರಗಳಿರುವಂತ ಕಡೆ ಎಲ್ಲ ಹೋಗಿ ವಾಕ್ ಮಾಡ್ಬೇಕು. ಅಂದ್ರೆ ವಾಕಿಂಗ್ ಮಾಡೋದು ತುಂಬಾ ಅತ್ಯುತ್ತಮ. ಒಳ್ಳೆಯ ಗಾಳಿ ಬರುತ್ತೆ, ಆ ಗಾಳಿ ಸೇವನೆಯಿಂದ ನಮ್ಮ ಮೈ ಮನಸ್ಸುಗಳೆಲ್ಲ ಒತ್ತಡದಿಂದ ಇರ್ತಿರುವಲ್ಲ, ತುಂಬಾ ಈ ಕಿರಣಗಳೆಲ್ಲ ನಮ್ಮ ಮೈ ಮೇಲೆ ಬಿದ್ದು ನಾವು ತುಂಬಾ ಒತ್ತಡಕ್ಕೊಳಗಾಗುತ್ತೆ. ಆ ಒತ್ತಡಗಳಿಂದೆಲ್ಲ ನಿವಾರಿಸ್ಕೊಳ್ಬಹುದು ಆ ಹವಾಗಳ ತಗೊಂಡಾಗ, ಹೊರಗಡೆ ಹೋಗಿ ತಗೊಂಡ್ ಬಂದಾಗ. ಮತ್ತೆ ಈ ಬೇಸಿಗೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಬೆವರಿನ ವಾಸನೆ, ಅತಿಯಾಗಿ ಬೆವರು ಬರುತ್ತೆ. ಅದನ್ನ ನಾವು ಅಂದ್ರೆ ಅದು ಆ ಸ್ಮೆಲ್ ನಮ್ಗೆ ಕೇಳಲಿಕ್ಕೆ ಅಂದ್ರೆ ತಗೊಳ್ಳಿಕ್ಕೆ ಆಗಲ್ಲ, ಅಷ್ಟು ಕೆಟ್ಟದಾಗಿರುತ್ತೆ. ಅದು ಏನಕ್ಕೆ ಅಂದ್ರೆ ಬಾಡಿ ಹೀಟ್ ಆದಾಗ ಆ ತರ ಆಗತ್ತೆ, ಅತಿಯಾದ ಉಷ್ಣ ಆದಾಗ ಬಾಡಿ ಆ ತರ ನಮ್ಗೆ ಸ್ಮೆಲ್. ಏನ್ ಮಾಡೋದು ಅಂದ್ರೆ ನಾವು ಸ್ನಾನ ಮಾಡ್ಬೇಕಾದ್ರೆ ಲಾವಂಚ ಬೇರುತ್ತಲ್ವಾ, ಅದನ್ನ ಒಂದ್ ಸ್ವಲ್ಪ ಅದು, ಆಮೇಲೆ ಸೋಗದೆ ಬೇರೆ
ಹಾಕೋದು, ನೀರಿಗೆ ಹಾಕೊಂಡು ಸ್ನಾನ ಮಾಡೋದು, ಪತ್ರೆ ಎಲೆಗಳನ್ನ ಹಾಕೋದು, ಇಲ್ಲಾಂದ್ರೆ ಗಂಧಗಳನ್ನ ಸ್ವಲ್ಪ ತೆಗೆದು ಆ ನೀರಿಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ಆ ಬೆವರಿನ ಅಂಶ ಇರುತ್ತಲ್ಲ, ಬೆವರಿಂದ ಬಂದ ಸ್ಮೆಲ್ ಇರುತ್ತಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿ ನಾವು ಲಾವಂಚ ಬೇರ್ ಇರುತ್ತೆ, ಅದನ್ನ ಕುದಿಸ್ಕೊಂಡು ಕುಡಿಯೋದು, ಆಮೇಲೆ ಸೊಗದೆ ಬೇರನ್ನು ಕುದಿಸ್ಕೊಂಡು ಕುಡಿಯೋದ್ರಿಂದ ದೇಹ ತಂಪಾಗಿರೋ ಕಾರಣ ನಮ್ಮ ಮೈಯಲ್ಲಿ ಬೆವರು ಕಡಿಮೆ ಆಗ್ತಾ ಇರುತ್ತೆ. ಅವಾಗ ಸ್ಮೆಲ್ ಬರಲ್ಲ, ಆ ಸ್ಮೆಲ್ ಅನ್ನು ಕಡಿಮೆ ಮಾಡ್ಕೊಳ್ಬಹುದು. ಅವಾಗ ನಾವು ಅಂದ್ರೆ ಅಕ್ಕಪಕ್ಕದವರಿಗೂ ಏನೋ ಒಂಥರ ನಮ್ಮ ನೋಡಿರ ಅಸಹ್ಯ ಆಗಲ್ಲ. ನಮಗೆ ಆ ಬೆವರಿನಿಂದ ಆ ಸ್ಮೆಲ್ ಇಂದ ಏನಾಗ್ತಾ ಇರುತ್ತೆ, ಒಂಥರ ಖಿನ್ನತೆ ಉಂಟಾಗುತ್ತೆ, ಒತ್ತಡ, ಅಯ್ಯೋ ಏನಪ್ಪಾ ಇದು ಈ ತರ ಸ್ಮೆಲ್ ಬರ್ತಾ ಇದೆ, ಒಂಥರ ಕಿರಿಕಿರಿ, ಮಾನಸಿಕವಾಗಿ ಅಂದ್ರೆ ಒಂಥರ ಆಗ್ತಾ ಇರುತ್ತೆ. ಅದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಸೊಗದೆ ಬೇರು ಕೆಲಸ ಮಾಡುತ್ತೆ ತುಂಬಾ ಅದ್ಭುತವಾಗಿ. ಅಂದ್ರೆ ಸೊಗದೆ ಬೇರು ಹೇಗೆ ಅಂದ್ರೆ ಇಡೀ ಬಾಡಿಗೂ ಕೆಲಸ ಮಾಡುತ್ತೆ. ಅಂದ್ರೆ ಮೇಲಿನಿಂದ ಕೆಳವರೆಗೆ ಎಷ್ಟು ನಮ್ದು ಬಾಡಿ ಪಾರ್ಟ್ಸ್ ಇದೆ ಅದೆಲ್ಲಕ್ಕೂ ಸೊಗದೆ ಬೇರು ಕೆಲಸ ಮಾಡ್ಕೊಳ್ತಾ ಬರುತ್ತೆ. ಅದಕ್ಕೆ ಪ್ರತಿನಿತ್ಯ ನೀವು ಸೊಗದೆ ಬೇರನ್ನು ಬಳಸೋದು ತುಂಬಾ ಉತ್ತಮ ನಮ್ಮ ದೇಹಕ್ಕೆ. ಅದನ್ನ ಬಳಸ್ಕೊತಾ ಹೋದ್ರೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತೆ ಬೇಸಿಗೆ ಬಂತ ತಕ್ಷಣ ಗಂಟ್ಲು ನೋವು ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಏನ್ ತಿಂದ್ರು ಹೊಟ್ಟೆ ಉದ್ಕೊಳ್ಳೋಕ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಮ್ಮ ದೇಹದಲ್ಲಿನ ದೋಷಗಳು ಅಂದ್ರೆ ಈ ದೇಹ ಅಂದ್ರೆ ವಾತಾವರಣದಿಂದ ನಮ್ದು ಬದಲಾಗ್ತಾ ಇರುತ್ತೆ, ಅದಕ್ಕೆ ನಮ್ ದೇಹ ಇದಕ್ಕೆ ಹೊಂದ್ಕೋಬೇಕಾಗತ್ತೆ. ಒಂದು ಋತುಮಾನದಿಂದ ಇನ್ನೊಂದು ಋತುಮಾನಕ್ಕೆ ನಾವು ಹೊಂದ್ಕೊಳ್ಬೇಕಲ್ಲ, ಈ ಋತುಮಾನಕ್ಕೆ ಹೊಂದ್ಕೋಬೇಕಾದ್ರೆ ಆ ತರ ದೋಷಗಳೆಲ್ಲ ಕಾಡ್ತಾ ಇರುತ್ತೆ. ಅದಕ್ಕೆ ನಾವು ಅತಿಯಾಗಿ ಸೊಪ್ಪುಗಳನ್ನು ಬಳಸ್ಬೇಕಾಗತ್ತೆ. ಅಂದ್ರೆ ಹಸಿರು ಸೊಪ್ಪು ಅಂತ ಹೇಳ್ತೀವಿ, ಬಸಳೆ ಸೊಪ್ಪು ಜಾಸ್ತಿ ಉಪಯೋಗಿಸ್ಬೇಕು. ಆಮೇಲೆ ಒಂದೆಲಗ ಬ್ರಾಹ್ಮಿ ಅಂತ ಏನ್ ಹೇಳ್ತೀವ ಅದು, ಅದ್ರದ್ದ ತಂಬಳಿ ಮಾಡ್ಬೋದು, ಇಲ್ಲಾಂದ್ರೆ ಕಷಾಯ ತರ, ಇಲ್ಲಾಂದ್ರೆ ಹಸಿ ಸೊಪ್ಪನ್ನೇ ತಿನ್ಬೋದು. ಮೆಂತೆ ಸೊಪ್ಪುಗಳು, ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಅತಿಯಾಗಿರುತ್ತೆ. ನಮ್ ದೇಹಕ್ಕೆ ಈ ಟೈಮಲ್ಲಿ ವಿಟಮಿನ್ಗಳು ತುಂಬಾ ಬೇಕಾಗುತ್ತೆ. ಆಮೇಲೆ ಹಾಲ್ಗುಂಬಳ, ಆಮೇಲೆ ಒಣದ್ರಾಕ್ಷಿ, ನೆಲ್ಲಿಕಾಯಿ ಅಂತೂ ತುಂಬಾ ಒಳ್ಳೇದು, ಚಿಕ್ಕು, ಖರ್ಜೂರ, ಆ ತರ ಪದಾರ್ಥಗಳನ್ನೆಲ್ಲ ನಾವು ಜಾಸ್ತಿ ಬಳಸ್ಬೇಕಾಗತ್ತೆ. ಆಗ ಏನಾಗುತ್ತೆ, ನಮ್ಮ ದೇಹ ತಂಪಾಗಿರುತ್ತೆ, ನಮ್ ಒಂಥರ ನೆಮ್ಮದಿನೂ ಇರುತ್ತೆ. ಬೇರೆ ತರ ಅಂದ್ರೆ ಹೀಟ್ ಆಯ್ತು, ನನ್ನ ಬಾಡಿ ಹೀಟ್ ಆಯ್ತು, ಮೋಷನ್ ಪ್ರಾಬ್ಲಮ್ ಆಯ್ತು, ಯೂರಿನ್ ಇನ್ಫೆಕ್ಷನ್ ಆಯ್ತು, ಆ ತರ ಸಮಸ್ಯೆಗಳೆಲ್ಲ ಕಾಡೋದಿಲ್ಲ. ಅದಕ್ಕೆಲ್ಲ ಪರಿಹಾರ ಅಂದ್ರೆ ಈ ತರ ನಾವು ನಮ್ಮ ಮನೆಯಲ್ಲಿ ಏನ್ ಸಿಗುತ್ತೋ ಆ ಪದಾರ್ಥಗಳನ್ನು ಉಪಯೋಗಿಸಿ ಆದಷ್ಟು ನಮ್ಮ ದೇಹವನ್ನು ನಾವು ಹೇಗೆ ಹೊರಗಡೆಯಿಂದ ನಮ್ ಬಟ್ಟೆ ಹಾಕೊಂಡು ನಾವು ದೇಹ ಕಾಪಾಡ್ಬೇಕು ಅಂತ ಹತ್ತಿ ಬಟ್ಟೆ ಹಾಕೊಳ್ತೀವಿ, ಛತ್ರಿ ಹೊಡ್ಕೊಳ್ತೀವಿ, ಆಮೇಲೆ ಹ್ಯಾಟ್ ಹಾಕೊಳ್ತೀವಿ, ಕನ್ನಡಕ ಹಾಕೊಳ್ತೀವಿ, ಪ್ರತಿಯೊಂದು ಹೇಗೆ ಮಾಡ್ತೀವೋ ಆ ದೇಹದ ಒಳಗಡೆನೂ ನಮ್ಗೆ ಕೂಡ ಅದ್ ಬೇಕಾಗುತ್ತೆ. ಅದನ್ನ ನಾವು ಮಾಡ್ಕೊಂಡ್ರೆ ನಮ್ ದೇಹ ಆದಷ್ಟು ತಂಪಾಗಿರುತ್ತೆ. ಈ ತರ ಬರೋ ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಕಡಿಮೆ ಅಂದ್ರೆ ಬರುವುದಿಲ್ಲ ಅಂತ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿನೂ ಇರುತ್ತೆ. ಆಮೇಲೆ ದೇಹ ತಂಪಾಗಿ ಇರುತ್ತಲ್ಲ, ನಮ್ಗೆ ಯಾವ ರೀತಿಯ ಸಮಸ್ಯೆನೂ ಕಾಣಲ್ಲ. ಅದೇ ರೀತಿ ಇದಿರುತ್ತೆ, ನಮ್ಗೆ ಕಣ್ಣು ಉರಿ ಬರುತ್ತೆ, ಅಂದ್ರೆ ತಲೆ ನೆತ್ತಿ ಉರಿ ಬರುತ್ತೆ, ಪಾದ ಉರಿ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ ಗರಿಕೆ ಇರುತ್ತಲ್ಲ, ನಾವು ಗಣೇಶನಿಗೆಲ್ಲ ಹಾಕ್ತಿವಲ್ಲ, ಆ ಗರಿಕೆ ಅಂತಂದು ಸ್ವಚ್ಛವಾಗಿ ತೊಳೆದು ಸ್ವಲ್ಪ ಕಟ್ ಮಾಡಿ ಮಿಕ್ಸಿಯಲ್ಲಿ ರುಬ್ಕೊಂಡು ರಸ ತೆಕ್ಕೊಂಡು ಅದಕ್ಕೆ ಸ್ವಲ್ಪ ಶ್ರೀಗಂಧವನ್ನು ತೆಗೆದು, ಅದು ಗಂಧನು ತಂಪು, ಅದು ಸ್ವಲ್ಪ ತೆಗೆದು ಅದಕ್ಕೆ ಹಾಕೊಂಡು ರುಚಿಗೆ ಬೇಕಾದ್ರೆ ಬೆಲ್ಲ ಅಥವಾ ಜೇನುತುಪ್ಪ ಹಾಕೊಂಡು ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಕಣ್ಣುರಿ, ತಲೆನೋವು, ತಲೆಯಲ್ಲಿ ಬರೋ ಉರಿ, ಕಣ್ಣಿನಲ್ಲಿರೋ ಉರಿ, ಪಾದ ಉರಿ, ಇದೆಲ್ಲ ಕಡಿಮೆ ಮಾಡ್ಲಿಕ್ಕೆ ಈ ಗರಿಕೆ ಹುಲ್ಲಿನ ಕಷಾಯ ಅಥವಾ ಜ್ಯೂಸ್ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಮಾಡ್ಬೋದು. ಅದೇ ರೀತಿ ನಮ್ಗೆ ರಾತ್ರಿ ನಿದ್ದೆ ಬರಲ್ಲ, ಪಾದ ಉರಿತಾ ಇರುತ್ತೆ, ತಲೆ ನೋಯ್ತಾ ಇರುತ್ತೆ, ಹೀಟಿಂದ ತಲೆ ನೋಯ್ತಾ ಇರುತ್ತೆ, ಥಂಡಿಯಿಂದ ಅಲ್ಲ. ಈಗ ಬೇಸಿಗೆಯಲ್ಲಿ ಬರೋದು ಇದೇ ಸಮಸ್ಯೆ, ತಲೆ ಕಾದು ಹೀಟಿಂದ. ಅದಕ್ಕೆ ಏನ್ ಮಾಡ್ಬೇಕು, ರಾತ್ರಿ ಮಲಗುವಾಗ ಕಾಲಿಗೆ ಪಾದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಮಸಾಜ್ ಮಾಡುವುದರಿಂದ ನಾವು ಅದನ್ನ ಪಾದ ಉರಿ ಕಡಿಮೆ ಮಾಡ್ಕೋಬಹುದು. ನೆತ್ತಿಗೆ ತಲೆಗೂ ಹಾಗೆ ಕೊಬ್ಬರಿ ಎಣ್ಣೆ ಪ್ಲಸ್ ನಿಂಬು ರಸ ಎರಡು ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಕೊಂಡ್ರೆ ತಲೆನೋವು ಅಂದ್ರೆ ಹೀಟಿಂದ ಆಗಿರೋ ತಲೆನೋವು ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿ ಹೊಟ್ಟೆಗಂತೂ ನಾವು ತಗೊಳ್ತೀವಿ, ನಾ ಸೊಗದೆ ಬೇರು ಹೇಳಿದ್ನಲ್ಲ, ಲಾವಂಚ ಬೇರು, ಸೊಗದೆ ಬೇರು ತಗೊಂಡ್ರೆ ಅದು ಅತ್ಯುತ್ತಮವಾಗಿ ಹೊಟ್ಟೆ ಉರಿಯನ್ನು ಕಡಿಮೆ ಮಾಡುತ್ತೆ. ಅದನ್ನ ತಗೊಂಡ್ರೆ ನಮ್ ದೇಹದ ಪ್ರತಿಯೊಂದು ಭಾಗಕ್ಕೂ ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಇದರಲ್ಲಿ ತಿಳ್ಕೋಬಹುದು. ಮತ್ತೆ ಪ್ರಾಕೃತಿಕವಾಗಿ ನಾವು ಆಹಾರ ಅಂದ್ರೆ ನೀರನ್ನು ಕುಡಿಯೋದು, ಅಂದ್ರೆ ಮಣ್ಣಿನ ಮಡಕೆ ಅಂತ ನಾವು ಹಳ್ಳಿಲೆಲ್ಲ ಉಪಯೋಗಿಸ್ತೀವಿ. ಆದಷ್ಟು ಮಣ್ಣಿನ ಮಡಕೆಯಲ್ಲಿ ನೀರ್ ಇಟ್ಕೊಂಡು ಕುಡಿಯೋದು, ತಣ್ಣ ನೀರು ಕುಡಿಯೋದು ತುಂಬಾ ಒಳ್ಳೇದು. ಈ ಫ್ರಿಜ್ ಅಲ್ಲಿ ಇಟ್ಕೊಂಡು ಕುಡಿಯೋದ್ಕಿಂತ ಮಣ್ಣಿನ ಮಡಿಕೆಯಲ್ಲಿ ಇರೋ ನೀರು ಕುಡಿದ್ರೆ ತುಂಬಾ ಅತ್ಯುತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹೊರಗಡೆ ಸಿಗುವಂತ ಕೂಲ್ ಡ್ರಿಂಕ್ಸ್ ಅದೆಲ್ಲ ಕುಡಿಯೋಕ್ಕಿಂತ ಮನೆಯಲ್ಲೇ ಎಳ್ಳಿನ ಜ್ಯೂಸ್ ಮಾಡ್ಕೊಳ್ಬಹುದು. ಆಮೇಲೆ ಈ ಮೊಳಕೆ ಕಾಳಿನ ಜ್ಯೂಸು ಅಂತ ಹೇಳ್ತೀವಿ, ಹೆಸರು ಕಾಳನ್ನ ನೆನೆಸಿ ಆ ಮೊಳಕೆ ಬಂದಿರುತ್ತಲ್ಲ
ಆ ಕಾಳಿಂದ ಜ್ಯೂಸ್ ಮಾಡ್ಕೋಬೇಕು. ಆಮೇಲೆ ಎಳ್ಳು ತುಂಬಾ ಒಳ್ಳೇದು ದೇಹಕ್ಕೆ, ಅದರಲ್ಲಿ ಕ್ಯಾಲ್ಸಿಯಂ ಕೂಡ ಇರುತ್ತೆ. ಅದ್ರ ಜೊತೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಆ ಜ್ಯೂಸ್ ಮಾಡ್ಕೋಬಹುದು. ಆಮೇಲೆ ಸೌತೆಕಾಯಿ ಜ್ಯೂಸ್ ಮಾಡ್ಕೊಳ್ಳೋದು, ಬೂದುಗುಂಬಳಕಾಯಿ ಜ್ಯೂಸು, ಮನೆಯಲ್ಲಿ ಸಿಗುವಂತ ತರಕಾರಿಗಳು. ಆಮೇಲೆ ನೀವು ಗರಿಕೆ ಹುಲ್ಲಿನ ಜ್ಯೂಸ್ ಅಂತಂದ್ರೆ ಅದನ್ನ ಮಾಡ್ಕೊಳ್ಬಹುದು. ಹಾಗೆ ಅಂದ್ರೆ ನಮ್ಮಲ್ಲಿ ಏನಿರುತ್ತೋ ಅದು. ಆಮೇಲೆ ನಿಮಗೆ ಬ್ರಾಹ್ಮಿ ಸಿಕ್ಕಿದ್ರಂತೂ ಖಂಡಿತ ಬಿಡಬೇಡಿ. ಒಂದೆಲಗ ಅಂತ ಹೇಳ್ತೀವಲ್ಲ, ಅದ್ರದ್ದಂತೂ ಈ ಬೇಸಿಗೆಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಅದನ್ನ ಆದಷ್ಟು ಬಳಸಿ. ಅದು ಜ್ಞಾಪಕ ಶಕ್ತಿನೂ ಹೆಚ್ಚಾಗುತ್ತೆ, ಮತ್ತೆ ದೇಹವನ್ನು ತಂಪು ಇರುತ್ತೆ. ತಲೆ ಉರಿ ಬರೋದು, ಹೊಟ್ಟೆ ಅಂದ್ರೆ ಉರಿ ಬರೋದು, ಅಂದ್ರೆ ಎಸಿಡಿಟಿಯಿಂದ ಹೊಟ್ಟೆ ಉರಿ ಬರುತ್ತಲ್ಲ, ಅದೆಲ್ಲ ಕಡಿಮೆ ಮಾಡುತ್ತೆ. ಅದನ್ನ ಒಂದೆಲಗ ಜ್ಯೂಸ್ ಮಾಡ್ಬೋದು, ಅಥವಾ ತಂಬಳಿನೂ ಮಾಡ್ಬೋದು. ಪ್ರತಿದಿನ ಹಾಗೆ ಒಂದು ಖಾಲಿ ಹೊಟ್ಟೆಯಲ್ಲಿ ಕೂಡ ಅದನ್ನ ತಿನ್ಬೋದು. ಅದು ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಆದಷ್ಟು ನಾವು ಹೊರಗಡೆ ಪದಾರ್ಥವನ್ನ ತಿನ್ನುವುದನ್ನು ಕಡಿಮೆ ಮಾಡುದು. ಆದಷ್ಟು ಮನೆಯಲ್ಲೇ ತಯಾರಿ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಸ್ವಲ್ಪ ಈ ಚಪಾತಿ, ರೊಟ್ಟಿ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಈ ಜ್ಯೂಸ್ಗಳನ್ನು, ಹಣ್ಣುಗಳನ್ನು ತಿನ್ನೋದನ್ನ ಜಾಸ್ತಿ ಅಭ್ಯಾಸ ಮಾಡ್ಕೋಬೇಕು. ಮತ್ತೆ ಅತಿಯಾಗಿ ತಿನ್ಬಾರ್ದು. ಮಧ್ಯಾಹ್ನ ಇಷ್ಟಿಷ್ಟು ಹಾಕೊಂಡು ತಿನ್ನೋದು, ರಾತ್ರಿಗೆ ಇಷ್ಟಿಷ್ಟು ಹಾಕೊಂಡು, ಅದು ಖಂಡಿತ ಡೈಜೆಷನ್ ಆಗಲ್ಲ ಬೇಸಿಗೆಯಲ್ಲಿ. ಅದು ಒಂದು ತಿಂದು ಇನ್ನೊಂದು ಅನಾಹುತ. ಇವತ್ತೇನೋ ಹೋದ್ನಪ್ಪ ಹೊರಗಡೆ ಫಂಕ್ಷನ್ಗೆ, ಸಿಕ್ಕಿದ ಚಾನ್ಸ್ ಅಂತ ಹಾಕಿದೆಲ್ಲ ತಿನ್ಕೊಂಡು ಬಂದ್ರೆ ಖಂಡಿತ ಮನೆ ಬಂದ ತಕ್ಷಣ ಹೊಟ್ಟೆ ಉಬ್ಬರ, ಇಲ್ಲದ್ರೆ ಡಿಸೆಂಟ್ರಿ, ವಾಮಿಟ್. ಯಾಕಂದ್ರೆ ಪಿತ್ತ ಮತ್ತೆ ವಾತ ಈ ಬೇಸಿಗೆಯಲ್ಲಿ ಜಾಸ್ತಿ ಇರುತ್ತೆ. ಅವೆರಡೂ ಕೂಡ ನಾವು ಸಮ ಪ್ರಮಾಣದಲ್ಲಿ ಮಾಡ್ಕೋಬೇಕು ನಮ್ಮ ದೇಹಕ್ಕೆ. ಪಿತ್ತಕ್ಕಂತೂ ನಿಮ್ಗೆ ಗೊತ್ತಿದೆ, ನೆಲ್ಲಿಕಾಯಿ ಜ್ಯೂಸ್ ಅತ್ಯುತ್ತಮ ಕೆಲಸ ಮಾಡುತ್ತೆ. ಅದೇ ವಾತನು ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಈ ವಿಟಮಿನ್ಗಳನ್ನೆಲ್ಲ, ಇದು ಯಾವ್ದಿರುತ್ತೆ, ಪಾಲಕ್ ಸೊಪ್ಪುಗಳನ್ನೆಲ್ಲ ಜಾಸ್ತಿ ಉಪಯೋಗಿಸೋದ್ರಿಂದ ವಾತದಿಂದ ಮುಕ್ತಿ ಹೊಂದ್ಬೋದು. ಆ ತರದ್ ಮಾಡ್ಕೊಳ್ತಾ ನಮ್ ದೇಹವನ್ನು ತಂಪಾಗಿ ಇಟ್ಕೊಳ್ಬಹುದು ಅಂತ ಹೇಳ್ತೀನಿ. ಅದೇ ರೀತಿ ಒಂದು ಮನೆಯಲ್ಲಿ ಹೇಗೂ ನೀರ್ ಕುದಿಸಿರ್ತೀರ, 1 ಲೀಟರ್ ಕುದಿಸಿತ, ಅದಕ್ಕೆ ಒಂದಿಷ್ಟು ಏಲಕ್ಕಿ ಪುಡಿಯನ್ನು ಹಾಕಿಟ್ಕೊಂಡು ಅವಾಗವಾಗ ಕುಡಿತಾ ಇರಿ. ಅದು ನಮ್ಮ ದೇಹದ ಸುಸ್ತನ್ನು ಕಡಿಮೆ ಮಾಡುತ್ತೆ. ನಮ್ಮ ದೇಹ ಲವಲವಿಕೆ ಆಕ್ಟಿವ್ ಆಗಿರ್ಲಿಕ್ಕೆ ತುಂಬಾ ರೀತಿಯಿಂದ ಕೆಲಸ ಮಾಡುತ್ತೆ. ಅದಕ್ಕೆ ಏಲಕ್ಕಿ ನೀರು ಕುಡಿಯೋದು ತುಂಬಾ ಒಳ್ಳೆ. ಅದಕ್ಕೆ ಈ ದಾಹ ಮುಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಹೇಗಂದ್ರೆ 1 ಲೀಟರ್ ಅಥವಾ 5-6 ಲೀಟರ್ ನೀರು ಕುದಿಸ್ಕೊಳ್ಳೋದು, ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕೋದು, ಒಂಚೂರು ಚಕ್ಕೆ ಹಾಕೋದು, ಒಂದ್ ಲವಂಗ, ಆಮೇಲೆ ಅದಕ್ಕೆ ಸೊಗೆರೆ ಬೇರೆ ಹಾಕೋದು, ಆಮೇಲೆ ಲಾವಂಚ ಹಾಕೋದು, ಇದೆಲ್ಲ ಮಿಕ್ಸ್ ಮಾಡಿ ಒಂದು ನೀರ್ ಮಾಡಿ ಇಟ್ಕೊಬಿಡ್ಬೇಕು ನಾವು. ಅದನ್ನ ಎಷ್ಟು ಅಂದ್ರೆ ನಮ್ಗೆ ಬಾಯಾರಿಕೆ ಆಯ್ತಾ, ಅದನ್ನ ಕುಡಿತಾನೇ ಇರ್ಬೇಕು. ಅದನ್ನ ಕುಡ್ದಾಗ ನಮ್ದು ದಾಹ ಅಂದ್ರೆ ನಮ್ಗೆ ಏನ್ ಆಸರ ಆಗಿರುತ್ತೋ ಈ ಬೇಸಿಗೆಯಿಂದ ಬಂದಿರೋ ಬಿಸಿಲಿಂದ, ಅದೆಲ್ಲ ಮುಕ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ತಂಪಾಗಿರೋ ಆಹಾರವನ್ನು, ಎಳನೀರು ಕುಡಿಬೇಕು, ಯಥೇಚ್ಛವಾಗಿ ಮಜ್ಜಿಗೆ ಕುಡಿತಾ ಇರ್ಬೇಕು. ಹುಳಿಯಾಗಿರ್ಬಾರ್ದು ಮಜ್ಜಿಗೆ, ಸಿಹಿಯಾಗಿರುವಂತ ಮಜ್ಜಿಗೆಯನ್ನ ಪದೇ ಪದೇ ಕುಡಿತಾರೆ, ಏನು ತೊಂದರೆ ಇಲ್ಲ ಬೇಸಿಗೆಯಲ್ಲಿ. ಆಮೇಲೆ ಎಳ್ನೀರಿಗೆ ಲಿಂಬು ಹಾಕೊಂಡ್ರೆ ತುಂಬಾ ತಂಪು, ಕಲ್ಸಕ್ಕರೆ ಹಾಕೊಂಡ್ರೆ ತುಂಬಾ ತಂಪು. ಹಾಗೆ ನೋಡ್ಬೇಕು ಯಾವುದ್ರಿಂದ ನಮ್ಗೆ ತಂಪು ಸಿಗುತ್ತಾ ಆ ತಂಪಾದ ಆಹಾರವನ್ನು ತೆಗೆದುಕೊಳ್ಳೋದು ತುಂಬಾ ಅತ್ಯುತ್ತಮ. ಮೇಡಮ್, ಟೈಮ್ ಆಯ್ತಲ್ಲ? ಓಕೆ. ಓಕೆ. ಅದೇ ರೀತಿ ಪಾನಕ ಮಾಡ್ಕೊಳ್ಳೋದು. ಈಗ ಹುಣಸೆ ಹಣ್ಣಿನ ಕೂಡ ಪಾನಕ ಮಾಡ್ಕೋಬಹುದು, ಲಿಂಬು ಹಣ್ಣಿನ ಪಾನಕ. ಹುಣಸೆ ಹಣ್ಣಿನ ಪಾನಕ ಹೇಗೆ ಅಂದ್ರೆ, ಹುಣಸೆ ಹಣ್ಣು ನೆನ್ಸಿಟ್ಕೊಳ್ಳೋದು ನೀರಲ್ಲಿ, ಅದು ಕಿವುಚೋದು, ಅದ್ರ ರಸ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ, ಪೆಪ್ಪರ್ ಏನ್ ತುಂಬಾ ಹಾಕೋದು ಬೇಡ, ಪೆಪ್ಪರ್ ಪುಡಿ ಲೈಟ್ ಆಗಿ ಹಾಕೊಂಡು ಬೆಲ್ಲ ಹಾಕೊಂಡು ಕುಡಿಯೋದ್ರಿಂದ ಪಿತ್ತ ತುಂಬಾ ಚೆನ್ನಾಗಿ ನಾಶ ಆಗುತ್ತೆ. ಪಿತ್ತದಿಂದ ತಲೆ ಸುತ್ತೋದು ಅಂತ ಹೇಳ್ತೀವಿ ಬೇಸಿಗೆಲ್ಲ, ಆ ಕಾಡುವ ಸಮಸ್ಯೆ ಈ ಜ್ಯೂಸ್ ಇಂದ ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಾಸ್ಟರ್ಸ್ ನೋಡಿ, ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ನಾವು ಹೇಗೆ ಬಟ್ಟೆ, ಹೊರಗಡೆ ಹ್ಯಾಟು, ಕ್ಯಾಪು ಏನೇನೋ ಹಾಕೊಂಡು ಹೇಗೆ ರಕ್ಷಣೆ ಮಾಡ್ಕೊಳ್ತೀವೋ, ಅದೇ ರೀತಿ ನಮ್ಮ ಒಳಗಡೆ ದೇಹಕ್ಕೆ ಏನ್ ಬೇಕು ಆಹಾರಗಳನ್ನು, ಅದನ್ನು ಕೂಡ ನಾವು ನಿಯಂತ್ರಣ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅತಿಯಾದ ಡಿಹೈಡ್ರೇಷನ್ ಆಗಿ ನಮ್ಗೆ ಒಂದಿಲ್ಲಿಂದ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಯಾಕಂದ್ರೆ ಚರ್ಮ ರೋಗ ಜಾಸ್ತಿ, ಚರ್ಮದ ಸಮಸ್ಯೆ ಅತಿಯಾಗಿ ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಶ್ರೀಗಂಧದ ಚರ್ಮದೇನಾದ್ರೂ ಗುಳ್ಳೆ ಆತರ ಬಂತು ಅಂದ್ರೆ ಶ್ರೀಗಂಧ ತೆಗೆದು ಹಚ್ಚಿದ್ರು ಇಮಿಡಿಯೇಟ್ ಕಡಿಮೆ ಆಗುತ್ತೆ. ಮಾಸ್ಟರ್ಸ್, ಈ ಎಲ್ಲ ನಾನಿವತ್ತು ಟೈಮಿನ ಅಭಾವದಿಂದ ಸಣ್ಣದಾಗಿ ಬೇಸಿಗೆಯಲ್ಲಿ ಏನ್ ತಗೋಬಹುದು ಅಂತ ಹೇಳಿದ್ದೀನಿ. ಮುಂದಿನ ಒಂದು ಕ್ಲಾಸ್ ಅಲ್ಲಿ ಇದನ್ನ ವಿವರಣಾತ್ಮಕವಾಗಿ ಮತ್ತೆ ಅದಕ್ಕೆ ಏನೇನ್ ಮಾಡ್ಕೊಳ್ಬಹುದು, ಬೆದಲಿ ಪರಿಹಾರ ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ನಂಗೆ ಈ ಅದ್ಭುತವಾದ ವೇದಿಕೆ ಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಗುರುವೃಂದದವರಿಗೆ, ರಂಗನಾಥ್ ಸರ್ ಅವರಿಗೂ ಕೂಡ ಅನಂತ ಧನ್ಯವಾದ ತಿಳಿಸ್ತೀನಿ. ಹಾಗೂ ಗೀತಾ ಅವರಿಗೂ ಕೂಡ ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಕಡಿಮೆ ಸಮಯದಲ್ಲಿ ತುಂಬಾ ಅಚ್ಚುಕಟ್ಟವಾಗಿ ಹದವಾಗಿ
ಬೇಸಿಗೆ ಕಾಲದಲ್ಲಿ ಯಾವ ರೀತಿ ನಮ್ಮ ದೇಹವನ್ನ ತಂಪು ಮಾಡ್ಕೋಬೇಕು ಅಂತಂದೇಳಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ನನ್ನ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಇರೋದ್ರಿಂದ ಎಕ್ಸಿಟ್ ಆಗೋದು ಮತ್ತೆ ಸೇರ್ಕೊಳ್ಳೋದು ಒಂದು ಪ್ರಯತ್ನ ನಡೀತಾನೆ ಇತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಮತ್ತೆ ಪುನಃ ನಾನು ಕೇಳ್ಬೇಕು ಮ್ಯಾಮ್, ಯಾಕೆಂದ್ರೆ ಈ ಬೇಸಿಗೆ ಇರೋದ್ರಿಂದ ತುಂಬಾ ಉಪಯುಕ್ತವಾದಂತ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಅದೇ ರೀತಿ ಎಲ್ಲರೂ ನಾವು ಮಾಸ್ಟರ್ಸ್ಗಳು ಇದನ್ನ ಕೇಳಿಕೊಂಡಿದೀವಿ. ಅದೇ ರೀತಿ ವಿಡಿಯೋನು ಬರ್ತೈತಿ, ಆ ವಿಡಿಯೋನು ಸಹ ನೋಡಿ ನಾವು ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತಿನ ವೇದಿಕೆ ತುಂಬಾ ಚೆನ್ನಾಗಿತ್ತು. ಮಾಸ್ಟರ್ಸ್ ಯಾರಾದ್ರೂ ಪ್ರಶ್ನೆ, ತುಂಬಾ ಜನ ಕಡಿಮೆ ಇದಾರೆ, ಆದ್ರೂ ಸಹ ಇಬ್ಬರ ಪ್ರಶ್ನೆ ಉತ್ತರಗಳನ್ನ ನಾವು ತೆಗೆದುಕೊಳ್ಳಬೇಕು. ಹಾಗಾಗಿ ಯಾರಾದ್ರೂ ಇಬ್ರು ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಏನಾದ್ರೂ ಪ್ರಶ್ನೋತ್ತರ ಆಗಿರ್ಬೋದು, ಅವ್ರ ಹೇಗೆ ಹೇಳಿದ್ರು ಅಂತ ಹೇಳಿ ತರಗತಿ ಬಗ್ಗೆ ಅನಿಸಿಕೆಗಳಾಗಿರ್ಬೋದು ಹೇಳಿಬಿಡಿ ಮಾಸ್ಟರ್ಸ್ ಪ್ಲೀಸ್. ಸದ್ಯಕ್ಕೆ ವಿಡಿಯೋ ಆನ್ ಮಾಡ್ಕೊಂಡಿರೋದು ನಮ್ಮ ದೀಪಾ ಮ್ಯಾಮ್, ಅವರೇ ಸಹ ಮಾತಾಡ್ಬೇಕು, ಜರ್ನಿಯಲ್ಲಿ ಇದ್ದಂಗಿದ್ದಾರೆ. ಉಮಾ ಮೇಡಮ್ ಮಾತಾಡ್ತಾರೆ. ಎಸ್ ಮಾ, ಮಾತಾಡಿ ಮಾ ಉಮ್ಮಮ್ಮ. ಹಲೋ, ಸರ್ವ ರೋಗ ನಿವಾರಣೆಯ ವೈದ್ಯಕೀಯ ಅಂತಾನೆ ಮೊದಲ ಅವ್ರನ್ನ ಕರಿಬೇಕು ನಾವು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಎಲ್ಲ ಆಶೀರ್ವಾದ. ಅಲ್ಲ, ಮೊದಲು ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಅತ್ತೆ ಮಾವಂದಿರ ಆಶೀರ್ವಾದ, ಪ್ರತಿಯೊಬ್ಬರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತಾನೆ ಇರ್ಲಿ. ನೀವು ಕೂಡ ಮನೆಯ ನಮ್ಮ ಮಹಾ ಅವತಾರ್ ಫೌಂಡೇಶನ್ ವೈದ್ಯಕೀಯ ಡಾಕ್ಟರ್ ಅಂತ ಹೇಳಕ್ ನಾ ಇಷ್ಟಪಡ್ತೀನಿ. ನಿಜವಾಗೂ ಎಲ್ಲರ ಹತ್ರ ಇರೋದಿಲ್ಲ ಮಧುರ, ಪ್ರತಿಯೊಬ್ಬರಲ್ಲಿ. ಕೆಲವ್ರಿಗೆ ಏನಿರತ್ತೆ ಅಂದ್ರೆ, ನಾನೇ ಎಲ್ಲಾ ಬಲ್ಲವನು, ನನ್ಗೆಲ್ಲ ಗೊತ್ತು, ನನ್ನನ್ನ ಕೇಳಿ ಅನ್ನುವಂತಹ ಅಹಂ ಭಾವನೆ ಇರುತ್ತೆ. ಆದ್ರೆ ನಿಮ್ಮಲ್ಲಿ ಆ ಭಾವನೆ ಇಲ್ಲ. ಯಾವಾಗ ಆಗ್ಲಿ, ರಾತ್ರಿ ಆಗ್ಲಿ, ಯಾವಾಗಾಗ್ಲಿ ಫೋನ್ ಕಾಲ್ ಮಾಡಿ ಕೇಳಿದ್ರೆ ಸಾಕು. ಒಂದು ಪ್ರಶ್ನೆ ಕೇಳಿದ್ರೆ 10 ಪ್ರಶ್ನೆಗಳ ಉತ್ತರವನ್ನು ಕೊಡ್ತೀರಿ. ನಿಮ್ಮ ಹೃದಯವಂತಿಕೆ ವಿಶಾಲವಾಗಿರ್ಲಿ ಅಂತ ನಾನು ಹೇಳ್ಕೊಡ್ತೀನಿ. ಅದ್ಭುತವಾಗಿತ್ತು. ಈಗ ನಿಜವಾಗೂ ಬೇಸಿಗೆ ಸಮರು, ಪ್ರತಿಯೊಬ್ಬರಿಗೂ ಡಿಹೈಡ್ರೇಷನ್ ಆಗುವಂತ ಸಂದರ್ಭ. ಇಲ್ಲಿ ಹೆಚ್ಚಾಗಿ ನಿಂಬೆಹಣ್ಣಿನ ಪಾನಕ ಮತ್ತು ಲಾವಂಚ ಹೇಳಿದ್ರಿ ನೀವು, ಸೌದೆ ಬೀರು, ಒಂದೆಲಗ, ಇವೆಲ್ಲವೂ ಉತ್ತಮ. ಇವೆಲ್ಲವೂ ತಗೊಳ್ಬೇಕು. ಬಹಳಷ್ಟು ಉತ್ತಮವಾದಂತ ವಿಷಯಗಳನ್ನ ಇವತ್ತು ತಾವು ಹೇಳಿದಿರ. ತುಂಬಾ ಅದ್ಭುತವಾಗಿತ್ತು ಮತ್ತೊಮ್ಮೆ ಕೇಳಲಿಕ್ಕೆ. ಆಮೇಲೆ ಗೀತಾ ಅವ್ರು ಕೂಡ ಹೇಳಿದ್ರು, ಮತ್ತೊಮ್ಮೆ ಪತ್ರಿಜಿಯವರ ವಾಣಿಗಳನ್ನು ಇನ್ನೊಂದ್ಸಲ ಕೇಳಿದಾಗ ಆಗೈತೆ. ಪತ್ರಿಜಿಯವರು, ಸಾಕ್ಷಾತ್ ಪತ್ರಿಜಿಯವರೇ ಹೇಳ್ತಾ ಇದ್ದಾರೆ ಅನ್ನೋದು ಕಿವಿಯಲ್ಲಿ ಗುಯ್ಗುಡ್ತಾ ಇತ್ತು. ಅಷ್ಟು ಸಾಕಿತ್ತು ತಾವಿಬ್ರು ಹೇಳಿದ್ರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು. ದೀಪಾ ಮ್ಯಾಮ್ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಮೇಡಮ್, ಇವತ್ತಿನ ಕ್ಲಾಸ್ ಚೆನ್ನಾಗಿತ್ತು. ಮಧುರಾ ಮೇಡಮ್ ಅವ್ರದ್ದು ಮತ್ತೆ ಉಮಾ ಮೇಡಮ್ ಅವ್ರದ್ದು, ಗೀತಾ ಮೇಡಮ್ ಅವ್ರ ಕ್ಲಾಸ್ ಚೆನ್ನಾಗಿತ್ತು. ಜರ್ನಿಯಲ್ಲಿ ಇದ್ದೀನಿ, ವಾಯ್ಸ್ ಬ್ರೇಕ್ ಆಗ್ತಿದ್ದೇನು. ತುಂಬಾ ಚೆನ್ನಾಗಿತ್ತು. ಮಧುರಾ ಮೇಡಮ್, ನಿಮ್ದು ಮನೆ ಮದ್ದು ನನಗೆ ಬಹಳ ಯೂಸ್ ಆಗ್ತಿದೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಂಗೆ ಅಷ್ಟೇ ಸಾಕು. ಯೂಸ್ ಆಗ್ತಿದೆ ಅಂದ್ರೆ ನಾವು ಅಂಗನವಾಡಿ ಟೀಚರ್ ಮೇಡಮ್, ನೀವ್ ಆಗ್ತಿರಲ್ಲ ಪ್ರತಿಯೊಂದು ಪೌಷ್ಟಿಕ ಶಿಬಿರಕ್ಕೆ ಅದನ್ನ ತಗೊಂಡು ಮಾಡ್ತಾ ಇದೀನಿ ಮೇಡಮ್. ಒಳ್ಳೇದಮ್ಮ, ಒಳ್ಳೇದು. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ದೀಪಾ. ಯಾವ್ದೋ ಒಂದು ಮನೆ ಮದ್ದು ಎಲ್ಲೋ ಒಂದ್ ಕಡೆಗೆ ಪ್ರಚಾರ ಆಗ್ತಿದೆ, ಇನ್ನೊಬ್ರಿಗೆ ಯೂಸ್ ಆಗ್ತಿದೆ ಅಂತ ಇದಕ್ಕಿಂತ ಬೇರೆ ಖುಷಿಯಾದ ವಿಚಾರ ಇಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ದೀಪಾ. ಓಕೆ, ಥ್ಯಾಂಕ್ ಯು. ಉಷಾ ಮ್ಯಾಮ್ ಮಾತಾಡಿ. ಹಲೋ, ಎಸ್ ಮ್ಯಾಮ್, ಕೇಳಿಸ್ತಿದ್ಯಾ ಮೇಡಮ್? ಎಸ್ ನಮಸ್ತೆ ಮೇಡಮ್. ಮಧುರಾ ಮೇಡಮ್, ನೀವು ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಇವಾಗ ರೀಸೆಂಟ್ ಆಗಿ ಜಾಯ್ನ್ ಆಗಿದೀವಿ. ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ನಮ್ಗೆ ಮಾತಾಡೋದು ಅಷ್ಟು ನಿಮ್ ಮುಖ ದರ್ಶನ ಆಗ್ಲಿ ನಮ್ಗೆ. ಅದೇ ಏನ್ ಅಷ್ಟು ಮಾತಾಡಕ್ ಬರಲ್ಲ ಮೇಡಮ್ ನಮಗೆ, ಅದಕ್ಕೆ ಇದು ಮಾಡಿಲ್ಲ. ಪರವಾಗಿಲ್ಲ ಮೇಡಮ್, ಮಾತಾಡ್ತೀರಾ. ಮಾತಾಡ್ಲಿಕ್ಕೆ ಬರ್ಲಿಲ್ಲ ಆದ್ರೂ ಕೂಡ ಮುಖ ಚೆನ್ನಾಗೇ ಇದೆ ಅಲ್ಲ, ಚೆನ್ನಾಗೇ ಇದೆ. ಲಕ್ಕಿ ಉಷಾ ಅಂತ ಇಟ್ಕೊಂಡಿದ್ದೀರಾ? ಅಯ್ಯೋ, ಅದೇ ಮೇಡಮ್. ಇಲ್ಲ, ಇವಾಗ ಆಕ್ಚುಲಿ ಯೂನಿವರ್ಸ್ ನನಗೆಲ್ಲ ಒಳ್ಳೇದೇ ಮಾಡ್ತಾ ಇದೆ ಮೇಡಮ್. ಇವಾಗ ಜನವರಿಯಿಂದ ನನಗೆ ತುಂಬಾ ಈ ತರನೇ ಎಲ್ಲಾ ಪ್ರೋಗ್ರಾಮ್ಗಳು ಸಿಗ್ತಾ ಇದೆ.
ಎಲ್ಲಾನು ಅಟೆಂಡ್ ಮಾಡ್ತಾ ಇದೀನಿ ಮೇಡಮ್. ಇವಾಗ ಸಣ್ಣ ಮಗು ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಮಾಡಕ್ ಆಗ್ತಾ ಇಲ್ಲ ನನಗೆ. ಆ ಮಗುವಿಗೆ ಕೂಡ ಧ್ಯಾನದ ಪ್ರಭಾವ ಬೀಳತ್ತೆ ಬಿಡಿ. ನಮ್ಮ ಹಾ. ಪತ್ರಿಸಿ ಗುರುಗಳು ಎಲ್ಲರಿಗೂ ಒಂದೊಂದು ಒಳ್ಳೆಯ ಕೆಲಸಗಳನ್ನೇ ಕೊಟ್ಟಿದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ಪತ್ರಿಸಿ ಗುರುಗಳು ಇದ್ದಾರೆ. ಪರಮಾತ್ಮ ಅವರೇ ಅಂದ್ರು ಜಗತ್ತಿನ ನಿಮ್ಮಷ್ಟು ಅದು ಈ ವಯಸ್ಸಲ್ಲೂ ಇಷ್ಟ ಆಕ್ಟಿವ್ ಆಗಿದ್ರಲ್ಲ ಮೇಡಮ್, ಗ್ರೇಟ್ ಮೇಡಮ್. ನಮಗೆ ಮಾಮೂಲಿ ಮನೆ ಕೆಲಸನೇ ಸಾಗೋದೇ ತುಂಬಾ ಕಷ್ಟ ಅನ್ಸ್ತಾ ಇದೆ. ಅದ್ರಲ್ಲಿ ನೀವು ಧ್ಯಾನ ಇದು ಶ್ಲೋಕಗಳೆಲ್ಲ ಹೇಳ್ಕೊಂಡು ಪೂಜೆ ಮಾಡ್ಕೊಂಡು ಈ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ನಾನ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ 1 ತಿಂಗಳಿಂದನೂ ಅದು ಇದ್ ಮಾಡ್ತಾನೆ ಇದೀನಿ ಮೇಡಮ್. ನೈಟ್ ಹೊತ್ತು ನಿದ್ದೆ ಸರಿಯಾಗಲ್ಲ, ಬೆಳಗ್ಗೆ ಹೊತ್ತು ಕಂಟಿನ್ಯೂಸ್ ಆಗಿ ಕೇಳಕ್ ಆಗ್ತಾ ಇಲ್ಲ ಮೇಡಮ್ ಕ್ಲಾಸ್ಗಳು. ಪರವಾಗಿಲ್ಲ. ಆದ್ರೂ ಯಾವಾಗ ನೀವು time ತುಂಬಾ ಸಿಗತ್ತೆ ಯಾವಾಗ ಕೇಳ್ರಲ್ಲ. ಹಾ ಸ್ಪೋರ್ಟಿವ್ ಆಗಿದ್ದೀರಾ ಮೇಡಮ್. ಎಲ್ಲಾರು ಮಹಾನ್ ಭಾವರು ಸಿಕ್ಕಿದ್ದಾರೆ. ಅದನ್ನ ವಿಡಿಯೋ ನೋಡ್ಕೊಳ್ಳಿ, ವಿಡಿಯೋ ನೋಡ್ಕೊಳ್ತಾ ಇರಿ. ಅದೇ ಮೇಡಮ್ ಯುಟಿಲೈಸ್ ಮಾಡ್ಕೋಬೇಕು ಮೇಡಮ್. ನಾವ್ ಇಷ್ಟು ದಿನ ಅಂತೂ ಅನ್ನೆಸೆಸರಿ ವೇಸ್ಟ್ ಮಾಡಿದೀವಿ. ಇನ್ಮೇಲಾದ್ರೂ ನೀಟಾಗಿ ಯೂಸ್ ಮಾಡ್ಕೋತೀವಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಧ್ಯಾನ ಮಾಡಿ ಮೇಡಮ್, ಕ್ಲಾಸ್ಗಳಿಗೆ ಅಟೆಂಡ್ ಆಗಿ. ನಿಮ್ಗೂ ಆಧ್ಯಾತ್ಮಿಕ ಜ್ಞಾನದ ಜೊತೆಗೆ ಎಲ್ಲಾ ಜ್ಞಾನನೂ ಸಿಗ್ತಾ ಹೋಗುತ್ತೆ. ಹಾ ಮೇಡಮ್, ಥ್ಯಾಂಕ್ ಯು ಮೇಡಮ್. Okay. ನೀವು ತುಂಬಾ Thank ಚೆನ್ನಾಗಿ you, thank you. ಟಿಪ್ಸ್ ಎಲ್ಲ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದಗಳು. ಉಷಾ ಮ್ಯಾಮ್, ನನಗೆ ಮಾತಾಡಕ್ ಬರಲ್ಲ ಅಂತೇಳಿ ಹಿಂದೆ ಸರಿಬೇಡ್ರಿ. ಈಗ ಮಾತಾಡಿದವರು ಮುಂದೆ ಇನ್ನೊಂದಷ್ಟು ಮಾತಾಡ್ಬೋದು. ಮುಂದೆ ನೀವು ಸಹ ಯಾಕೆ ಕ್ಲಾಸ್ ಕೊಡ್ಬೋದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸಂಧ್ಯಾ ರಾಣಿ ಮ್ಯಾಮ್, ಕೃಷ್ಣರವರು ಕೊಡಿ. ಕೃಷ್ಣರವರು ಸಂಧ್ಯಾ ರಾಣಿ ಅವರು ಹ್ಯಾಂಡ್ ರೈಸ್ ಮಾಡಿದ್ರು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. 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 ಮಧುರಾ ಮೇಡಮ್ಗೆ, ಗೀತಾ ಮೇಡಮ್ಗೆ ಎಲ್ಲ ನಮಸ್ತೆ. ಮೇಡಮ್, ನಿಮ್ ವಾಯ್ಸ್ ಅಂತೂ ತುಂಬಾ ಸ್ವೀಟ್ ಆಗಿದೆ. ಖುಷಿ ಆಗುತ್ತೆ ಕೇಳೋದಕ್ಕೆ. ಮಧುರಾ ಮೇಡಮ್ ಅಂತೂ ಹಾ ಮೇಡಮ್, ಹೆಸರೇ ಮಧುರ ಅಂತ ಇದೆಯಲ್ವಾ? ಮಧುರಾ ಮೇಡಮ್ದು ಅಷ್ಟೇ ವಾಯ್ಸು. ಅವ್ರು ಯಾವಾಗ್ಲೂ ನಗ್ತಾ ಇರ್ತಾರೆ. ಅವ್ರ ಟಿಪ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಮೇಡಮ್. ನಾನು ತುಂಬಾ ಸರ್ತಿ ಫೋನ್ ಮಾಡಿ ಕೇಳಿ ಯೂಸ್ ಮಾಡ್ಕೊಂಡಿದೀನಿ. ನಗ್ತಾ ಆನ್ಸರ್ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಅವ್ರ ಟಿಪ್ಸ್. ಆಮೇಲೆ ನೀವಂತೂ ತುಂಬಾ ಒಂಥರ ಸ್ವೀಟ್ ಆಗಿದೆ ಮೇಡಮ್ ನಿಮ್ ವಾಯ್ಸ್. ಗೀತಾ ಮೇಡಮ್ದು ಉಮಾ ಅಮ್ಮಂದು ಮಾತುಗಳು ಚೆನ್ನಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ. ಇವತ್ತವ್ರು ಶಿವರಾತ್ರಿ ಬಗ್ಗೆ ಹೇಳಿದ್ದು ತುಂಬಾ ಖುಷಿ ಆಯ್ತು ಮೇಡಮ್. ಚೆನ್ನಾಗಿದೆ ಮೇಡಮ್ ಪ್ರೋಗ್ರಾಮ್, ತುಂಬಾ ಚೆನ್ನಾಗಿ ಬಂತು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರತಿನಿತ್ಯನೂ ನಮ್ಮ ಮೇಡಮ್ ಎಷ್ಟು ಚೆನ್ನಾಗಿ ಸರಿಯಾದ ಸಮಯಕ್ಕೆ ಧ್ಯಾನಕ್ಕೆ ಅಟೆಂಡ್ ಆಗ್ತಾರೆ, ಸತ್ಸಂಗ ಕೇಳ್ತಾರೆ. ಪ್ರತಿಯೊಂದು ಕ್ವಶನ್ಸ್ ಏನಾರ ಇದ್ರು ಸಹ ಮಾತಾಡ್ತಾರೆ. ಅವರು ಹ್ಯಾಂಡ್ ರೈಸ್ ಮಾಡಿದ್ರು ಮಾತಾಡ್ತಾರೆ. ಅವ್ರು ಹ್ಯಾಂಡ್ ರೈಸ್ ಮಾಡದೇ ಇದ್ರು ನಾವ್ ಹೆಸರು ಹೋಗಿದ್ರು ಸಹ ಅವರು ಮಾತಾಡೋಂತ ಸ್ವಭಾವ ಅವರಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಇದ್ದೀರಾ? ಕೃಷ್ಣ ರವಿ. ಸರ್ ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಮೇಡಮ್. ಇವತ್ತಿನ ಜ್ಞಾನ ತಮ್ಮಿಂದ, ಉಮಾ ಮೇಡಮ್ ಅವರಿಂದ ಮತ್ತು ಆರೋಗ್ಯವನ್ನು ಚೈತನ್ಯಗೊಳಿಸುವ ಬಗ್ಗೆ ಮಧುರಾ ಮೇಡಮ್ ಇಂದ ಕೇಳಿದ್ ಬಂದಿರ್ತಕ್ಕಂಥ ವಿಷಯಗಳು ಬಹಳ ಸಂತೋಷವಾಗಿದ್ದಾವೆ. ಆಮೇಲೆ ಎಲ್ಲಾ ವಿಷಯಗಳನ್ನು ಡೈಲಿ ವಿಷಯಗಳನ್ನು ತಗೊಳ್ತಾರೆ ಉಮಾ ಮೇಡಮ್ ಅವರು. ತಾವು ಕೂಡ ವಿಚಾರ ಸಿಗ್ತಾ ಇದ್ದಾರೆ. ಬಟ್ ನನಗೆ ಔಷಧ ರೂಪಗಳ ಬಹಳಷ್ಟು ವಿಷಯಗಳನ್ನು ಮಧುರಾ ಮೇಡಮ್ ನನಗೆ ಪರ್ಸನಲ್ ಆಗಿ ಕೂಡ ತಿಳಿಸಿದ್ದಾರೆ. ಇವತ್ತು ಹೇಳಿರ್ತಕ್ಕಂಥ ಜ್ಞಾನಾರ್ಜನೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನೀಗ ಆಲ್ರೆಡಿ ಸಿದ್ದಪೇಟ ಮುಟ್ಟಿದ್ದೀನಿ ಮೇಡಮ್. ಓ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು, ಸಂತೋಷ. ಸಿದ್ದಪೇಟದಿಂದ ಮಾತಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಡಿಯೋಗಳೆಲ್ಲ ಹಾಕಿ ಕಳಿಸ್ಕೊಡಿ. ವಿಡಿಯೋ ಕಳಿಸ್ಕೊಡಿ. ಲೈವ್ ಮೇಡಮ್ ಕಳಿಸ್ಕೊಡಿ, ವಿಡಿಯೋ ಕಳಿಸ್ಕೊಡಿ. ಆಯ್ತು ಮೇಡಮ್. ಇಲ್ಲಿ ಇನ್ನೂ ಯಾರು ಬಂದಿಲ್ಲ, ಕೆಲವೇ ಒಂದು 5-6 ಮಂದಿ ಅಷ್ಟೇ ಬಂದಿದ್ವಿ ಮೇಡಮ್. ಇನ್ನು ಗುರುಜಿ ಆದಾಗಿದ್ದಾರೆ. ಆಯ್ತಾಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಏನಾದ್ರು ಪ್ರಶ್ನೆಗಳಿದ್ರೆ ತನ್ಮಯಿ, ಹನುಮಂತಪ್ಪ, ಪ್ಲೀಸ್ ಮಾತಾಡ್ತೀರಾ ಮಾಸ್ಟರ್ಸ್? ಸಮಯ ಆಗಿದೆ, ಆದ್ರೂ ನಿಮ್ಗೆ ಅವಕಾಶ ಸಿಗ್ತಾ ಇದೆ. ತುಂಬಾ ಕಡಿಮೆ ಜನ ಇದ್ದಾರೆ. ಮಾತಾಡಿ ಪ್ಲೀಸ್. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹೇಳ್ಬೋದಲ್ಲ ಮಾಸ್ಟರ್ಸ್? ತನ್ಮಯಿ, ಹನುಮಂತಪ್ಪ. ಎಸ್, ಬ್ಯುಸಿ ಇದಾರೆ ಅಂತ ಅನ್ಸುತ್ತೆ. ಇವತ್ತಿನ ಕಾರ್ಯಕ್ರಮಗಳು ಎಲ್ಲವೂ ತುಂಬಾ ಚೆನ್ನಾಗಿ ಮೂಡಿ ಬಂದ್ವು. ಎಷ್ಟು ಇದ್ರೂನು ಫಂಕ್ಷನ್ಸ್ ಇಲ್ಲ ಇದ್ರೂನು ಆದ್ರೂ ನಮ್ಮ ಜನ ಇಷ್ಟು
ಜನ ಭಾಗಿಯಾಗಿರಲ್ಲ, ಅದೇ ನಮ್ಗೆ ಖುಷಿ ತರುವಂತ ವಿಚಾರ. ನಾಳೆ ಎಲ್ಲಾ ಮಾಸ್ಟರ್ಸ್ ಹೇಳೋದೇನಂದ್ರೆ ನಾಳೆ ರಜೆ ಇರುತ್ತೆ ಮಾಸ್ಟರ್ಸ್. ಎಲ್ರು ಫಂಕ್ಷನ್ಸ್ ಹೋಗಿದಿರ ಕಾರಣ ನಾಳೆ ರಜೆ ಇರುತ್ತೆ. ಮತ್ತೆ ಯಥಾ ರೀತಿಯಾಗಿ ಸೋಮವಾರ ಮತ್ತೆ ಪುನಃ ಎಲ್ಲರೂ ಭೇಟಿಯಾಗೋಣ. ಮೊಟ್ಟ ಮೊದಲಿಗೆ ಮತ್ತೆ ಸಹ ನಾವು ಪತ್ರಿ ಸರ್ನ ನೆನೆಸ್ಕೊಳ್ತಾ ನಮ್ಮ ಎಲ್ಲವನ್ನೂ ನಾವು ಮುಖ ಭೇಟಿಯಾಗಿ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ದೀವಿ. ಅದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ನಮ್ಮ ರಂಗನಾಥ್ ಸರು, ನಾಗರಾಜ್ ಸರು, ಅವ್ರಿಗೆಲ್ಲರಿಗೂ ಒಂದು ಕೃತಜ್ಞತೆ ಹೇಳ್ತಾ, ಈ ಮಹಾವತಾರ ಫೌಂಡೇಶನ್ ಅಲ್ಲಿ ಒಂದು ಮ್ಯೂಸಿಕ್ ಹಾಕಿ ನಮ್ಗೆ ಧ್ಯಾನವನ್ನ ಅದ್ಭುತವಾಗಿ ಪ್ರತಿನಿತ್ಯವೂ ಸಹ ಮಾಡ್ತಿದ್ದಾರೆ. ಅವ್ರ ಸಿಬ್ಬಂದಿಯವರಿಗೂ ಸಹ ಒಂದು ಕೃತಜ್ಞತೆಯನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಭಾಗಿಯಾಗಿರುವಂತ. ಧನ್ಯವಾದಗಳು ಮಾಸ್ಟರ್ಸ್. ಧನ್ಯವಾದಗಳು. ಥ್ಯಾಂಕ್ ಯು. Thank you.